ವಿಧಾನ ಪರಿಷತ್ ಸದಸ್ಯ ಮಾಜಿ ಸಚಿವ ಸಿಟಿ ರವಿ ಅವರನ್ನ ಬೆಳಗಾವಿಯಿಂದ ಬೆಂಗಳೂರಿಗೆ ಬೈ ರೋಡ್ ಕರೆದುಕೊಂಡು ಬರಲಾಗ್ತಾ ಇದೆ. ಇನ್ನೊಂದು ಕಡೆ ಬೆಂಗಳೂರಿನಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರ ಎದುರು ಸಿಟಿ ರವಿ ಅವರ ಅರ್ಜಿ ವಿಚಾರಣೆ ನಡೀತಾ ಇದೆ. ಅವರ ಪರವಾಗಿ ಮಾಜಿ ಅಡ್ವೊಕೇಟ್ ಜನರಲ್ ಹಿರಿಯ ವಕೀಲ ಅಶೋಕ ಹಾರನಹಳ್ಳಿ ವಾದ ಮಂಡಿಸ್ತಾ ಇದ್ದಾರೆ. ಇನ್ನು ಸಿಟಿ ರವಿ ಅವರಿಗೆ ಜಾಮೀನು ಕೊಡಬಾರದು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಶ್ಯಾಮ್ ಸುಂದರ್ ವಾದ ಮಾಡ್ತಾ ಇದ್ದಾರೆ. ಎರಡು ಕಡೆ ಪ್ರಬಲವಾದ ಪ್ರತಿವಾದಗಳ ಮಂಡನೆಯಾಗ್ತಾ ಇದ್ದಾವೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಶ್ಯಾಮ್ ಸುಂದರ್, ಸಿಟಿ ರವಿ ಅವರ ಪರ ಅಶೋಕ್ ಹಾರನಹಳ್ಳಿ ಪ್ರಬಲವಾದ ಮಂಡನೆಯಾಗ್ತಾ ಇದೆ. ಪೊಲೀಸರು ಹೆಚ್ಚಿನ ವಿಚಾರಣೆಗೆ ಸಿಟಿ ರವಿ ಅವರನ್ನ ನಮ್ಮ ವಶಕ್ಕೆ ಕೊಡಿ ಅಂತ ಕೇಳೇ ಇಲ್ಲ. ಆದ್ದರಿಂದ ಪೊಲೀಸ್ ಕಸ್ಟಡಿ ಆಗುತ್ತಾ ಅನ್ನೋ ಪ್ರಶ್ನೆನೇ ಇಲ್ಲ. ಜೈಲ ಬೇಲ ಅಷ್ಟೇ ಸದ್ಯಕ್ಕಿರುವ ಪ್ರಶ್ನೆ. ನಿನ್ನೆ ಇಡೀ ರಾತ್ರಿ ಸಿಟಿ ರವಿ ಅವರನ್ನ ಪೊಲೀಸರು ಕಂಡಲ್ಲಿ ಓಡಾಡಿಸಿದ್ದಾರೆ. ವಿಚಾರಣೆ ಮುಂದೂಡಿಕೆ ಅಂತ ಈಗಷ್ಟೇ ಬರ್ತಾ ಇರುವ ಮಾಹಿತಿ. ವಿಚಾರಣೆ ಮುಂದೂಡಿಕೆ ಅನ್ನುವ ಮಾಹಿತಿ ಬರ್ತಾ ಇದೆ. ಬಹಳ ಕುತೂಹಲಕಾರಿ ಬೆಳವಣಿಗೆಗಳು ನ್ಯಾಯಾಲಯದಲ್ಲಿ. ನಾಳೆಗೆ ವಿಚಾರಣೆ ಮುಂದೂಡಿಕೆ. ಎರಡು ನ್ಯಾಯಾಲಯಗಳಲ್ಲಿ ಏಕಕಾಲದಲ್ಲಿ ಈ ಪ್ರಕರಣದ ವಿಚಾರಣೆ ನಡೀತಾ ಇದೆ. ಹೈಕೋರ್ಟ್ಗೆ ಎಫ್ಐಆರ್ ಕ್ವಾಶಿಗೆ ಹಾಕೊಂಡಿದ್ದಾರೆ ಸಿಟಿ ರವಿ. ಅಲ್ಲಿ ವಿಚಾರಣೆ ಮುಂದುವರಿತಾ ಇದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ವಿಚಾರಣೆ
ನಾಳೆಗೆ ಮುಂದೂಡಲ್ಪಟ್ಟಿದೆ. ಹೈಕೋರ್ಟ್ನಲ್ಲಿ ವಿಚಾರಣೆ ಮುಂದುವರೆದಿದೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಿಚಾರಣೆಯನ್ನು ನಾಳೆಗೆ ಮುಂದೂಡಲಾಗಿದೆ. ಪ್ರಾಸಿಕ್ಯೂಟರ್ಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಜಾಮೀನು ಆದೇಶ ನಾಳೆ, ಅರ್ಥಾತ್ ಜಾಮೀನು ಸಿಗುತ್ತಾ ಇಲ್ವೋ ಅನ್ನೋದು ನಾಳೆ ಗೊತ್ತಾಗುತ್ತೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಸಿಟಿ ರವಿ ಅವರ ಜಾಮೀನು ಅರ್ಜಿಯ ವಿಚಾರಣೆ ನಾಳೆಗೆ ಮುಂದೂಡಲ್ಪಟ್ಟಿದೆ. ಹೈಕೋರ್ಟ್ನಲ್ಲಿ ಕ್ವಾಶಿಂಗ್ ಅಪ್ಲಿಕೇಶನ್ ಮೇಲೆ ವಾದ ಪ್ರತಿವಾದಗಳು ನಡೀತಾ ಇದ್ದಾವೆ. ಬೆಳ್ಳಿಯಪ್ಪ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಪ್ರಕರಣವನ್ನು ರದ್ದುಗೊಳಿಸಬಾರದು, ಸಿಟಿ ರವಿ ಅವರ ವಿರುದ್ಧ ಕ್ರಮ ಆಗಬೇಕು ಅಂತ. ಸರ್ಕಾರದ ಪರ ಎಸ್ಪಿಪಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ BA ಬೆಳ್ಳಿಯಪ್ಪ ವಾದ. ಜಾಮೀನು ಕೊಡಬೇಕೋ ಕೊಡಬಾರದು ಅನ್ನೋದನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಿರ್ಧಾರ ಮಾಡಲಿ. ಈ ಅರ್ಜಿಯನ್ನ ನೀವು ಪರಿಗಣಿಸಬೇಡಿ ಅಂತ ಹೈಕೋರ್ಟ್ ಮುಂದೆ ವಾದ ಮಂಡನೆ ಮಾಡಿದ್ದಾರೆ. ಸಿಟಿ ರವಿ ಕಡೆ ಅವರಿಗೆ ಅಕ್ರಮ ಬಂಧನ ಅಂತ ಏನಾದರೂ ಅನಿಸಿದ್ರೆ ಹೇಬಿಯಸ್ ಕಾರ್ಪಸ್ ಅರ್ಜಿ ಹಾಕಲಿ. ಅವರು ಟ್ರಾನ್ಸಿಟ್ ರಿಮಾಂಡ್ ನಲ್ಲಿದ್ದಾರೆ. ಕೆಲವು ಆಕ್ಷೇಪಾರ್ಹ ಮಾತುಗಳನ್ನಾಡಿದ್ದಾರೆ ಅನ್ನುವ ವಾದ ಮಂಡನೆ ಮಾಡುದು. ನ್ಯಾಯಪೀಠ ಕೇಳ್ತು, ಸಿಟಿ ರವಿ ಅವರನ್ನು ವಶಕ್ಕೆ ಪಡೆದಿರುವ ರೀತಿಯ ಬಗ್ಗೆ ಏನು ಹೇಳ್ತೀರಿ ಅಂತ. ಗಂಭೀರ ಅಪರಾಧ ಪ್ರಕರಣಗಳಲ್ಲಿ ಪೊಲೀಸರು ವರ್ಷಗಟ್ಟಲೆ ಆರೋಪಿಗಳನ್ನು ಬಂಧಿಸೋದಿಲ್ಲ. ಸಿಟಿ ರವಿ ಅವರನ್ನ ವಶಕ್ಕೆ ಪಡೆದಿರುವ ರೀತಿಯ ಬಗ್ಗೆ ಏನು ಹೇಳ್ತೀರಿ ಅಂತ ನ್ಯಾಯಪೀಠ ಕೇಳ್ತು. ಬೆಳ್ಳಿಯಪ್ಪ
ವಿಶೇಷ ಸರ್ಕಾರಿ ಅಭಿಯೋಜಕರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೈಕೋರ್ಟ್ ಮುಂದೆ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸಿಟಿ ರವಿ ಅವರನ್ನ ಬಂಧಿಸಿರುವ ರೀತಿಯ ಬಗ್ಗೆ ಏನು ಹೇಳ್ತೀರಿ ಅಂತ ಹೈಕೋರ್ಟ್ ಕೇಳ್ತು. ಸಿಟಿ ರವಿ ಅವರ ಎದುರು ಪೊಲೀಸರು ಗೋಗರೆದಿದ್ದಾರೆ. ಸಿಟಿ ರವಿ ಸ್ವಾತಂತ್ರ್ಯ ಹೋರಾಟಗಾರನಂತೆ ನಡೆದುಕೊಂಡಿದ್ದಾರೆ ಅಂತ ಎಸ್ಪಿಪಿ. ಹೈಕೋರ್ಟ್ನಲ್ಲಿ ಆದೇಶ ಬರೆಸಲಾಗ್ತಾ ಇದೆ. ನ್ಯಾಯಾಧೀಶರು ನ್ಯಾಯಮೂರ್ತಿಗಳು ಆದೇಶ ಬರೆಸ್ತಾ ಇದ್ದಾರೆ. ಸಿಟಿ ರವಿ ಪರವಾಗಿ ಹಿರಿಯ ವಕೀಲ ಸಂದೇಶ್ ಚೌಟಾ ವಾದ ಮಂಡನೆ. ಸಿಟಿ ರವಿ ಅವರ ಮೇಲೆ ಹಲ್ಲೆಯಾಗಿದೆ ಪೊಲೀಸರಿಂದ ಅಂದಿದ್ದಾರೆ. ಸಂದೇಶ್ ಚೌಟಾ ಹೈಕೋರ್ಟ್ನಲ್ಲಿ ಸಿಟಿ ರವಿ ಅವರ ಪರವಾಗಿ ವಾದಿಸ್ತಾ ಇರುವ ಸೀನಿಯರ್ ಕೌನ್ಸಿಲ್. ಇಡೀ ರಾತ್ರಿ ಏನೇನಾಯಿತು ಅನ್ನೋದನ್ನ ವಿವರಿಸ್ತಾ ಇದ್ದಾರೆ. ಖಾನಾಪುರದ ಪೊಲೀಸರು ಸಿಟಿ ರವಿ ಅವರ ತಲೆಗೆ ಹೊಡೆದು ರಕ್ತ ಗಾಯಗೊಳಿಸಿದ್ದಾರೆ. ಇಡೀ ರಾತ್ರಿ ಬೇರೆ ಬೇರೆ ಸ್ಥಳಗಳಿಗೆ ಅವರನ್ನ ಸುತ್ತಾಡಿಸಲಾಗಿದೆ. ಇನ್ನೊಂದು ಕಡೆ ಸರ್ಕಾರದ ಪರವಾಗಿ ಬೆಳ್ಳಿಯಪ್ಪ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಂಡನೆ ಮಾಡಿದ್ರು. ಜಾಮೀನು ಅರ್ಜಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿದೆ, ಅವರೇ ನಿರ್ಧಾರ ಮಾಡಲಿ. ಸಿಟಿ ರವಿ ಅವರ ಅರ್ಜಿಯನ್ನು ಹೈಕೋರ್ಟ್ ಪರಿಗಣಿಸಲೇಬಾರದು ಅಂದ್ರು. ಎಸ್, ಆದೇಶ ಬರೆಸ್ತಾ ಇದ್ದಾರೆ ನ್ಯಾಯಮೂರ್ತಿಗಳು. ಗರಿಷ್ಠ ಶಿಕ್ಷೆ 1 ವರ್ಷ, ಒಂದು ಕಲಂನಲ್ಲಿ, ಇನ್ನೊಂದು ಕಲಂನಲ್ಲಿ 3 ವರ್ಷ ಇದೆ. 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇದ್ರೆ ನೋಟಿಸ್ ಕೊಡಬೇಕು. ನ್ಯಾಯಮೂರ್ತಿಗಳ ಆದೇಶ ಬರೆಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಿಂದ ಸುದ್ದಿ ಬರುತ್ತೆ. ಸಿಟಿ ರವಿ ಅವರಿಗೆ ಸಮಾಧಾನಕರ ಸುದ್ದಿಯೋ ಸರ್ಕಾರಕ್ಕೆ ಸಮಾಧಾನಕರ ಸುದ್ದಿಯೋ, ಲೆಟ್ ಅಸ್ ವೇಟ್. ಕೆಲವೇ ಕ್ಷಣಗಳಲ್ಲಿ ಬರಲಿದೆ. ನ್ಯಾಯಮೂರ್ತಿಗಳ ಆದೇಶ ಬರೆಸ್ತಾ ಇದ್ದಾರೆ. ನ್ಯಾಯಮೂರ್ತಿಗಳು ಹೇಳ್ತಾ ಇದ್ದಾರೆ, ಸಿಟಿ ರವಿ ಅವರಿಗೆ ನೋಟಿಸ್ ನೀಡಲಾಗಿದೆ ಅಂತ ಎಸ್ಪಿಪಿ ಅವರು ಹೇಳಿದ್ದಾರೆ. ಆದರೆ ಅದಕ್ಕೆ ಪೂರಕ ದಾಖಲೆಗಳನ್ನು ಕೊಟ್ಟಿಲ್ಲ.
ನೋಟಿಸೇ ನೀಡದೆ ಸಿಟಿ ರವಿ ಅವರನ್ನು ಬಂಧಿಸಲಾಗಿದೆ ಅಂತ ಅವರ ಪರ ವಕೀಲ ಸಂದೇಶ್ ಚೌಟಾ ಅವರು ವಾದ ಮಂಡನೆ ಮಾಡಿದಾಗ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅದು ಸುಳ್ಳು ಅಂದ್ರಂತೆ. ಅದರ ಅರ್ಥ ಸಿಟಿ ರವಿ ಅವರಿಗೆ ನೋಟಿಸ್ ಕೊಡಲಾಗಿದೆ ಅಂತ. ಅದಕ್ಕೆ ಪೂರಕ ದಾಖಲೆಗಳನ್ನು ಹೈಕೋರ್ಟ್ ಮುಂದೆ ಅವರು ಇಟ್ಟಿಲ್ಲ ಅನ್ನುವ ಅಂಶ ಬರ್ತಾ ಇದೆ. ಸಿಟಿ ರವಿ ಅವರ ಬಂಧನವೇ ಕಾನೂನು ಬಾಹಿರ ಎಂದು ಘೋಷಿಸಬೇಕು ಅಂತ ಅವರ ಪರ ವಕೀಲರ ಮನವಿ. ಕಾನೂನು ಬಾಹಿರವಾಗಿ ಅವರನ್ನು ವಶಕ್ಕೆ ಪಡೆಯಲಾಯಿತು ಅಂತ ಘೋಷಿಸಿ ತಕ್ಷಣ ಅವರನ್ನು ರಿಲೀಸ್ ಮಾಡಬೇಕು ಅಂತ ಸಿಟಿ ರವಿ ಪರ ವಕೀಲರು ವಾದ ಮಂಡನೆ ಮಾಡಿದ್ದಾರೆ. ಕೆಲವೇ ಕ್ಷಣಗಣನೆ ವಿಧಾನ ಪರಿಷತ್ತಿನಲ್ಲಿ ಈ ರೀತಿ ಆಗಿರುವುದು ದುರದೃಷ್ಟಕರ. ದೂರುದಾರರು ಮತ್ತು ಆರೋಪಿ ಇಬ್ಬರೂ ಕೂಡ ಶಾಸಕರು. ಕೆಲವೇ ಕ್ಷಣಗಳಲ್ಲಿ ಅಂತಿಮ ಆದೇಶ ಬರುತ್ತೆ. ಅಕ್ಷರಶಃ ಕ್ಷಣಗಣನೆ ಇದು. ಸಿಟಿ ರವಿ ಅವರು ಇವತ್ತು ರಾತ್ರಿಯನ್ನ ತಮ್ಮ ಮನೆಯಲ್ಲಿ ಕಳೀತಾರಾ ಅಥವಾ ಜೈಲಿನಲ್ಲಿ ಕಳಿಬೇಕಾಗಿ ಬರುತ್ತೆ. ಪೊಲೀಸ್ ಕಸ್ಟಡಿಯ ಪ್ರಶ್ನೆ ಇಲ್ಲ, ಯಾಕಂದ್ರೆ ಪೊಲೀಸರ ಕಸ್ಟಡಿ ಕೇಳೇ ಇಲ್ಲ. ಇದೇ ಮಾದರಿಯ ಬೇರೆ ಬೇರೆ ಪ್ರಕರಣಗಳನ್ನು ಉಲ್ಲೇಖಿಸಿ ಸಂದೇಶ್ ಚೌಟಾ ಅವರು ಸಿಟಿ ರವಿ ಪರವಾಗಿ ಹೈಕೋರ್ಟ್ನಲ್ಲಿ ವಾದ ಮಂಡನೆ ಮಾಡಿದ್ದಾರೆ. ರವಿಗೆ ಬಿಗ್ ರಿಲೀಫ್. ವಿಧಾನ ಪರಿಷತ್ ಸದಸ್ಯ ಮಾಜಿ ಸಚಿವ ಸಿಟಿ ರವಿ ಅವರಿಗೆ ಬಿಗ್ ರಿಲೀಫ್. ತಕ್ಷಣವೇ ಅವರನ್ನು ಬಿಡುಗಡೆ ಮಾಡಿ ಅಂತ ಹೈಕೋರ್ಟ್ ಹೇಳಿದೆ. ತಕ್ಷಣ ಬಿಡುಗಡೆ ಮಾಡಿ. ಸಿಟಿ ರವಿ ಅವರನ್ನು ಬಂಧಿಸುವ ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿದೆ ಹೈಕೋರ್ಟ್. ತನಿಖೆ ಮುಂದುವರಿಯುತ್ತೆ. ಸಿಟಿ ರವಿ ಅವರು ವಿಚಾರಣೆಗೆ ಸಹಕರಿಸಬೇಕು. ತಕ್ಷಣವೇ ಅವರನ್ನು ಪೊಲೀಸರು ಬಿಟ್ಟು ಬಿಡಬೇಕು. ಹೈಕೋರ್ಟ್ನ ಆದೇಶ. ನಿನ್ನೆ ಸಂಜೆಯಿಂದಲೂ ಪೊಲೀಸ್ ವಶದಲ್ಲಿದ್ದ
ವಿರುದ್ಧ ಈಗಲೂ ಪೊಲೀಸ್ ವಶದಲ್ಲೇ ಇರುವ ಸಿಟಿ ರವಿ ಅವರಿಗೆ ಬಿಗ್ ರಿಲೀಫ್. ತಕ್ಷಣವೇ ಬಿಡುಗಡೆಗೆ ಆದೇಶ. ಸಿಟಿ ರವಿ ಅವರನ್ನ ಪೊಲೀಸರು ಬಂಧಿಸುವ ಅವಶ್ಯಕತೆ ಇರಲಿಲ್ಲ. 41A ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯಬೇಕಾಗಿತ್ತು. ಅವರ ಮೇಲೆ ದಾಖಲಾಗಿರುವ 2 ಕಲಂಗಳಲ್ಲಿ ಯಾವುದರಲ್ಲೂ 7 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಗೆ ಅವಕಾಶ ಇಲ್ಲ. ಒಂದರಲ್ಲಿ 3 ವರ್ಷ, ಇನ್ನೊಂದರಲ್ಲಿ 1 ವರ್ಷ. ಸುಪ್ರೀಂ ಕೋರ್ಟ್ ಮಲ್ಟಿಪಲ್ ಕೇಸ್ಗಳಲ್ಲಿ ಆದೇಶ ಕೊಟ್ಟಿದೆ. 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆಯ ಪ್ರಕರಣ ದಾಖಲಾಗಿದ್ರೆ ಆರೋಪಿಗೆ ನೋಟಿಸ್ ಕೊಟ್ಟು ಇಂಥ ದಿನ ಇಷ್ಟು ಟೈಮಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಬೇಕು. 41A ನೋಟಿಸ್. ನೋಟಿಸ್ಗೆ ಗೌರವ ಕೊಡದೇ ಇದ್ರೆ, ವಿಚಾರಣೆಗೆ ಹಾಜರಾಗದೇ ಇದ್ರೆ ಆಗ ಬಂಧನ. ನಮ್ಮ ಕೋರ್ಟ್ ಬೀಟ್ ರಿಪೋರ್ಟರ್ ರಮೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಕೋರ್ಟ್ ಹಾಲ್ನಲ್ಲೇ ಇದ್ರು ಇಷ್ಟೋ ತನಕ. ಎಸ್ ರಮೇಶ್, ಏನೇನಾಯ್ತು? ವಾದ ಪ್ರತಿವಾದಗಳೇನಾದವು? ಮೊಟ್ಟ ಮೊದಲಿಗೆ ಬಿಗ್ ರಿಲೀಫ್ನ ಸುದ್ದಿಯನ್ನ ಮೊದಲಿಗೆ ಬ್ರೇಕ್ ಮಾಡಿದ್ರಿ ನೀವು. ತಕ್ಷಣವೇ ಸಿಟಿ ರವಿ ಬಿಡುಗಡೆಗೆ ಆದೇಶ. ನೆಕ್ಸ್ಟ್ ಪ್ರಾಸೆಸ್ ಏನು? ಪೊಲೀಸರು ಅವ್ರನ್ನ ಕರ್ಕೊಂಡು ಬಂಕಾಪುರ ದಾಟಿದಾರಂತೆ, ಹಾವೇರಿ ಹತ್ರ. ಅಜಿತ್, ಸಿಟಿ ರವಿ ಅವ್ರನ್ನ ತಕ್ಷಣಕ್ಕೆ ರಿಲೀಸ್ ಮಾಡಬೇಕು ಅಂತೇಳಿ ಹೈಕೋರ್ಟ್ ಸದಸ್ಯ ಪೀಠ ಆದೇಶವನ್ನ ಮಾಡಿರುವಂತದ್ದು. ಅಂದ್ರೆ ಇಲ್ಲಿ ಇಡೀ ಪ್ರಕರಣವನ್ನು ರದ್ದು ಮಾಡಿ ಸಿಟಿ ರವಿ ಪರ ವಕೀಲರು ಹೈಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟ್ ಇವತ್ತು ಈ ಒಂದು ಅರ್ಜಿ ನಾಗಪ್ರಸನ್ನ ಅವರ ಮುಂದೆ ಬರಬೇಕಿತ್ತು. ಆದ್ರೆ ಅವ್ರ ರಜೆ ಇರೋದ್ರಿಂದ ಕೋರ್ಡಿನೇಟ್ ಬೆಂಚ್ MJ ಉಮಾ ನ್ಯಾಯಮೂರ್ತಿಗಳ ಅವರ ಮುಂದೆ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಸಿಟಿ ರವಿ ಅವರ ಪರ ವಕೀಲರು ಒಂದಷ್ಟು ಆರೋಪಗಳನ್ನ ಸರ್ಕಾರದ ವಿರುದ್ಧ ಮತ್ತೆ ಈ ಒಂದು ಪ್ರಕರಣದ ತನಿಖೆಯನ್ನ ಮಾಡ್ತಾ ಇರುವಂತಹ ಪೊಲೀಸರ ವಿರುದ್ಧ ಮಳೆಗೈದ್ರು. ಯಾಕೆಂದ್ರೆ ಈ ಒಂದು ಪ್ರಕರಣದಲ್ಲಿ ಒಂದು ಸೆಕ್ಷನ್ BNS ಸೆಕ್ಷನ್ 75-79 ಇದೆ. ಇದು ಒಂದು ಸೆಕ್ಷನ್ 1 ವರ್ಷಕ್ಕೆ ಗರಿಷ್ಠ ಶಿಕ್ಷೆ ಇದೆ. ಇನ್ನೊಂದು ಸೆಕ್ಷನ್ ನಲ್ಲಿ 3 ವರ್ಷ ಇದೆ. ಇಂತಹ ಒಂದು ಪ್ರಕರಣಗಳಲ್ಲಿ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೆಯಬೇಕಾಗಿತ್ತು. ಸೆಷನ್ ನಡೀತಾ ಇತ್ತು. ಸೆಷನ್ ನಡೆಯುವಂತ ಸಂದರ್ಭದಲ್ಲಿ ಈ ರೀತಿ ಅರೆಸ್ಟ್ ಮಾಡಿರುವಂತದ್ದೇನಿದೆ ಅದು ಸರಿಯಾದಂತ ಕ್ರಮ ಅಲ್ಲ. ಒಂದು ಅರೆಸ್ಟ್ ಮೆಮೊ ಅಂದ್ರೆ ಅರೆಸ್ಟ್ ಮಾಡುವ ಸಂದರ್ಭದಲ್ಲಿ ಅವರಿಗೆ ಸರಿಯಾದಂತ ಕಾರಣವನ್ನ ಕೊಡಬೇಕು, ಅದರ ಸಮಯಾವಕಾಶವನ್ನು ಕೊಡಬೇಕಿತ್ತು. ಈ ರೀತಿಯಾಗಿ ಪೊಲೀಸರು ಸಾಕಷ್ಟು ಕಾನೂನಿನ ಉಲ್ಲಂಘನೆಯನ್ನು ಮಾಡಿದ್ದಾರೆ. ಹಾಗಾಗಿ ತಕ್ಷಣಕ್ಕೆ ಅವ್ರನ್ನ ಬಿಡುಗಡೆಯನ್ನು ಮಾಡಬೇಕು ಅನ್ನುವಂತ ವಾದವನ್ನ ಮಾಡ್ತಾರೆ. ಅದಕ್ಕೆ ಪ್ರತಿಯಾಗಿ ಬೆಳ್ಳಿಯಪ್ಪ SPP ಅವರು ಸರ್ಕಾರದ ಪರವಾಗಿ ವಿಚಾರಣೆಗೆ ಅಂದ್ರೆ ವಾದ ಮಂಡನೆಗೆ ಬಂದಂತವ್ರು ಇಲ್ಲಿ ಕಾನೂನನ್ನ ಪಾಲನೆ ಮಾಡಲಾಗಿದೆ ಅನ್ನುವಂಥದ್ದು. ಮತ್ತೆ ಇಲ್ಲಿ ಪೊಲೀಸ್ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಕೂಡ ಅವ್ರಿಗೆ ನೋಟಿಸ್ ಅನ್ನ ನೀಡಲಾಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸರಿಯಾದಂತ ಮಾಹಿತಿಯನ್ನ ಕೂಡ ಕೊಡ್ಲಿಲ್ಲ. ಸೊ ಹಾಗಾಗಿ ಇಬ್ಬರೂ ಕೂಡ ಸದನದ ಒಳಗಡೆ ನಡೆದಿರುವಂತಹ ಘಟನೆ, ಇಬ್ಬರೂ ಕೂಡ ಶಾಸಕರು, ಅದು ವಿಧಾನ ಪರಿಷತ್ನಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿರುವಂತದ್ದು ನಿಜಕ್ಕೂ ಒಂದು ದುರದೃಷ್ಟಕರ ಅನ್ನುವಂತಹ ಪದವನ್ನ ಕೋರ್ಟ್ ಬಳಸುತ್ತೆ. ಅದರ ಜೊತೆಗೆ ಇಲ್ಲಿ ಪೊಲೀಸರು ಸರಿಯಾದಂತಹ ಒಂದು ಪ್ರೊಸೀಜರ್ ನ ಫಾಲೋ ಮಾಡಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡಿರೋದ್ರಿಂದ ಇಂತಹ ಒಂದು 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರುವಂತಹ ಪ್ರಕರಣದಲ್ಲಿ ನೋಟಿಸ್ ಅನ್ನ ಕೊಟ್ಟು ಒಂದು ಸಮಯಾವಕಾಶವನ್ನು ಕೊಟ್ಟು ಅದೊಂದು ತನಿಖೆಯನ್ನ ನಡೆಸಿ ಆಮೇಲೆ ಆರೋಪಿಗೆ ಕರೆಯಬೇಕಾಗಿತ್ತು. ಆದ್ರೆ ಇಮ್ಮಿಡಿಯೇಟ್ ಅರೆಸ್ಟ್ ಮಾಡಿರುವಂತದ್ದಿದೆ. ಇದೆಲ್ಲ ಒಂದ್ ಕಡೆ ಕಾನೂನು ಉಲ್ಲಂಘನೆ ಮಾಡಿದಂತ ಮೇಲ್ನೋಟಕ್ಕೆ ಕಾಣ್ತದೆ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿರುವಂತಹ ಸಿಟಿ ರವಿ ಅವರಿಗೆ ಒಂದು ತಕ್ಷಣವೇ ಬಿಡುಗಡೆ ಮಾಡಬೇಕು ಅನ್ನುವಂತ ಆದೇಶವನ್ನು ಮಾಡಿರುವಂತದ್ದು. ಆದೇಶ ಮಾಡುವ ಸಂದರ್ಭದಲ್ಲಿ ಒಂದು ಕಂಡೀಷನ್ ಹಾಕಿರುವಂತದ್ದು ಅಜಿತ್, ಅವರು ತನಿಖೆಗೆ ಸಹಕರಿಸಬೇಕು ಅನ್ನುವಂತ ಒಂದು ಕಂಡೀಷನ್ ಹಾಕುವ ಮೂಲಕ ಅವರಿಗೆ ಬಿಡುಗಡೆ ಆದೇಶವನ್ನು. ಸಣ್ಣ ಡೌಟ್ ರಮೇಶ್, ಇವತ್ತು ಇವ್ರು ಹಾಕೊಂಡಿದ್ದು ಕ್ವಾಶಿಂಗ್ ಅಪ್ಲಿಕೇಶನ್ ಅಲ್ವಾ? ಖಂಡಿತ ಅಜಿತ್, ಅಂದ್ರೆ ಅಲ್ಲಿ ಇಂಟ್ರಿಮ್ ರಿಲೀಫ್ ಸಿಕ್ಕಿದೆ ಇವರಿಗೆ. ಇಂಟ್ರಿಮ್ ರಿಲೀಫ್, ಕ್ವಾಶಿಂಗ್ ಅಪ್ಲಿಕೇಶನ್ ಮೇಲಿನ ವಾದ ಪ್ರತಿವಾದಗಳು ಮುಂದುವರಿತವೆ ಆಗಿದ್ರೆ ಖಂಡಿತ. ಓಕೆ,
ಇದು ಈಗ ಕ್ವಾಶಿಂಗ್ ಹಾಕಿದಂತ ಸಂದರ್ಭದಲ್ಲಿ ಪೊಲೀಸರು ದಾಖಲು ಮಾಡಿರುವಂತಹ ಒಂದು ಪ್ರಕರಣವೇ ತಪ್ಪಾದಂತ ಪ್ರಕರಣ ಆಗಿರುವಂತದ್ದು ಒಂದು ಮೂಲ ಪ್ರಶ್ನೆ ಇರುವಂತದ್ದು. ಅದು ಮ್ಯಾಟರ್ ಆಫ್ ಮುಂದೆ ಏನೋ ಅದಕ್ಕೆ ಸಂಬಂಧಪಟ್ಟ ವಾದ ಪ್ರತಿವಾದ ನಡೀತದೆ. ಆದ್ರೆ ಇವತ್ತು ಇಮ್ಮಿಡಿಯೇಟ್ ಪೊಲೀಸರು ತೆಗೆದುಕೊಂಡಂತ ಕ್ರಮ, ನಡೆದುಕೊಂಡಂತ ನಡವಳಿಕೆ, ಮತ್ತೆ ಅವರು ಅರೆಸ್ಟ್ ಆದ ನಂತರ ಏನು ಅರೆಸ್ಟ್ ಮಾಡುವಾಗ ಸಂದರ್ಭದಲ್ಲಿ ನಡೆದುಕೊಂಡಂತ ರೀತಿ ಏನಿದೆ ಅದು ಕಾನೂನು ವಿರೋಧವಾಗಿರುವಂತದ್ದು ಅನ್ನೋದನ್ನ ಸಂದೇಶ್ ಚೌಟ ಅವರು ಸಿಟಿ ರವಿ ಪರವಾಗಿ ಕೋರ್ಟ್ ನಲ್ಲಿ ಉಲ್ಲೇಖ ಮಾಡಲಿಕ್ಕೆ ಒಂದಷ್ಟು ಯಶಸ್ವಿ ಆದ್ರು ಅಂತ ಹೇಳ್ಬೋದು. ಅದಕ್ಕೆ ಪ್ರತಿಯಾಗಿ ವೆಳಿಯಪ್ಪ ಅವರು ಏನೋ ಒಂದು ಉತ್ತರವನ್ನು ಕೊಡುವಂತ ಪ್ರಯತ್ನವನ್ನು ಮಾಡ್ತಾರೆ. ಕೇವಲ ಬಾಯಿ ಮಾತಿನ ಉತ್ತರವನ್ನು ಕೊಡ್ತಾರೆ. ಅದೊಂದಷ್ಟು ದಾಖಲೆಗಳನ್ನ ಕೋರ್ಟ್ ಮುಂದೆ ಸಬ್ಮಿಟ್ ಮಾಡುವಲ್ಲಿ, ಪ್ಲೇಸ್ ಮಾಡುವಲ್ಲಿ ಅವರು ವಿಫಲರಾಗ್ತಾರೆ. ಹಾಗಾಗಿ ಇಬ್ಬರು ಶಾಸಕರಾಗಿದ್ದು ಈ ರೀತಿ ವಿಧಾನ ಪರಿಷತ್ನಲ್ಲಿ ಅಂದ್ರೆ ಸಭೆಯ ಒಳಗಡೆ ಈ ರೀತಿ ಅಂದ್ರೆ ಈ ರೀತಿ ಮಾಡಿರುವಂತದ್ದು ದುರದೃಷ್ಟಕರ ಅನ್ನುವಂಥದ್ದು. ಅದಾದ ನಂತರ ಪೊಲೀಸರ ನಡವಳಿಕೆಗಳೇನಿತ್ತು, ಇಲ್ಲಿ ಇರುವಂತಹದ್ದು 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರುವಂತ ಪ್ರಕರಣಗಳಲ್ಲಿ ಪೊಲೀಸರು ಎಲ್ಲ ಒಂದ್ ಕಡೆ ಆತುರಕ್ಕೆ ಬಿದ್ದು ಕಾನೂನನ್ನು ಉಲ್ಲಂಘನೆ ಮಾಡಿ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದನ್ನ ಕೋರ್ಟ್ ನೋಟಿಸ್ ಮಾಡಿದಂತೆ ಕಾಣ್ತಾ ಇರುವಂತದ್ದು. ಹಾಗಾಗಿ ಅವ್ರನ್ನ ತಕ್ಷಣಕ್ಕೆ ರಿಲೀಸ್ ಮಾಡಬೇಕು, ಜೊತೆಗೆ ಅವರು ಇನ್ವೆಸ್ಟಿಗೇಷನ್ಗೆ ಸಹಕರಿಸಬೇಕು ಅನ್ನುವಂಥದ್ದನ್ನ ಆರೋಪಿಗೆ ಷರತ್ತನ್ನು ವಿಧಿಸಿ ಏನು ಬಿಡುಗಡೆ ಆದೇಶವನ್ನ ನೀಡಿರುವಂತದ್ದು. ಸೊ ಹೀಗಾಗಿ ಪೊಲೀಸರ ಕ್ರಮದ ಬಗ್ಗೆ ಹೈಕೋರ್ಟ್ ಏನಾದ್ರು ಕಮೆಂಟ್ ಮಾಡ್ತಾ? ಅಜಿತ್, ಅಂದ್ರೆ ಪೊಲೀಸರ ಕ್ರಮದ ಬಗ್ಗೆ ಕಮೆಂಟ್ ಅಂದ್ರೆ ಪೊಲೀಸರು ಈ ರೀತಿಯಾದಂತ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರೋ ಪ್ರಕರಣದಲ್ಲಿ ಒಂದು ನೋಟಿಸ್ ಅನ್ನು ಕೊಟ್ಟು ಅವರು ವಿಚಾರಣೆಗೆ ಕರೆಯುವಂತದ್ದಾಗ್ಲಿ ಅಥವಾ ಅದಕ್ಕೆ ಅವರು ಕಂಪ್ಲೇಂಟ್ ಮಾಡದೇ ಇದ್ದಲ್ಲಿ ಅವ್ರನ್ನ ಅರೆಸ್ಟ್ ಮಾಡುವಂತದ್ದಾಗ್ಲಿ ಅದನ್ನ ಮಾಡಬೇಕಾಗಿತ್ತು. ಆದ್ರೆ ನೋಟಿಸ್ ಅನ್ನ ಕೊಡದೆ ಈ ರೀತಿಯಾಗಿ 41 AD ನೋಟಿಸ್ ಅನ್ನ ಕೊಡದೆ ತರಾತುರಿಯಲ್ಲಿ ಅರೆಸ್ಟ್ ಮಾಡಿರುವಂತದ್ದು ಇದು ಸರಿಯಾದಂತ ಕ್ರಮ ಅಲ್ಲ ಅನ್ನುವಂಥದ್ದನ್ನ ಇಲ್ಲಿ ಕಮೆಂಟ್ ಮಾಡಿರುವಂತದ್ದು. ಹಾಗಾಗಿ ಏನು ಈ ರೀತಿ ಘಟನೆ ನಡೆದಿರುವಂತದ್ದನ್ನ ದುರದೃಷ್ಟಕರ ಅನ್ನುವಂತ ಒಂದು ರಿಗ್ರೆಟ್ ಅನ್ನ ಅಲ್ಲಿ ವ್ಯಕ್ತಪಡಿಸಿದ ಜೊತೆಗೆ ಪೊಲೀಸರು ಮಾಡಿದಂತ ಕ್ರಮ ಸರಿ ಇಲ್ಲ ಅನ್ನುವಂತ ಒಂದು ಅಭಿಪ್ರಾಯಕ್ಕೆ ಬಂದು ಅವರಿಗೆ ಇಂಟ್ರಿಮ್ ರಿಲೀಫ್ ಅನ್ನ ನೀಡಿರುವಂತಹದ್ದು. ಅಜಿತ್, ಈಗ ನಂಗೆ ಟೆಕ್ನಿಕಲಿ ನೆಕ್ಸ್ಟ್ ಏನಾಗುತ್ತೆ ಅಂತ ಕುತೂಹಲ. ಆನ್ ದ ವೇ ಬೈ ರೋಡ್ ಕರ್ಕೊಂಡು ಬರ್ತಾ ಇದ್ದಾರೆ ಸಿಟಿ ರವಿ ಅವರನ್ನ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಿಚಾರಣೆಯನ್ನು ನಾಳೆಗೆ ಮುಂದೂಡಲಾಗಿದೆ. ಈಗ ಹೈಕೋರ್ಟ್ನ ಆದೇಶ ಬಂದಿರೋದ್ರಿಂದ ಈ ಜಾಮೀನು ಅರ್ಜಿಗೆ ಯಾವುದೇ ರೀತಿಯ ರಿಲೆವೆನ್ಸ್ ಇರೋದಿಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸಿಟಿ ರವಿ ಅವ್ರನ್ನ ಕರ್ಕೊಂಡು ಬಂದು ಎಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ? ಹೈಕೋರ್ಟಿನ ಆದೇಶವನ್ನು ಪೊಲೀಸರಿಗೆ ಹೇಗೆ ತಲುಪಿಸಲಾಗುತ್ತೆ ಅಂತ? ಅಜಿತ್, ಈಗ ಬೆಳಗಾವಿಯಿಂದ ಬೆಂಗಳೂರಿಗೆ ಅವ್ರನ್ನ ಆನ್ ದ ವೇ ಕರ್ಕೊಂಡು ಬರ್ತಾ ಇರುವಂತದ್ದು ಮಧ್ಯ ಭಾಗದಲ್ಲಿ ಇದ್ದಾರೆ ಅಂದ್ರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿರುವಂತದ್ದು. ಆದ್ರೆ ಈಗ ಹೈಕೋರ್ಟ್ ಏನು ಆದೇಶವನ್ನ ಮಾಡಿದೆ ಈಗ ಕಲಾಪ ಮುಗಿದ ನಂತರ ಅದೊಂದು ಸರ್ಟಿಫೈಡ್ ಕಾಪಿಯನ್ನ ತೆಗೆದುಕೊಳ್ಬೇಕಾಗುತ್ತೆ. ಅದಕ್ಕೊಂದು ಅರ್ಧ ಗಂಟೆ 1 ಗಂಟೆ ಸಮಯ ಬೇಕಾಗಬಹುದು. ಆ ಸರ್ಟಿಫೈಡ್ ಕಾಪಿಯನ್ನ ತೆಗೆದುಕೊಂಡು ಸಿಟಿ ರವಿಯನ್ನ ಕರ್ಕೊಂಡು ಬರ್ತಾ ಇರುವಂತಹ ಮತ್ತೆ ತನಿಖೆಯ ಹೊಣೆಯನ್ನ ಹೊತ್ತಿರುವಂತಹ ತನಿಖಾಧಿಕಾರಿಗೆ ಅವರು ತಲುಪಿಸಬೇಕು. ಆ ಆದೇಶವನ್ನ ತಲುಪಿಸಿದ ನಂತರ ಅವರು ಅಲ್ಲೇ ಬಿಡುಗಡೆ ಮಾಡಲಾಗುತ್ತೆ. ಅದರ ಜೊತೆಗೆ ಕೇಸಿನ ಏನು ದಾಖಲೆಗಳಿದೆ ಅಂದ್ರೆ FIR ಆಗ್ಲಿ ಅಥವಾ ಈ ಪ್ರಕರಣದ ಬಗ್ಗೆ ಕನ್ಸರ್ನ್ಡ್ ಕೋರ್ಟಿಗೆ ದಾಖಲೆಗಳನ್ನ ನೀಡಬೇಕಾಗುತ್ತೆ. ಆ ದಾಖಲೆಗಳನ್ನ ತನಿಖಾಧಿಕಾರಿ ನ್ಯಾಯಾಧೀಶರನ್ನ ಭೇಟಿ ಮಾಡಿ ಅಥವಾ ಕೋರ್ಟ್ಗೆ ಭೇಟಿ ಮಾಡಿ ದಾಖಲೆಗಳನ್ನ ಸಲ್ಲಿಸಬೇಕಾಗುತ್ತೆ. ಅದರ ಜೊತೆಗೆ ಆರೋಪಿಯನ್ನ ಹೈಕೋರ್ಟ್ನ ಆದೇಶದ ಮೇಲೆ ಅವ್ರನ್ನ ಬಿಡುಗಡೆ ಮಾಡಲಾಗಿದೆ ಅನ್ನುವಂತ ಹೇಳಿಕೆಯನ್ನ ಕೊಡ್ತಾರಾ ಅಥವಾ ಈಗ ಟ್ರಾನ್ಸಿಟ್ ವಾರೆಂಟ್ ಮೇಲೆ ಸಿಟಿ ರವಿ ಅವ್ರನ್ನ ಕರ್ಕೊಂಡು ಬರಲಾಗ್ತಾ ಇದೆ? ಅವ್ರನ್ನ ಎಲ್ಲೂ ಪ್ರೊಡ್ಯೂಸ್ ಮಾಡಬೇಕಾಗಿಲ್ಲ ಅಂತೀರಾ ಈಗ ನೀವು? ಸೆಷನ್ಸ್ ಕೋರ್ಟು ಇಲ್ಲ, ಮ್ಯಾಜಿಸ್ಟ್ರೇಟ್ ಕೋರ್ಟು ಇಲ್ಲ, ಎಲ್ಲೂ ಪ್ರೊಡ್ಯೂಸ್ ಮಾಡಬೇಕಾಗಿಲ್ಲ ಅಂತ? ಅಂದ್ರೆ ಅದು ಒಂದು ಕಾನ್ಫ್ಲಿಕ್ಟ್ ಇರುವಂತ ಪ್ರಶ್ನೆ ಇರುವಂತದ್ದು. ಈಗ ಪೊಲೀಸರು ಆ ಹೈಕೋರ್ಟ್ ನ ಆದೇಶವನ್ನ ನೋಡಿ ಮಾರ್ಗ ಮಧ್ಯೆ ಬಿಡ್ತಾರಾ ಅಥವಾ ಮ್ಯಾಜಿಸ್ಟ್ರೇಟ್ ಮುಂದೆ ಬಂದಂತ ಸಂದರ್ಭದಲ್ಲಿ ಈ ಆದೇಶದ ಪ್ರತಿಯನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ ಸಂದರ್ಭದಲ್ಲಿ ಅದನ್ನ ತೋರಿಸಿ ಈಗ ಹೈಕೋರ್ಟ್ ಇಂದ ರಿಲೀಫ್ ಇರೋದ್ರಿಂದ ಈ ರೀತಿಯ ಆದೇಶವೂ ಇದೆ, ನಿಮ್ಮನ್ನ ಈ ಕನ್ಸರ್ನ್ ಕೋರ್ಟ್ ಮುಂದೆ ನಾವು ಹಾಜರುಪಡಿಸಬೇಕಾಗಿರುವಂತ ಅಂದ್ರೆ ಹೈಕೋರ್ಟ್ ನ ಆದೇಶದ ಪ್ರತಿಯನ್ನ ಸಿಟಿ ಪರ ವಕೀಲರು ಕೊಡ್ತಾರೆ. ಸೊ ಒಂದು ವೇಳೆ ಅಷ್ಟರ ಒಳಗಾಗಿ ನ್ಯಾಯಾಧೀಶರ ಮುಂದೆ ಬಂದ್ರೆ ಮ್ಯಾಜಿಸ್ಟ್ರೇಟ್ ಮುಂದೆ ಅವ್ರನ್ನ ಹಾಜರುಪಡಿಸ್ತಾರೆ. ಮುಂದೆ ಕಾನೂನು ಕ್ರಮಗಳೇನು ಅವ್ರನ್ನ ದಾಖಲೆಗಳನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು. ಅದು ಕೋರ್ಟ್ ನ ಒಂದು ಪ್ರಕರಣವಾಗಿ ಮುಂದುವರಿಯುತ್ತೆ. ನಂತರ ಅಲ್ಲಿಂದ ಬಿಡುಗಡೆ ಆಗುವಂತ ಸಾಧ್ಯತೆಗಳು ಮೇಲ್ನೋಟಿಗಿರುವಂತಹದ್ದು. ಅಜಿತ್, ಒಂದ್ಸಲ ರಮೇಶ್ ಯಾವ್ದಾದ್ರು ವಕೀಲರ ಹತ್ರ ಒಂದು ಚೆಕ್ ಮಾಡ್ಕೊಳ್ಳಿ ಪ್ರಾಸೆಸ್ ಏನಿರುತ್ತೆ ಅಂತ. ಯಾಕಂದ್ರೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಹೈಕೋರ್ಟ್ನ ಆರ್ಡರ್ನ ಅಧಿಕೃತ ಕಾಪಿಯನ್ನು ಅವರ ವಕೀಲರು ಪಡೆಯೋದ್ರಲ್ಲಿ ಯಶಸ್ವಿ ಆದರೆ ಅದನ್ನು ತಗೊಂಡು ತುಮಕೂರಲ್ಲಿ ಹೋಗಿ ನಿಂತ್ಕೊಂಡು ತುಮಕೂರಲ್ಲೇ ಪೊಲೀಸರಿಗೆ ಕೊಟ್ಟು ಬಿಟ್ಟು ಕಳಿಸಿ ಸಿಟಿ ರವಿ ಅವ್ರನ್ನ ಅನ್ನೋದಕ್ಕಾಗತ್ತಾ? ಪೊಲೀಸರಲ್ಲಿ ಬಿಟ್ಟು ಕಳಿಸ್ಬೇಕಾಗತ್ತಾ? ಮಾರ್ಗ ಮಧ್ಯೆಯೇ ಅಕಸ್ಮಾತ್ ಹೈಕೋರ್ಟಿನ ಆದೇಶದ ಪ್ರತಿ ಪೊಲೀಸರಿಗೆ ತಲುಪಿಸಿದ್ರೆ ಬಿಟ್ಟು ಕಳಿಸ್ಬೇಕಾಗತ್ತಾ? ಅಥವಾ ಬೆಂಗಳೂರಿಗೆ ಕರ್ಕೊಂಡು ಬಂದು ಇಲ್ಲೊಬ್ಬ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಆನಂತರ ಹೊರಗಡೆ ಬರ್ತಾರ? ಜಸ್ಟ್ ಚೆಕ್ ಇಟ್ ರಮೇಶ್, ಒಬ್ಬ ಯಾರದಾರು ವಕೀಲರ ಹತ್ರ. ಹೈಕೋರ್ಟ್ನಲ್ಲಿ ಅತಿ ದೊಡ್ಡ ಬೆಳವಣಿಗೆ, ಸಿಟಿ ರವಿ ಬಿಜೆಪಿ MLC ಅವರಿಗೆ ಬಿಗ್ ರಿಲೀಫ್.
ಸಿಟಿ ರವಿ ಅವರ ಕಾರನ್ನು ಹಿಂಬಾಲಿಸಿಕೊಂಡು ಬಿಜೆಪಿ ಅನೇಕ ಹಿರಿಯ ಮುಖಂಡರ ಕಾರುಗಳು ಬರ್ತಾ ಇದ್ದಾವೆ. ಮಾರ್ಗ ಮಧ್ಯೆ ಅವರಿಗೆ ಕನ್ವೆ ಮಾಡಲಾಗಿದೆ. ಸಿಟಿ ರವಿ ಅವರಿಗೆ ಕನ್ವೆ ಮಾಡಿದ್ರು. ಅವರ ಕಾರಿನ ಜೊತೆಗೆ ಬರ್ತಾ ಇರುವ ಕಾರ್ಯಕರ್ತರು ವಿಕ್ಟರಿ ಸಿಂಬಲ್ ತೋರಿಸ್ತಾ ಇದ್ದಾರೆ. ಬಂಕಾಪುರದ ಹತ್ರ ಅವರ ಕಾರು ಬರ್ತಾ ಇದ್ದಾಗ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ, ಹೈಕೋರ್ಟ್ನಲ್ಲಿ ರಿಲೀಫ್ ಸಿಕ್ಕಿದೆ ಅಂತ. ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ರಂತೆ. ಶಿಗ್ಗಾಂವ್ ಐಬಿಯಲ್ಲಿ ಊಟಕ್ಕೆ ನಿಲ್ಲಿಸಿದ್ರು. ಅಲ್ಲಿ ಊಟ ಮಾಡಿದ ನಂತರ ಸಿಟಿ ರವಿ ಅವರು ಬೆನ್ನು ನೋವು, ನನಗೆ ಬೇರೆ ಸೀಟಲ್ಲಿ ಕೂಡಿಸಿ ಅಂದ್ರು. ಪೊಲೀಸರು ಕೇಳಲಿಲ್ಲ, ಇದೇ ಸೀಟಲ್ಲಿ ಕುತ್ಕೊಳ್ಬೇಕು ಅಂದ್ರು. ಇನೋವಾ ಕಾರಿನ ಬೇಬಿ ಸೀಟ್ ನೋಡ್ತಾ ಇದ್ದೀರಿ. ಅಕ್ಕಪಕ್ಕದಲ್ಲಿ 2 ಇನೋವಾಗಳು ಹೋಗ್ತಾ ಇದ್ದಾವೆ. ಎಡಗಡೆ ಕರ್ನಾಟಕ ಸರ್ಕಾರ ಅಂತ ಬರ್ಕೊಂಡಿರುವ ಇನೋವಾ, ವೈಟ್ ಇನೋವಾ, ಅದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರದ್ದು. ಆರ್ ಅಶೋಕ್ ಕಾರಿನಲ್ಲಿ ಹೋಗ್ತಾನೆ, ಗ್ಲಾಸ್ ಇಳಿಸಿ, ವಿಂಡೋ ಗ್ಲಾಸ್ ಇಳಿಸಿ ಮಾಹಿತಿಯನ್ನು ಕೊಡ್ತಾರೆ. ಪೊಲೀಸರು ಕೂಡ ಕಿಟಕಿಯ ಗ್ಲಾಸ್ ಇಳಿಸಿ ಕೇಳಿಸ್ಕೋತಾರೆ ಏನಾಯ್ತು ಅಂತ. ಏನಿಲ್ಲ, ಮೊಬೈಲ್ನಲ್ಲಿ ಯೂಟ್ಯೂಬ್ ಹಾಕೊಂಡು ನೋಡ್ಕೊಂಡು ಹೋಗ್ತಿರ್ತಾರಷ್ಟೇ. ಈಗ ಇರುವ ಪ್ರಶ್ನೆ, ಸಿಟಿ ರವಿ ಅವರನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ಹೈಕೋರ್ಟ್ ಹೇಳಿದೆ. ಎಲ್ಲಿ ಬಿಡುಗಡೆ ಮಾಡ್ತಾರೆ ಅಂತ ಹೈಕೋರ್ಟಿನ ಆದೇಶದ ಅಧಿಕೃತ ಪ್ರತಿ ತಲುಪಬೇಕು. ನ್ಯೂಸ್ ಚಾನೆಲ್ ನೋಡ್ಕೊಂಡು ಪೊಲೀಸರು ಬಿಡೋದಕ್ಕಂತೂ ಆಗೋದಿಲ್ಲ. ರಾಜ್ಯ ಸರ್ಕಾರಕ್ಕೊಂದು ಮುಖಭಂಗ ಇದು. ಎಫ್ಐಆರ್ ದಾಖಲಾದ 1 ತಾಸಿನಲ್ಲಿ ಸಿಟಿ ರವಿ ಅವರನ್ನ ವಶಕ್ಕೆ ಪಡೆದು ಇಡೀ ರಾತ್ರಿ 4 ಜಿಲ್ಲೆ ತುಂಬಾ ಓಡಾಡಿಸಿ ಬೆಳಗ್ಗೆದ್ದು ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ರು. ನೆನ್ನೆ ಲೆಫ್ಟ್ ರೈಟ್ ಅಂಡ್ ಸೆಂಟರ್ನ ಡಿಬೇಟ್ನಲ್ಲಿ ಕಾಂಗ್ರೆಸ್ ವಕ್ತಾರರನ್ನ ನಾನೊಂದು ಪ್ರಶ್ನೆ ಕೇಳಿದ್ದೆ. 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆಯಾಗುವ ಪ್ರಕರಣಗಳಲ್ಲಿ ಬಂಧಿಸಬಾರದು, ಮೊದಲಿಗೆ ನೋಟಿಸ್ ಕೊಡಬೇಕಲ್ವಾ, ಸುಪ್ರೀಂ ಕೋರ್ಟ್ನ ಆದೇಶ ಇದೆ ಅಲ್ವಾ ಅಂತ ಕೇಳಿದ್ದಕ್ಕೆ ಪೊಲೀಸರಿಗೆ ಏನ್ ಮಾಡಬೇಕು ಅಂತ ಗೊತ್ತಿರುತ್ತೆ ಅಂದಿದ್ರು ಅವರು. ಇವತ್ತು ಹೈಕೋರ್ಟ್ ಅದನ್ನೇ ಹೇಳ್ತಾ ಇದೆ, 41A ನೋಟಿಸ್ ಕೊಡಬೇಕಾಗಿತ್ತು ಅಂತ. ಎರಡೆರಡು ಪ್ರಯತ್ನಗಳನ್ನ ಮಾಡ್ತಾ ಇದ್ರು ಸಿಟಿ ರವಿ ಅವರ ಪರ ವಕೀಲರು. ಒಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ, ಇನ್ನೊಂದು ಹೈಕೋರ್ಟ್ನಲ್ಲಿ ಎಫ್ಐಆರ್ ರದ್ದುಪಡಿಸುವ ಅರ್ಜಿ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಿಚಾರಣೆಯನ್ನ ನಾಳೆಗೆ ಮುಂದೂಡಿತು. ಪ್ರಾಸಿಕ್ಯೂಟರ್ಗೆ ನೋಟಿಸ್ ಕೊಟ್ಟು ನಾಳೆಗೆ ವಿಚಾರಣೆಯನ್ನು ಮುಂದೂಡಿತು. ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ. ನೇರ ಪ್ರಸಾರದ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಹಾವೇರಿ ದಾಟಿದ್ದಾರೆ. ಈಗ ಹಾವೇರಿ ದಾಟಿದ್ದಾರೆ. ಸಿಟಿ ರವಿ ಅವರ ಮುಖದಲ್ಲಿ ಡೆಫಿನೆಟ್ಲಿ ಮಂದಹಾಸ ಇರುತ್ತೆ. ರಾತ್ರಿ ಇಡೀ ಆತಂಕಕಾರಿ ಬೆಳವಣಿಗೆಗಳು ನಡೆದು
ಎಲ್ಲೆಲ್ಲೋ ಕರ್ಕೊಂಡು ಹೋಗಲಾಯಿತು. ಕಾಡಿನ ಮಧ್ಯದಲ್ಲಿ ಗಾಡಿ ನಿಲ್ಲಿಸ್ತಿದ್ರು. ಪೊಲೀಸರಿಗೆ ಯಾರ್ದೋ ಫೋನ್ ಬರ್ತಿತ್ತು. ಅವರ ಡೈರೆಕ್ಷನ್ ಪ್ರಕಾರ ಹೋಗ್ತಾ ಇದ್ರು. ಒಂದು ಹಂತದಲ್ಲಿ ನನ್ನನ್ನು ಎನ್ಕೌಂಟರ್ ಮಾಡ್ತಾರೇನೋ ಅನ್ನೋ ಆತಂಕ ಶುರುವಾಗಿತ್ತು ಅಂದಿದ್ರು CT ರವಿ ಅವರು. ಹೈಕೋರ್ಟ್ನಿಂದ MLC CT ರವಿ ಅವರಿಗೊಂದು ಬಿಗ್ ರಿಲೀಫ್. ಈ ಪ್ರಕರಣದಲ್ಲಿ ಪೊಲೀಸರ ನಡೆದುಕೊಂಡ ರೀತಿಯನ್ನ ಹೈಕೋರ್ಟ್ ಪ್ರಶ್ನೆ ಮಾಡಿದೆ. ಪೊಲೀಸರ ಮುಂದೆ ವಿಜಯೇಂದ್ರ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. 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 ಒಂದು ತಮಗೆ ಬಹು ನಿರೀಕ್ಷಿತ ಬೆಳವಣಿಗೆ ಹೈಕೋರ್ಟ್ನಲ್ಲಿ ಆಯಿತು ಅನ್ನಬಹುದು. ನಿರೀಕ್ಷೆ ಇತ್ತು ತಮಗೆ? ಹೈಕೋರ್ಟಿನಲ್ಲಿ ಇವತ್ತು ಬಂದಿರತಕ್ಕಂತ ತೀರ್ಪು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಕಪಾಳ ಮೋಕ್ಷ. ನೋಟಿಸ್ ಅನ್ನು ಕೊಡದೇನೆ ಒಬ್ಬ ವಿಧಾನ ಪರಿಷತ್ ಸದಸ್ಯನನ್ನ, ಒಬ್ಬ ಜನಪ್ರತಿನಿಧಿಯನ್ನ ಕಾನೂನು ಬಾಹಿರವಾಗಿ ಏನು ಅರೆಸ್ಟ್ ಮಾಡಿದ್ರು ನೆನ್ನೆ CT ರವಿ ಅವ್ರನ್ನ. ಇದು ಸಂಪೂರ್ಣ ಕಾನೂನಿನ ವಿರುದ್ಧವಾಗಿದೆ ಅನ್ನುವ ಅಂಶವತ್ತಿನ ಹೈಕೋರ್ಟಿನ ತೀರ್ಪಿನಲ್ಲಿ ನಮಗೆ ಗೊತ್ತಾಗ್ತದೆ. ನಾವು ಇವತ್ತು ಕೂಡ ಹೇಳಿದ್ವಿ, ಒಬ್ಬ ಜನಪ್ರತಿನಿಧಿಗಳ ಪರಿಸ್ಥಿತಿ ಹಿಂಗಾದ್ರೆ ಜನಸಾಮಾನ್ಯರ ಕಥೆ ಏನು ಅಂತ ಕೂಡ ನಾವು ಹೇಳಿದ್ವಿ. ಇದರಲ್ಲಿ ಸಂಪೂರ್ಣ ಒಂದು ರಾಜಕೀಯ ಷಡ್ಯಂತ್ರ ಇತ್ತು ಅನ್ನೋದನ್ನ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಇವತ್ತು ತೀರ್ಪು ಅದನ್ನ ದೃಢಪಡಿಸಿದೆ. ಇವತ್ತು ಷಡ್ಯಂತ್ರ ಅಂದ್ರೆ ಯಾರ ಕಡೆಯಿಂದ ಷಡ್ಯಂತ್ರ ಅಂತ ಅನ್ಸುತ್ತೆ ಸರ್? ಏನ್ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಆಯ್ತಾ? ಉಪಮುಖ್ಯಮಂತ್ರಿಗಳ ಸೂಚನೆನಾ? ಇದ್ರ ಬಗ್ಗೆನೇ ತನಿಖೆ ಆಗ್ಬೇಕು. ಕಾರಣ ಅಂತ ಹೇಳಿದ್ರೆ ರಾಜಕೀಯ ವೈಷಮ್ಯ, ರಾಜಕೀಯ ಷಡ್ಯಂತ್ರ, ಸೇಡು ತೀರಿಸ್ಕೊಳ್ತಕ್ಕಂಥ ಚಟ ಇವತ್ತು ಕಾಂಗ್ರೆಸ್ ಪಕ್ಷದ ಅನೇಕ ಮುಖಂಡರಲ್ಲಿ, ಹಿರಿಯ ಮುಖಂಡರಲ್ಲಿ ಇದೆ. ಒಂದು ನೋಟಿಸ್ ಅನ್ನು ಕೊಡದೇನೆ ಒಬ್ಬ ಶಾಸಕರನ್ನ ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಅಕ್ಷಮ್ಯ ಅಪರಾಧ. ಪೊಲೀಸರು ಸಂಪೂರ್ಣವಾಗಿ ಆಡಳಿತ ಪಕ್ಷದ ಹಿಡಿತದಲ್ಲಿದ್ದಾರೆ. ಅವ್ರು ಹೇಳಿದಂತೆ ಕೇಳ್ಕೊಂಡು ಬಂದಿದ್ದಾರೆ. ಇವತ್ತು ಪೊಲೀಸರು ಕೂಡ ಯಾವ ರೀತಿ CT ರವಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅದನ್ನು ಕೂಡ ನೆನ್ನೆ ನೋಡಿದಿರಿ ದೃಶ್ಯ ಮಾಧ್ಯಮಗಳಲ್ಲಿ. ಇವತ್ತು ರಕ್ತ ಸುರಿತಾ ಇದ್ರು ಕೂಡ ಮನುಷ್ಯತ್ವ ಇರ್ತಕ್ಕಂಥ ತತ್ಕ್ಷಣ ಅವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾಗಿತ್ತು, ಅದನ್ನು ಕೂಡ ಮಾಡ್ಲಿಲ್ಲ. ಈ ರೀತಿ ದುರ್ವರ್ತನೆ ಇವತ್ತು ಪೊಲೀಸರು ಮಾಡಿದ್ದಾರೆ ಅಂತ ಹೇಳಿದ್ರೆ CT ರವಿ ಅವರು ಕೂಡ ಕೋರ್ಟಲ್ಲಿ ಹೇಳ್ತಾ ಇದ್ರು, ಅರ್ಧರ್ಧ ಗಂಟೆಗೂ ಸಹ ಅವ್ರಿಗೆ ಒತ್ತಡ ಬರ್ತಾ ಇತ್ತು, ದೂರವಾಣಿ ಕರೆ ಬರ್ತಾ ಇತ್ತು, ಅವ್ರ ಹೈಯರ್ ಆಫೀಸರ್ಸ್ ಫೋನ್ ಮಾಡ್ತಾ ಇದ್ರು, ಕೆಲವು ಸಚಿವರು ಫೋನ್ ದೂರವಾಣಿ ಕರೆ ಮಾಡಿದ್ರು ಅಧಿಕಾರಿಗಳಿಗೆ ಅಂತೇಳಿ ಮಾಹಿತಿ ಬರ್ತಾ ಇದೆ. ಒಟ್ಟಾರೆಯಾಗಿ ಇವತ್ತು ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ದುರ್ವರ್ತನೆ ಏನಿದೆ ಇದು ನಾವು ಭಾರತೀಯ ಜನತಾ ಪಾರ್ಟಿ ಬಲವಾಗಿ ಖಂಡಿಸ್ತೇವೆ. ಇವತ್ತಿನ ತೀರ್ಪು ಈ ಸರ್ಕಾರಕ್ಕೆ ಮತ್ತೊಮ್ಮೆ ಕಪಾಳ ಮೋಕ್ಷ. ಇವತ್ತು ಕಾನೂನಿಗಿಂತ ಯಾರು ದೊಡ್ಡವರಲ್ಲ ಅನ್ನೋದನ್ನ ಮತ್ತೊಮ್ಮೆ ಇವತ್ತು ರುಜುವಾತಾಗಿದೆ. ನೆನ್ನೆ CT ರವಿ ಅವರನ್ನು ವಶಕ್ಕೆ ಪಡೆದ ರೀತಿ ಮತ್ತು ರಾತ್ರಿ ಇಡೀ ಅವರನ್ನು ನಡೆಸಿಕೊಂಡಂತಹ ರೀತಿಯನ್ನ ಹೈಕೋರ್ಟ್ ಪರಿಗಣಿಸಿದೆ ಸರ್. ನ್ಯಾಯಾಧೀಶರ ಮಾತುಗಳಲ್ಲಿ ಅದರ ಉಲ್ಲೇಖ ಬಂತು. CT ರವಿ ಅವರನ್ನ ಬಂಧಿಸಿದ ರೀತಿಯ ಬಗ್ಗೆ ಏನು ಹೇಳ್ತೀರಿ ಅಂತ SPP ಅವರನ್ನು ಕೇಳಿದ್ರು. ಈಗ ಅರ್ಜಿಯ ವಿಚಾರಣೆಯನ್ನು ಮುಂದುವರಿಯುತ್ತೆ, ಕ್ವಾಶಿಂಗ್ ಅಪ್ಲಿಕೇಶನ್, ಅದರಲ್ಲಿ ಈ ವಿಷಯವನ್ನ ಸ್ಟ್ರೆಸ್ ಮಾಡಬೇಕಾಗತ್ತಾ? ಎಲ್ಲ ಅಂಶಗಳು ಕೂಡ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಚರ್ಚೆ ಆಗ್ತದೆ. ಯಾಕಂತ ಹೇಳಿದ್ರೆ ದಿಸ್ ವಿಲ್ ಬಿ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್. ಅಧಿಕಾರ ಇದೆ ಅಂತೇಳಿ ದುರಹಂಕಾರದಿಂದ ಆಡಳಿತ ಪಕ್ಷ ಮನಸ್ಸು ಬಂದಂತೆ ನಡ್ಕೊಳಕ್ ಸಾಧ್ಯ ಇಲ್ಲ. ಅದನ್ನ ಇದು ಹೈಕೋರ್ಟಿನ ಅಂತಿಮ ತೀರ್ಪು ಬಂದ್ಮೇಲೆ ಗೊತ್ತಾಗ್ತದೆ. ಆದ್ರೆ ಪ್ರೈಮಾ ಫೇಸೆ ಮೇಲ್ನೋಟಕ್ಕೆ ಅರ್ಥ ಆಗ್ತದೆ, ರಾಜ್ಯ ಸರ್ಕಾರ ಷಡ್ಯಂತ್ರವನ್ನ ಮಾಡಿ ಇವತ್ತು CT ರವಿ ಅವ್ರನ್ನ ಬಂಧಿಸಿದ್ರು. ಪೊಲೀಸರು ಅವ್ರ ಮೇಲೆ ಹಲ್ಲೆನೂ ಕೂಡ ಮಾಡಿದ್ರು. ಒಂದು ತೊಟ್ಟ ಹನಿ ನೀರು ಕೊಡದಂಗೆ ಇಡೀ ರಾತ್ರಿ 400-500 ಕಿಲೋಮೀಟರ್ ಸುತ್ತಾಡಿಸಿ ಅವರು ಆಯಾಸ ಮಾಡಿ, ನಿಜವಾಗ್ಲೂ ಕೂಡ ಬೆಳಗ್ಗೆ ನಾ ಕೋರ್ಟಿಗೆ ಬಂದಾಗ ನನಗೆ ನೋವಾಯ್ತು. ಇಷ್ಟು ಅವ್ರ ಮನಸ್ಸು ನೊಂದ್ಕೊಂಡಿದ್ರು. ನಿಜವಾಗ್ಲೂ ಕೂಡ ಅವ್ರ ಮುಖ ನೋಡಿ ನಮಗೆ ಆಶ್ಚರ್ಯ ಆಯ್ತು. ಆದ್ರೆ ಈ ಮಟ್ಟಕ್ಕೊಂದು ರಾಜ್ಯ ಸರ್ಕಾರ ಇಳಿಬಹುದು, ಈ ಅಯೋಗ್ಯ ಕಾಂಗ್ರೆಸ್ ಸರ್ಕಾರ ಇಳಿಬಹುದು ಅಂತೇಳಿ ನಾವು ಯಾರು ಕೂಡ ಊಹಿಸಿರ್ಲಿಲ್ಲ. ತಾವು ಭೇಟಿ ಆಗೋದಕ್ಕೆ ಹೋದ್ರಿ, ತಮಗೇನು ವ್ಯವಸ್ಥೆ ಮಾಡಿಕೊಟ್ರ? ಪೊಲೀಸರು ಮಾತಾಡೋದಕ್ಕೆ ಅವಕಾಶ ಕೊಟ್ರ? ನಾನು ಬೆಳಗ್ಗೆ ಕೋರ್ಟಿಗೆ ಬಂದಾಗ್ಲೂ ಅವ್ರನ್ನ ಭೇಟಿ ಮಾಡಿರ್ತಕ್ಕಂಥದ್ದು. ಆದ್ರೆ ಆ ನಾನು ಪೊಲೀಸರ ಬಗ್ಗೆ ನಾ ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಪೊಲೀಸರು ಸಂಪೂರ್ಣವಾಗಿ, ಯಾಕಂದ್ರೆ ಆಡಳಿತ ಪಕ್ಷ ಆಗಿ ಹೇಳ್ತಾರೆ, ಅವ್ರ ಕೈಗೊಂಬೆ ಆಗಿದ್ದಾರೆ. ಇವತ್ತು
ಆದ್ರೆ ನಾನಿವತ್ತು ಹೈಕೋರ್ಟಿನ ತೀರ್ಪಿನ ನಂತರ ಮಧ್ಯಂತರ ತೀರ್ಪೇನು ಬಂದಿದೆ, ಇದು ಪೊಲೀಸರಿಗೂ ಕೂಡ ಒಂದು ಪಾಠ. ಇದು ಎಸ್, ಆಡಳಿತ ಪಕ್ಷದವರು ಹೇಳ್ತಾರೆ ಅಂತೇಳಿ ಮನ ಬಂದಂತೆ ಕಾನೂನನ್ನ ಗಾಳಿಗೆ ತೂರ್ತಾರೆ ಅಂತ ಹೇಳಿದ್ರೆ ಖಂಡಿತ ಅವರು ಕೂಡ ಅಪರಾಧಿ ಸ್ಥಾನದಲ್ಲಿ ನಿಲ್ತಾರೆ ಇವತ್ತು. ಅದರ ಜೊತೆಗೆ ವಿಜೇಂದ್ರ ಅವರು ಎರಡೂ ನ್ಯಾಯಾಲಯದ ಅಬ್ಸರ್ವೇಷನ್, ಅಲ್ಲಿ ಬಳಕೆಯಾದ ಶಬ್ದಗಳು, ಅಫ್ಕೋರ್ಸ್ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್, ಅದನ್ನು ಒಪ್ಕೊಳ್ತಾನೆ ಹೇಳ್ತೀನಿ, ಅಲ್ಲಿ ಬಳಕೆಯಾದ ಶಬ್ದಗಳು ಸದನದ ಗೌರವಕ್ಕೆ ಏನು ಗೌರವ ಹೆಚ್ಚು ಮಾಡುವಂಥದ್ದಲ್ಲ. ಈ ರೀತಿ ಗೂಂಡಾಗಿರಿ ಅದು ಒಪ್ಕೊಳ್ತೇನೆ. ಅದು ಎಲ್ಲವೂ ಕೂಡ ಕಾನೂನಾತ್ಮಕವಾಗಿ ಎಲ್ಲವೂ ಕೂಡ ಅದು ಗೊತ್ತಾಗ್ತದೆ ಬರೋದ್ರಿಂದಲೇ, ಎಲ್ಲವೂ ಕೂಡ ಚರ್ಚೆಗಳು ಆಗ್ಬೇಕು, ಅದು ಒಂದು ಭಾಗ. ಆದ್ರೆ ಘಟನೆ ನಂತರ ನೀವು ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ವಿಧಾನಸೌಧದಲ್ಲಿ ಘೋಷಣೆ ಕೂಗಿದ್ರೆ ದೇಶದ್ರೋಹಿಗಳನ್ನ ನೀವು ಬಂಧಿಸೋಲ್ಲ. ಇಲ್ಲಿ ರಾಜಾರೋಷವಾಗಿ ಸುವರ್ಣಸೌಧ ಒಳಗೆ ಬರ್ತಾರೆ, ಅಲ್ಲಿ ಪಂಚಮಸಾಲಿ ಹೋರಾಟ, ರೈತರುಗಳು ವಿಧಾನಸೌಧಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಲಾಠಿ ಪ್ರಹಾರ ಮಾಡ್ತೀರಿ. ಇಲ್ಲಿ ಸಿಟಿ ರವಿ ಮೇಲೆ ಗುಂಡಾಗರ್ತೆ ಮಾಡ್ತೇವೆ ಅಂತ ಹೇಳಿದ್ರೆ ರಾಜಾರೋಷವಾಗಿ ಅವ್ರನ್ನ ಒಳಗ್ ಬಿಡ್ತೀರಿ. ಏನ್ ನಿಮ್ದಾಗಾದ್ರೆ ಸರ್ಕಾರದಾಗಾದ್ರೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನ ಇದು ಒಪ್ಕೊಳಕ್ ಸಾಧ್ಯನ ಆಗಾದ್ರೆ ಎಲ್ಲವೂ ಕೂಡ ಚರ್ಚೆ ಆಗ್ಬೇಕಾಗ್ತದೆ. ಎಸ್, ಈಗ ಸಿ ಟಿ ರವಿ ಅವರು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ, ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀರಾ ನೀವು ಹೈಕೋರ್ಟ್ ನಲ್ಲಿ ರಿಲೀಫ್ ಆಗಿದೆ ಅಂತ? ಅವ್ರಿಗೂ ಮಾಹಿತಿ ಸಿಕ್ಕಿದೆ, ನಾವು ಹಿಂದ್ಗಡೆ ಇಲ್ಲೇ ಜೊತೆಲೇ ಬರ್ತಾ ಇದ್ವಿ ಕಾರ್ನಲ್ಲಿ, ಅವ್ರ ಮಾಹಿತಿನೂ ಕೂಡ ನಾವು ತಲುಪಿಸಿದ್ದೇವೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಟೆಕ್ನಿಕಲ್ ಪ್ರಶ್ನೆ ಇದೆ. ಈಗ ಸಿ ಟಿ ರವಿ ಅವರನ್ನು ಬೆಂಗಳೂರಿಗೆ ಕರ್ಕೊಂಡು ಬಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅಲ್ಲಿಂದ ಬಿಡುಗಡೆ ಮಾಡಲಾಗತ್ತಾ, ಅಥವಾ ಹೈಕೋರ್ಟಿನ ಅಧಿಕೃತ ಆದೇಶದ ಪ್ರತಿಯನ್ನು ಪೊಲೀಸರಿಗೆ ಕೊಟ್ಟು ಅಲ್ಲಿಂದ ಹಾಗೇನೆ ಕರ್ಕೊಂಡು ಹೋಗಬಹುದಾ? ಯಾಕಂದರೆ ಟ್ರಾನ್ಸಿಟ್ ವಾರೆಂಟ್ ಮೇಲೆ ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಸಮಯಾವಧಿ ಇರುತ್ತೆ ಅದಕ್ಕೆ, ಈ ಅವಧಿಯಿಂದ ಈ ಅವಧಿಯ ಒಳಗೆ ಇಂಥ ನ್ಯಾಯಾಲಯದ ಮುಂದೆ ಇವ್ರನ್ನ ಪ್ರೊಡ್ಯೂಸ್ ಮಾಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿ ಬೆಳಗಾವಿಯಲ್ಲಿ ಟ್ರಾನ್ಸಿಟ್ ವಾರೆಂಟ್ ತಗೊಂಡಿದ್ದಾರೆ. ಸಚಿವ ಬಿಜೆಪಿ MLC ಸಿ ಟಿ ರವಿ ಅವರಿಗೆ ಬಿಗ್ ರಿಲೀಫ್ ಕರ್ನಾಟಕ ಹೈಕೋರ್ಟ್ನಿಂದ. ಸಿ ಟಿ ರವಿ ಅವರನ್ನ ವಶಕ್ಕೆ ಪಡೆದ ರೀತಿಯನ್ನ ಕರ್ನಾಟಕ ಹೈಕೋರ್ಟ್ ಪ್ರಶ್ನಿಸಿದೆ. ತಕ್ಷಣವೇ ಬಿಡುಗಡೆ ಮಾಡಬೇಕು ಅನ್ನುವ ಆದೇಶ. ಹಿರಿಯ ಬಿಜೆಪಿ ಮುಖಂಡರು, ಮಾಜಿ ಮುಖ್ಯಮಂತ್ರಿ, ಸಂಸದರು ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಇಡೀ ಬೆಳವಣಿಗೆ ಬಗ್ಗೆ ಏನನ್ಸುತ್ತೆ ಬೊಮ್ಮಾಯಿ ಅವರೇ? ಇದೊಂದು ದುರದೃಷ್ಟಕರವಾಗಿರುವ ಬೆಳವಣಿಗೆ. ಸದನ ಒಳಗಡೆ ಅದರ ಪಾವಿತ್ರ್ಯತೆ ಇವತ್ತು ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ. ಮತ್ತೆ ಇದು ನಡೆದಿರುವ ಘಟನೆ ಸದನದಲ್ಲಿ ಸಭಾಪತಿಗಳು ಬಹಳ ಸ್ಪಷ್ಟವಾಗಿ ಈ ತರ ರೆಕಾರ್ಡ್ಸ್ ಅಲ್ಲಿ ಯಾವುದು ಇಲ್ಲ ಅನ್ನುವಂತ ಮಾತನ್ನು ಹೇಳಿದಾಗಲೂ ಕೂಡ ಪೊಲೀಸರು ಕಂಪ್ಲೇಂಟ್ ಸಿಕ್ಕ ತಕ್ಷಣನೇ ಇಷ್ಟು ಆತುರವಾಗಿ ಅವ್ರನ್ನ ಬಂಧಿಸೋದು ಮತ್ತು ಅವ್ರು ನಡೆಸ್ಕೊಂಡಿರೋ ರೀತಿ ನೋಡಿದ್ರೆ ಇದು ಪೊಲೀಸ್ ರಾಜ್ಯ ಇರೋದು. ನಾನು ಬೆಳಗ್ಗೆ ಹೇಳಿದೆ ಯಾವ ಕಾನೂನಿನಲ್ಲಿ ಈ ತರ ಇದೆ ಅನ್ನೋದನ್ನ ಹೇಳಬೇಕು ಪೊಲೀಸರು ಅಂತ. ಅದನ್ನೇ ಇವತ್ತು ಹೈಕೋರ್ಟ್ ಪ್ರಶ್ನೆ ಮಾಡಿದೆ. ಬೇಲೇಬಲ್ ಸೆಕ್ಷನ್ ಗಳನ್ನ ಹಾಕ್ತಾರೆ ಒಂದ್ ಕಡೆ, ಆದ್ರೆ ಹಾಕಕ್ಕಿಂತ ಮುಂಚೆ ಅವ್ರಿಗೆ ನೋಟಿಸು ಕೊಡಬೇಕು, ನೋಟಿಸು ಕೂಡ ಕೊಟ್ಟಿಲ್ಲ. ಮತ್ತೆ ಸದನ ಒಳಗಡೆ ಇವ್ರಿಗೆ ತನಿಖೆ ಮಾಡೋ ಅಧಿಕಾರ ಇಲ್ಲ, ಯಾಕಂದ್ರೆ ಮಜರ್ ಮಾಡಕ್ ಹೋಗಿದ್ರು, ಅಂದ್ರೆ ಸದನ ಒಳಗಡೆ ನಡೆದಿದೆ ಅಂತ ಅದೇ ಪ್ರೂಫ್. ಮತ್ತೆ ಅವರು ಸಭಾಪತಿಗಳು ಅಲ್ಲಿ ಒಪ್ಪಿಗೆ ಕೊಟ್ಟಿಲ್ಲ. ಅದಾದ್ಮೇಲೆ ಈಗ ಮಜರ್ ಮಾಡ್ದೇನೆ, ಏನು ಮಾಡ್ದೇನೆ, ನೋಟಿಸನ್ನು ಕೊಡದೆ ಇವ್ರನ್ನ ಬಂಧನ ಮಾಡೋದು ಅಷ್ಟೇ ಅಲ್ಲ, ಬೇರೆ ಬೇರೆ ಪೊಲೀಸ್ ಸ್ಟೇಷನ್ ತೆಗೆದುಕೊಂಡು ಹೋಗಿ ಚಿತ್ರಹಿಂಸೆ ಕೊಡುವಂತದ್ದು, ಇದು ನಮಗೆ ಒಂದ್ ರೀತಿಯಲ್ಲಿ ಎಮರ್ಜೆನ್ಸಿ ದಿನಗಳು ನೆನಪಾಗ್ತಾ ಇದೆ. ಅವಾಗ್ಲೂ ಕೂಡ ಹಿಂಗೆ ಮಾಡ್ತಾ ಇದ್ರು, ಒಂದ್ ಕಡೆ ಬಂಧನೆ ಮಾಡಿ 10 ಸ್ಟೇಷನ್ ಕರ್ಕೊಂಡು ಹೋಗೋದು, ಹೊಡೆಯೋದು, ಬಡಿಯೋದು, ಇವೆಲ್ಲ ನೆನಪಾಗುತ್ತೆ. ಒಬ್ಬ ಶಾಸಕರು, ಮಾಜಿ ಮಂತ್ರಿಗಳು ಇಷ್ಟು ಮೀಡಿಯಾ ಅಲರ್ಟ್ ಇರುವಂತಹ ಸಂದರ್ಭದಲ್ಲೇನೆ ಇಷ್ಟು ಪೊಲೀಸರು ಯಾವುದೇ ರಾಜಕೀಯ ಒಂದು ಕುಮ್ಮಕ್ಕ ರಾಜಕೀಯ ಒತ್ತಡದಿಂದ ಮಾಡಕ್ ಸಾಧ್ಯ ಇಲ್ಲ. ಗೃಹ ಸಚಿವರು ಸ್ಟೇಟ್ಮೆಂಟ್ ನೋಡಿದೆ, ಬಹಳ ಮುಗ್ಧರಾಗಿ ಸ್ಟೇಟ್ಮೆಂಟ್ ಕೊಡೋ ಪ್ರಯತ್ನಗಳನ್ನ ಗೃಹ ಸಚಿವರು ಮಾಡಿದ್ದಾರೆ. ಖಂಡಿತ ರಾಜ್ಯದ ಜನ ಅಷ್ಟೇನು ಮರಳಿಲ್ಲ. ಯಾರ್ಯಾರು ಆದೇಶದ ಮೇಲೆ ಹೆಂಗ್ ಪೊಲೀಸರು ನಡ್ಕೊಂಡಿದ್ದಾರೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಇದರಲ್ಲಿ ರಾಜ್ಯ ಸರ್ಕಾರದ ಕೈವಾಡ ಇದೆ. ತನಿಖೆ ಆಗ್ಲಿ, ನಮ್ಗೇನು ಆ ಘಟನೆ ಬಗ್ಗೆ ನಾವು ಮಾತನಾಡೋದಿಲ್ಲ, ಅದು ತನಿಖೆ ಆಗ್ಲಿ, ಸತ್ಯಾಸತ್ಯ ಹೊರಗಡೆ ಬರಲಿ, ಅದನ್ನ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳಿ. ಆದ್ರೆ ಈ ಹಿಂದೆ ವಿಧಾನಸಭೆದ 10 ಹಲವಾರು ಘಟನೆಗಳು ನಡೆದಿದ್ದಾವೆ. ವಿಧಾನಸಭಾ ಒಳಗಡೆ ನಡೆದಿರುವಂತ ಘಟನೆಯಲ್ಲಿ ನಾವು ಸದನ ಸಮಿತಿಯನ್ನ ಮಾಡಿ ಅದಕ್ಕೆ ಪರಿಹಾರವನ್ನ ಹುಡುಕುವ ಪ್ರಯತ್ನ ಮಾಡಿದ್ವಿ, ನ್ಯಾಯ ಕೊಡುವಂತ ಪ್ರಯತ್ನ ಮಾಡಿದ್ವಿ. ಸದನದ ಹೊರಗಡೆ, ವಿಧಾನಸಭಾ ಒಳಗಡೆ ನಡೆದಿರುವಂತದ್ದು ಮೊನ್ನೆ ರಾಜ್ಯಸಭಾ ಚುನಾವಣೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಆದಾಗ ಅವಾಗೇನು ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಿದ್ರ? ಇಲ್ಲ, FSL ರಿಪೋರ್ಟ್ ಬಂದ ಮೇಲೆ ಅರೆಸ್ಟ್ ಮಾಡಿದ್ದು. FSL ರಿಪೋರ್ಟ್ ಬಂದ ಮೇಲೆ ಆಮೇಲೆ ಅರೆಸ್ಟ್ ಮಾಡಿ ಮತ್ತೆ ಬಿಡುಗಡೆ ಆಯ್ತು. ಹೀಗಿರುವಾಗ
ಇದು ಕೂಡ್ಲೇನೆ ಇಷ್ಟು ಅರ್ಜೆಂಟ್ ಅಲ್ಲಿ ಅವ್ರ ಮೇಲೆ ಗೆರವ್ ಹಾಕಿದ್ದಾರೆ, ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ, ಯಾರು ಹಲ್ಲೆಗೆ ಒಳಪಟ್ಟಿದ್ದಾರೆ ಅವ್ರನ್ನೇ ಅರೆಸ್ಟ್ ಮಾಡಿದ್ದಾರೆ. ಎಸ್, ಇದು ನಿಜವಾಗ್ಲೂ ಕೂಡ ಇದು ಈ ಕರ್ನಾಟಕದ ಆಡಳಿತ ಸಂಪೂರ್ಣ ಹಳಿ ತಪ್ಪಿದೆ ಮತ್ತು ಹತಾಶರಾಗಿದ್ದಾರೆ ಕಾಂಗ್ರೆಸ್ನವರು. ಈ ತರ ಪೊಲೀಸರನ್ನ ದುರ್ಬಳಕೆ ಆಗ್ತದೆ. ಎಷ್ಟು SITಗಳು, ಎಷ್ಟು ವಿರೋಧ ಪಕ್ಷಗಳ ದಮನ ಮಾಡೋದಕ್ಕೆ, ವಿರೋಧ ಪಕ್ಷದ ಧ್ವನಿಯನ್ನ ಕುಗ್ಗಿಸೋದಕ್ಕೆ ಎಷ್ಟು SITಗಳು, ಎಷ್ಟು ವಿಚಾರಣೆಗಳು, ಯಾವುದೇ ಆಧಾರ ಇಲ್ಲದೆ ಮಧ್ಯಂತರ ಇದ್ರ ಮೇಲೆ ಕೇಸ್ ಹಾಕುವಂತದ್ದು. ಒಂದು ಕಮಿಷನ್ ಮಾಡಿದ್ರೆ ಕಮಿಷನ್ಗೆ ನೋಟಿಸ್ ಕೊಡೋದಿಲ್ಲ, ಯಾರಿಗೆ ಅಪರಾಧಿಗಳಿದ್ದಾರೆ, ಅಧಿಕಾರಿಗಳಿದ್ದಾರೆ, ಅವ್ರನ್ನ ಹಿಯರಿಂಗ್ ಮಾಡೋದಿಲ್ಲ. ಏಕತರ್ಫಿಯಾಗಿ ಕೊಟ್ಟಿರುವಂತ ವರದಿ ಮೇಲೆ ಬಹಳ ದೊಡ್ಡ ದೊಡ್ಡ ಕ್ಲೇಮ್ಗಳನ್ನ ಮಾಡಿ, ಲೀಕ್ ಮಾಡಿ, ಈ ತರ ನಾವೆಂದೂ ಕೂಡ ನೋಡಿರ್ಲಿಲ್ಲ. ಇದೆಲ್ಲ ಎಮರ್ಜೆನ್ಸಿ ದಿನಗಳು ನೆನಪಾಗ್ತಾ ಇದೆ. ಬೊಮ್ಮಾಯಿಯವರ ಪ್ರಶಾಂತ್ ನಾಥ್ ಮಾತಾಡ್ತಾರೆ ನೋಡ್ರಿ. ಬೊಮ್ಮಾಯಿಯವರೇ, ಸುದೀರ್ಘ ಅವಧಿಯವರೆಗೆ ನೀವು ಕೂಡ ಜನಪ್ರತಿನಿಧಿ ಆದವರು. ಈ ರೂಲ್ ಬುಕ್ ಏನು ಹೇಳುತ್ತೆ ಇದ್ರ ಬಗ್ಗೆ ಭಾಳ ಆಂಬಿಗ್ವಿಟಿ ಇದೆ. ಈಗ ಸದನದ ಹೊರಗಡೆ ನಡೆದಿರ್ತಕ್ಕಂಥ ಘಟನೆ ಆದರೆ ಸ್ಪೀಕರ್ ಸಭಾಪತಿಗೆ ಇನ್ಫಾರ್ಮ್ ಮಾಡಬೇಕು, ಪರ್ಮಿಷನ್ ತೆಗೆದುಕೊಳ್ಳುವಂತಿಲ್ಲ. ಸದನದ ಒಳಗಡೆ, ಸದನದ ಪಟಲದಲ್ಲಿ ನಡೆದಿರ್ತಕ್ಕಂಥ ಯಾವುದೇ ಘಟನೆಯ ಬಗ್ಗೆ ಸಭಾಪತಿಗಳು ಒಂದು ಹಂತದಲ್ಲಿ ರೂಲಿಂಗ್ ಕೊಟ್ಟ ಮೇಲೆ ಬಂಧನಕ್ಕೆ ಪೊಲೀಸರು ಬಂದಿದ್ದು ಮತ್ತು ನಿಮ್ಮ ಇಮ್ಯುನಿಟಿ, ಪ್ರಿವಿಲೇಜ್ ಇವುಗಳಿಗೆಲ್ಲ ಏನು ಅರ್ಥ ಉಳಿತಾವಾಗ? ಖಂಡಿತವಾಗಿಯೂ ಸದನದ ಒಳಗಡೆ ನಡೆಯುವ ಸಭಾಂಗಣದ ವಿಧಾನ ಪರಿಷತ್ತು, ವಿಧಾನಸಭೆಯ ಒಳಗಡೆ ನಡೆದಿರುವಂತಹದ್ದು ಕಸ್ಟೋಡಿಯನ್ ಸ್ಪೀಕರು ಮತ್ತು ಚೇರ್ಮನ್ ಅವರು ಇರ್ತಾರೆ. ಅಲ್ಲಿ ನಡೆಯುವಂತ ಪ್ರತಿಯೊಂದು ಘಟನೆಗೆ ಅವರ ತೀರ್ಪೇ ಅಂತಿಮ. ಇಲ್ಲಿ ಇವತ್ತು ಅವರು ಬಹಳ ಸ್ಪಷ್ಟವಾದಂತ ಒಂದು ರೂಲಿಂಗ್ ಕೊಟ್ಟಿದ್ದಾರೆ. ಇವ್ರು ಹಿಂಗ್ ಹೇಳಿದ್ರು ಮಿಕ್ಕಿದ್ದೆಲ್ಲ ಅವ್ರ ಆತ್ಮಾವಲೋಕನಕ್ಕೆ ಬಿಟ್ಟಿದ್ದೇವೆ ಅಂತ. ಎಲ್ಲಿಯೂ ಕೂಡ ಅವರು ಯಾವುದೇ ಸ್ಪಷ್ಟವಾಗಿ ಇಂಥದ್ದೇ ನಡೆದಿದೆ ಅಂತ ಹೇಳಿಲ್ಲ. ಅದಾದ್ಮೇಲೆ ಪೊಲೀಸರ ಕೆಲಸ ಇಲ್ಲ, ಅಲ್ಲಿ ಪೊಲೀಸರ ಜುಡಿಸ್ಟಿಕ್ಷನ್ನೇ ಇಲ್ಲ, ಅಲ್ಲಿ ಪೊಲೀಸರ ಜುಡಿಸ್ಟಿಕ್ಷನ್ನೇ ಇಲ್ಲ. ಅವ್ರ ಒಳಗಡೆನೂ ಕೂಡ ಬರಂಗಿಲ್ಲ. ಮಾರ್ಷಲ್ಗಳು ಬಿಟ್ರೆ ಪೊಲೀಸ್ ಆಫೀಸರ್ ಶುಡ್ ನಾಟ್ ಎಂಟರ್ ದಿ ಪ್ರಿಮೈಸಸ್ ಆಫ್ ಅಸೆಂಬ್ಲಿ ಅಂಡ್ ಕೌನ್ಸಿಲ್. ಹಿಂಗೆ ಬಹಳ ಕಟ್ಟಿರುವಂತದ್ದು. ಅದೊಂದು ಪ್ರಿವಿಲೇಜು ಮತ್ತು ಪ್ರೊಟೆಕ್ಷನ್ ಏನು ಮೆಂಬರ್ಸ್ಗಿದೆ, ಅದನ್ನ ಇವತ್ತು ಮೀರಿ ಇವರು ಕೇಸ್ ಹಾಕಿದ್ದಾರೆ. ಆಮೇಲೆ ಕೇಸ್ ಹಾಕಿ ಮಜರ್ ಮಾಡಕ್ ಹೋದಾಗ ಸಭಾಪತಿಗಳು ಸ್ಪಷ್ಟವಾಗಿ ನಿರಾಕರಣೆ ಮಾಡಿದ್ದಾರೆ. ಅದೇ ಬಹಳ ಸ್ಪಷ್ಟ ಆಗುತ್ತದೆ, ಸದನ ಒಳಗಡೆ ನಡೆದಿರೋದಕ್ಕೆ ಕೇಸ್ ಹಾಕಿದ್ದಾರೆ ಅಂತ. ನಾನು ಎಲ್ಲ ನೋಡಿದೆ, ಮಂತ್ರಿಗಳು ಹೇಳ್ತಾ ಇದ್ರು ಸದನ ಒಳಗಡೆ ನಡೆದಿಲ್ಲ, ಹೊರಗಡೆ ನಡೆದಿದೆ ಅನ್ನುವಂತ ಮಾತನ್ನ. ಆದ್ರೆ ಮಜರ್ ಮಾಡಕ್ ಒಳಗಡೆ ಹೋಗಿದ್ರಿಂದ ಬಹಳ ಸ್ಪಷ್ಟವಾಗಿದೆ, ಅಲ್ಲಿ ನಡೆದಿರೋ ವಿಚಾರಕ್ಕೆ ಇವ್ರು ಕೈ ಹಾಕಿದ್ದಾರೆ. ಪೊಲೀಸರು ತಮ್ಮ ಅಧಿಕಾರ ವ್ಯಾಪ್ತಿಯನ್ನ ಮೀರಿ ಇವತ್ತು ನಡ್ಕೊಂಡಿದ್ದಾರೆ. ಯಾರು ಕುಮ್ಮಕ್ಕಿನಿಂದ ನಡ್ಕೊಂಡಿದ್ದಾರೆ ಅದು ತನಿಖೆ ಆಗ್ಬೇಕು. ಪೊಲೀಸ್ ಬಿಹೇವಿಯರ್ ಇದೆಯಲ್ಲ, ಇವತ್ತು ನೋಡಿ ಸದನ ಪ್ರಾರಂಭ ಆದಾಗ ಲಾಠಿ ಚಾರ್ಜ್ ಮಾಡಿದ್ರು, ಸೀನಿಯರ್ ಆಫೀಸರ್ಸ್ ಲಾಠಿ ಹಿಡ್ಕೊಂಡು ಮಾಡಿದ್ರು, ಎಂದು ಆಗಿರ್ಲಿಲ್ಲ. ಇಲ್ಲಿ ಪೊಲೀಸ್ ಕಮಿಷನರು ವ್ಯಾಪ್ತಿಯಲ್ಲಿ ಬರುವಂತದ್ದು ಇದು. ಅವರು ಇವತ್ತು ಅದೇ ಪೊಲೀಸ್ ಕಮಿಷನರ್ ಯಾರು ಲಾಠಿಯಲ್ಲಿ ಹೊಡ್ತಿದ್ರು ಅವರೇ ಇದಕ್ಕೆ ಮುಖ್ಯಸ್ಥರಿದ್ದಾರೆ. ಬಟ್ ಅವ್ರ ಬಗ್ಗೆ ಯಾರು ಪ್ರಶ್ನೆ ಮಾಡೋದಿಲ್ಲ. ಈಸ್ ಗೋಯಿಂಗ್ ಸ್ಕಾಟ್ ಫ್ರೀ, ಯಾಕಂದ್ರೆ ಅವ್ರಿಗೆ ಪೊಲಿಟಿಕಲ್ ಪ್ರೊಟೆಕ್ಷನ್ ಇದೆ. ಈ ತರ ಹಿಂಗಾದ್ರೆ ಇನ್ನು ಜನಸಾಮಾನ್ಯರು ಯಾವ ರೀತಿ ಸರ್ಕಾರ ವಿರುದ್ಧ ಯಾರು ಮಾತಾಡಲೇಬಾರ್ದು ಅನ್ನುವಂತ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಎಸ್, ಬೊಮ್ಮಾಯಿಯವರು ಈಗ CT ರವಿ ಅವರನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ಹೈಕೋರ್ಟ್ ಆದೇಶ. ಪ್ರಕರಣ ಸುಖಾಂತ್ಯ ಅಂತೀರಾ, ಅಲ್ಲಾದ್ರೆ ಮುಗಿತಲ್ಲ ಇಲ್ಲಿಗೆ ಅಂತಾನ, ಅಥವಾ ಮುಂದೇನಾದ್ರು ಹೋರಾಟದ ಆಲೋಚನೆಗಳು ಬಿಜೆಪಿಗಿದೆಯಾ? ಇಲ್ಲ, ಖಂಡಿತವಾಗೂ ನೋಡಿ, ಹೈಕೋರ್ಟ್ ಇವತ್ತು ನಾವು ಏನು ಜನ ಮಾನಸದಲ್ಲಿತ್ತು ನಾವೇನ್ ಹೇಳಿದ್ವಿ ಅದನ್ನೇ ಇವತ್ತು ಅವ್ರು ಹೇಳಿದ್ದಾರೆ. ಯಾವ ಕಾನೂನು ಅಡಿಯಲ್ಲಿ ನೀವು ಮಾಡಿದ್ರಿ, ನಿಮ್ಗೆ ಅವಕಾಶನೇ ಇಲ್ಲ, ಅರೆಸ್ಟ್ ಮಾಡುವಂತದ್ದು ಅವಶ್ಯಕತೆನೇ ಇರಲಿಲ್ಲ, ಅದಕ್ಕೆ ಎಲ್ಲಿದ್ದಾರೆ ಅಲ್ಲೇ ತಕ್ಷಣ ಬಿಡುಗಡೆ ಮಾಡಿ ಅನ್ನುವಂಥದ್ದು. ಇದು ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗೆ ಕಪಾಳ ಮೋಕ್ಷ ಆಗಿದೆ ಹೈಕೋರ್ಟ್ ಇವತ್ತು ಮಾಡಿದೆ. ಮತ್ತೆ ಇದು ಮುಂದುವರಿಬಾರ್ದನ್ನೋ ಸಲುವಾಗಿ ನಾವು ಪಕ್ಷದ ಎಲ್ಲ ಸೀನಿಯರ್ ಕೂತ್ಕೊಂಡು ಇದನ್ನ ಮುಂದೆ ಯಾವ ರೀತಿ ಪೊಲೀಸರ ದಮನಕಾರಿ, ಸರ್ಕಾರದ ದಮನಕಾರಿ ನೀತಿ ವಿರುದ್ಧ ಹೋರಾಟವನ್ನ ನಾವು ರೂಪುರೇಷೆಗಳನ್ನು ಹಾಕ್ಬೇಕು. ಆದ್ರೆ ಬೊಮ್ಮಾಯಿಯವರ ಎರಡನೇ ಪಾರ್ಟಿನ ತಪ್ಪುಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಮೊದಲನೇ ಪಾರ್ಟ್ನ ತಪ್ಪುಗಳು ಕೂಡ ಇವೆ. ಈಗ ರಾಹುಲ್ ಗಾಂಧಿಯನ್ನ ಡ್ರಗ್ ಅಡಿಕ್ಟ್ ಅಂದ್ರು, ಇವ್ರು ಯಾರೋ ಕೊಲೆಗಡಕರಂದ್ರು, ಅವ್ರು ಇನ್ನೇನೋ ಅಂದ್ರು. ಸರಿ, ವಿಧಾನ ಪರಿಷತ್ನಲ್ಲಿ ವಿಧಾನಸಭೆಯಲ್ಲಿ ಒಂದು ಇಮ್ಯುನಿಟಿ ಇರುತ್ತೆ, ಅದು ದೊಡ್ಡ ಸಂದರ್ಭಗಳಲ್ಲಿರುತ್ತೆ. ಈಗ ನೀವು ಕೋರ್ಟ್ಗಳ ಬಗ್ಗೆ ನಾವು ಚರ್ಚೆ ಮಾಡುವಂತಿಲ್ಲ, ನೀವು ಚರ್ಚೆ ಒಳಗಡೆ ಮಾಡಬಹುದು ಅಂತಕ್ಕಂಥದ್ದು. ಅದು ಪರಸ್ಪರ ಬೈದಾಡ್ಕೊಳ್ಳಿಕ್ಕೆ ಇರ್ತಕ್ಕಂಥ ಇಮ್ಯುನಿಟಿ ಅಲ್ಲ. ಆ ಶಬ್ದಗಳ ಬಳಕೆ ಬಗ್ಗೆ ಏನು ಹೇಳ್ತೀರಿ ನೀವು? ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದವರು. ಅದಕ್ಕೆ ಬಹಳ ದಿವಸದಿಂದ ಏನು ಈಗ ಪಾರ್ಲಿಮೆಂಟ್ ಒಳಗಡೆ ಎಥಿಕ್ಸ್ ಕಮಿಟಿ ಅಂತ ಇದೆ.
ಆ ಎಥಿಕ್ಸ್ ಕಮಿಟಿಯಲ್ಲಿ ಎಥಿಕಲಿ ಮಾರಲಿ ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಶಬ್ದ ಬಳಕೆ ಮಾಡಬೇಕು ಅನ್ನುವಂಥದ್ದು ಸ್ಪಷ್ಟವಾದ ನಿರ್ದೇಶನ ಇದೆ. ಇಲ್ಲಿಯೂ ಕೂಡ ಒಂದು ಎಥಿಕ್ಸ್ ಕಮಿಟಿ ಮಾಡಿದ್ರೆ ಹಿಂದೆ, ಆದ್ರೆ ಅದು ಸಂಪೂರ್ಣವಾಗಿ ಕಾರ್ಯಗತ ಆಗ್ತಾ ಇಲ್ಲ. ಎಥಿಕ್ಸ್ ಕಮಿಟಿ ಅದನ್ನ ಜಾರಿ ತರುವಂತದ್ದು ಬಹಳ ಅವಶ್ಯಕತೆ ಇದೆ. ಪಾರ್ಲಿಮೆಂಟ್ ಅಲ್ಲಿ ಯಾವ ತರ ಜಾರಿ ತಂದಿದ್ದಾರೆ, ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ತರುವಂತದ್ದು ಕೂಡ ಅಷ್ಟೇ ಅವಶ್ಯಕತೆ ಇದೆ ಅಂತ ನನ್ನ ಭಾವ. ಎಸ್, ಧನ್ಯವಾದ ಬೊಮ್ಮಾಯಿಯವರೇ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದೆ. ನಮಗೆ ಬರ್ತಾ ಇರುವ ಮಾಹಿತಿ, ಸಿಟಿ ರವಿ ಅವರನ್ನ ಕರೆದುಕೊಂಡು ಬರ್ತಾ ಇರುವ ಪೊಲೀಸರಿಗೆ ಕನ್ಫ್ಯೂಷನ್ ಇದೆ. ಹೈಕೋರ್ಟ್ ಆದೇಶದ ಅಧಿಕೃತ ಪ್ರತಿ ತಲುಪಿದ ತಕ್ಷಣ ಅಲ್ಲೇ ಬಿಟ್ಟು ಬಿಡಬೇಕಾ, ಅಥವಾ ಬೆಂಗಳೂರಿಗೆ ಕರ್ಕೊಂಡು ಬಂದು ನ್ಯಾಯಾಧೀಶರ ಎದುರು ಹಾಜರುಪಡಿಸಿದ ನಂತರ ಅವರನ್ನ ಬಿಡಬೇಕಾ ಅಂತ. ವಾಹನಗಳು ಸಿಟಿ ರವಿ ಅವರನ್ನ ಕರ್ಕೊಂಡು ಬೆಳಗಾವಿಯ ಪೊಲೀಸರು ಬೆಂಗಳೂರಿಗೆ ಬರ್ತಾ ಇದ್ರು. ಅದರ ಮಧ್ಯೆ ಹೈಕೋರ್ಟ್ ಸಿಟಿ ರವಿ ಅವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಜಾಮೀನು ಕೊಟ್ಟಿದೆ, ಮಧ್ಯಂತರ ಜಾಮೀನು. ಹೀಗಾಗಿ ಸಿಟಿ ರವಿ ಅವರನ್ನ ಮಾರ್ಗ ಮಧ್ಯದಲ್ಲೇ ಬಿಡಬೇಕಾ, ಅಥವಾ ಬೆಂಗಳೂರಿಗೆ ಕರೆದುಕೊಂಡು ಬಂದು ಮ್ಯಾಜಿಸ್ಟ್ರೇಟ್ ಹತ್ರ ಹೋಗಿ ಮ್ಯಾಜಿಸ್ಟ್ರೇಟ್ ಎದುರು ಸಿಟಿ ರವಿ ಪರ ವಕೀಲರು ಹೈಕೋರ್ಟ್ನ ಆದೇಶದ ಪ್ರತಿಯನ್ನು ಕೊಟ್ಟ ನಂತರ ಬಿಡುಗಡೆ ಮಾಡಬೇಕಾ, ಕನ್ಫ್ಯೂಷನ್ ಇದ್ದಂಗಿದೆ. ಸಿಟಿ ರವಿ ಜೊತೆ ಬರ್ತಾ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಬೆಳಗಾವಿಯ ಪೊಲೀಸ್ ಕಮಿಷನರ್ನಿಂದ ಸೂಚನೆಯ ನಿರೀಕ್ಷೆಯಲ್ಲಿದ್ದಾರೆ. ಸಿಟಿ ರವಿ ಅವರನ್ನು ಕರೆದುಕೊಂಡು ಹಾವೇರಿಯಿಂದ ದಾವಣಗೆರೆ ಕಡೆಗೆ ಪೂನಾ ಬೆಂಗಳೂರು ರಸ್ತೆಯಲ್ಲಿ ವಾಹನಗಳು ಬರ್ತಾ ಇವೆ. ದಾವಣಗೆರೆಗೆ ಬಂದ ನಂತರ ಸಿಟಿ ರವಿ ಅವರ ಜಾಮೀನು ಪ್ರತಿಯನ್ನ ಸಿಟಿ ರವಿ ಪರ ಬೆಂಬಲಿಗರು ಅಥವಾ ಸಿಟಿ ರವಿ ಪರ ಯಾವುದಾದ್ರು ವಕೀಲರು ದಾವಣಗೆರೆಯಲ್ಲಿ ಕೊಟ್ಟರೆ ತಕ್ಷಣಕ್ಕೆ ಬಿಡುಗಡೆ ಮಾಡ್ತಾರಾ, ಅಥವಾ ಬೆಂಗಳೂರಿಗೆ ಕರೆತಂದು ಮ್ಯಾಜಿಸ್ಟ್ರೇಟ್ ಎದುರಿಗೆ ಹಾಜರುಪಡಿಸಿ ನಂತರ ಜಾಮೀನು ಕೊಡ್ತಾರಾ, ನಂತರ ಜಾಮೀನಿನ ಮೇಲೆ ಬಿಡುಗಡೆ ಮಾಡ್ತಾರಾ ಅಂತಕ್ಕಂಥ ಆಂಬಿಗ್ವಿಟಿ ಇದೆ. ಸಿಟಿ ರವಿ ಹಿಂದ್ಗಡೆ ವಿಜಯೇಂದ್ರ ಸೇರಿದಂತೆ ಬಿಜೆಪಿಯ ನಾಯಕರು ಕೂಡ ಸಿಟಿ ರವಿ ವಾಹನದ ಹಿಂದ್ಗಡೆ ಬರ್ತಾ ಇದ್ದಾರೆ. ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಸಿಟಿ ರವಿ ಅವರನ್ನು ಬಂಧಿಸಿದ ನಂತರ ಸುಮಾರು 22 ಗಂಟೆಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ಸಿಟಿ ರವಿ ಇದ್ದರು. ರಾತ್ರಿ ಲೋಕಾಪುರ, ಮುಧೋಳ, ಬಾಗಲಕೋಟೆ, ರಾಮದುರ್ಗ, ಘಟಪ್ರಭಾ ಹೀಗೆಲ್ಲ ಸುತ್ತಾಡಿಸಿ ಯಾದವಾಡದ ಮೂಲಕ ಬೆಳಗಾವಿಯ ಪೊಲೀಸರು ವಾಪಸ್ ಅವರನ್ನ ಬೆಳಗಾವಿಗೆ ಕರೆತಂದಿದ್ರು. ಆದರೆ ಬೆಳಗಾವಿ ಪೊಲೀಸರ ಕ್ರಮ ಸರಿ ಅಲ್ಲ ಅನ್ನೋದನ್ನು ಮಧ್ಯಂತರ ಜಾಮೀನು ಕೊಡುವಾಗ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ನೋಟಿಸ್ ಕೊಡಬಹುದಿತ್ತು, ಬಂಧನದ ಅವಶ್ಯಕತೆ ಇತ್ತ. ಸಿಟಿ ರವಿ ಅವರನ್ನ ಕರೆದುಕೊಂಡು ಬೆಳಗಾವಿ ಪೊಲೀಸರು ಬೆಂಗಳೂರಿನತ್ತ ಬರ್ತಾ ಇದ್ದಾರೆ. ದಾವಣಗೆರೆ ಬಹುತೇಕ ರೀಚ್ ಆಗ್ತಿದ್ದಾರೆ ಬೆಳಗಾವಿ ಪೊಲೀಸರು.
ಹೈಕೋರ್ಟ್ನ ಆದೇಶದ ಅಧಿಕೃತ ಪ್ರತಿ ಸಿಕ್ಕ ನಂತರ ಮಾರ್ಗ ಮಧ್ಯದಲ್ಲೇ ಬಿಡುಗಡೆ ಮಾಡ್ತಾರಾ ಅಥವಾ ಬೆಂಗಳೂರಿಗೆ ಕರೆದುಕೊಂಡು ಬಂದು ಮ್ಯಾಜಿಸ್ಟ್ರೇಟ್ ಎದುರಿಗೆ ಏನು ಹಾಜರುಪಡಿಸಬೇಕಿತ್ತು ಅಲ್ಲಿ ಒಯ್ದ ನಂತರ ಹೈಕೋರ್ಟ್ನ ಪ್ರತಿ CT ರವಿ ಪರ ವಕೀಲರು ತೋರಿಸಿದ ನಂತರ ಬಿಡುಗಡೆ ಮಾಡ್ತಾರ? ಕರ್ನಾಟಕದ ರಾಜಕಾರಣದಲ್ಲಿ ಇಂಥ ಘಟನೆ ಯಾವತ್ತಿಗೂ ಕೂಡ ನಡೆದಿರಲಿಲ್ಲ. ಯಾಕಂದರೆ ಸದನದ ಒಳಗಡೆ ನಡೆದಿರ್ತಕ್ಕಂಥ ವಾಗ್ವಾದವನ್ನು ಇಟ್ಕೊಂಡು ಒಬ್ಬ ಶಾಸಕರನ್ನು ಬಂಧಿಸಿ ರಾತ್ರೋರಾತ್ರಿ ಅವರನ್ನು 3 ಜಿಲ್ಲೆಗಳಲ್ಲಿ ಓಡಾಡಿಸಿ ಬೆಂಗಳೂರಿಗೆ ಕರೆದುಕೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಹೈಕೋರ್ಟ್ ಅವರಿಗೆ ಜಾಮೀನು ಮಂಜೂರು ಮಾಡಿದೆ, ಮಧ್ಯಂತರ ಜಾಮೀನು. ಈಗಷ್ಟೇ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಮಾತನಾಡ್ತಾ ಇದ್ರು. ಒಂದು ಹಂತದಲ್ಲಿ ವಿಧಾನ ಪರಿಷತ್ತಿನ ಕಸ್ಟೋಡಿಯನ್ ಆಗಿರುವ ಸಭಾಪತಿಗಳು ರೂಲಿಂಗ್ ಕೊಟ್ಟ ನಂತರ ಸ್ಥಳೀಯ ಪೊಲೀಸರ ದೇ ಹ್ಯಾವ್ ನಥಿಂಗ್ ಟು ಡೂ ವಿತ್ ಇಟ್. ಅವರು ನೋಟಿಸ್ ಕೊಡಬಹುದಿತ್ತು. ಅವರು ಬಂಧನದ ಅತಿರೇಕವನ್ನು ಮಾಡಿದ್ರಿಂದ ಸರ್ಕಾರಕ್ಕೆ ಒಂದು ಹಂತದ ಮುಖಭಂಗ ಆಯ್ತಾ? CT ರವಿಯವರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಹೈಕೋರ್ಟ್ ಆದೇಶ ನೀಡಿದೆ. ಸದ್ಯಕ್ಕೆ ನಮ್ಮ ಜೊತೆಗೆ ವಕೀಲರಾದಂತಹ ಸಿದ್ಧಾರ್ಥ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಇವತ್ತು ಹೈಕೋರ್ಟು CT ರವಿ ಅವರನ್ನು ಕೂಡಲೇ ಬಿಡುಗಡೆ ಮಾಡಬೇಕಂತ ಹೇಳಿ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು. ಯಾವ ಗ್ರೌಂಡ್ಸ್ನ ಆಧಾರದ ಮೇಲೆ ಇದೀಗ ಈ ಒಂದು ಆದೇಶವನ್ನು ಕೊಟ್ಟಿರುವಂಥದ್ದು? ಅದರ ಜೊತೆಗೆ ಮತ್ತೊಂದು ಪ್ರಶ್ನೆ ಅಂದರೆ, ಇವತ್ತು ಈ ಒಂದು FIR ರದ್ದು ಕೋರಿ ಅರ್ಜಿಯನ್ನು ಹಾಕೊಂಡಿದ್ದಂಥ ವಿಚಾರನ ಇದು ಇಲ್ಲ. FIR ರದ್ದುಗೊಳಿಸಿ ಅಂತ ನಾವು ಕೇಳಿಲ್ಲ. ನಾವೇನು ಕೇಳೋದು ಡೈರೆಕ್ಟ್ ರಿಲೀಸ್ ಮಾಡಿ ಅಂತ ಹೇಳಿದ್ದು. ಯಾಕಂದರೆ ಕೆಲವು ಟೆಕ್ನಿಕಲ್ ಗ್ರೌಂಡ್ಸ್ ಇದೆ. ಟೆಕ್ನಿಕಲ್ ಗ್ರೌಂಡ್ಸ್ ಏನಂತ ಹೇಳಿದ್ರೆ, ಟೆಕ್ನಿಕಲ್ ಗ್ರೌಂಡ್ಸ್ ಟು ಸೇ ದಟ್ ಇವಾಗ ಅರೆಸ್ಟ್ ಮಾಡಬೇಕಾದ್ರೆ ಕೆಲವು ಪ್ರೋಟೋಕಾಲ್ಸ್ ಇದೆ. ಮತ್ತು ಯಾವ್ಯಾವ ಸಂದರ್ಭದಲ್ಲಿ ಅರೆಸ್ಟ್ ಮಾಡ್ಬೋದು, ಯಾವ್ಯಾವ ಒಫೆನ್ಸಿಗೆ ಅರೆಸ್ಟ್ ಮಾಡ್ಬೋದು, ಅದಕ್ಕೆಲ್ಲ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಆ ಗೈಡ್ಲೈನ್ಸ್ ಕೂಡ ಇಟ್ ಇಸ್ ಆ್ಯಕ್ಚುಲಿ ಬಿನ್ ಗಿವನ್ ಟು ದಿ ಸ್ಟೇಟ್ ಪೊಲೀಸ್ ಆಲ್ಸೋ. ಅವ್ರಿಗೂ ಗೈಡ್ಲೈನ್ಸ್ ಹೋಗಿದೆ. ಆದರೂ ಕೂಡ ನನ್ ಆಫ್ ಇಟ್ ಇಸ್ ಬಿನ್ ಫಾಲೋಡ್. ಆ ಗೈಡ್ಲೈನ್ಸ್ ನಮ್ಮ ಕಾನ್ಸ್ಟಿಟ್ಯೂಷನಲ್ ಆಸ್ಪೆಕ್ಟ್, ನನ್ನ ಪರ್ಸನಲ್ ಲಿಬರ್ಟಿ ಇಸ್ ಮೈ ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂತ ಹೇಳ್ಕೊಂಡು ಐ ಹ್ಯಾವ್ ದೆನ್ ಗಾನ್ ಬಿಫೋರ್ ದ ಕೋರ್ಟ್. ಅಲ್ಲಿ ಕೋರ್ಟ್ ಮುಂದೆ ನಾವು ಅರ್ಜಿ ಸಲ್ಲಿಸಿದ್ದೀವಿ. ಈ ಥರ ಈ ಅರೆಸ್ಟ್ ಮಾಡೋದಕ್ಕೆ ಕೂಡ ಸಂದರ್ಭದ ಯಾವುದೂ ಇಲ್ಲ. ಸೆಕ್ಷನ್ 75 ಮತ್ತು 79 BNSS ನಮ್ಮ ಹಳೆ IPCನಲ್ಲಿ 354A ಮತ್ತು ಇಟ್ ವಿಲ್ ಬಿ 509. ಅದರಲ್ಲಿ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಇರೋದು 3 ವರ್ಷ ಅಥವಾ 1 ವರ್ಷ. ಈ ಎಲ್ಲ ಕೇಸಲ್ಲಿ ಹೋಗ್ಬಿಟ್ಟು ಅರೆಸ್ಟ್ ಮಾಡ್ಬೇಕಾದ್ರೆ ಒಂದು ಕೆಲವು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟು. ಆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, 7 ಇಯರ್ಸ್ಗಿಂತ ಕಡಿಮೆ ಏನಾದರೂ ಪನಿಷ್ಮೆಂಟ್ ಇದ್ದರೆ ಅದಕ್ಕೆ ಫಸ್ಟ್ ನೋಟಿಸ್ ಕೊಡಿ, ಗ್ರೌಂಡ್ಸ್ ಆಫ್ ಅರೆಸ್ಟ್ ಕೊಡಿ. ಅದ ನಂತರ ಏನಾದರೂ ಇದ್ದರೆ ಮಾತ್ರ ಅವಾಗ ಯು ಗೋನ್ ಅರೆಸ್ಟ್. ಇಲ್ಲಿ ನೋಟಿಸು ಕೊಟ್ಟಿಲ್ಲ, ಗ್ರೌಂಡ್ಸು ಕೊಟ್ಟಿಲ್ಲ. ಆ ಸಂದರ್ಭದಲ್ಲಿ ನಾವು ಹೈಕೋರ್ಟ್ ಮುಂದೆ ಅರ್ಜಿ ಹಾಕ್ಕೊಂಡು ನಾವು ರಿಲೀಸ್ ಕೇಳಿದ್ದು ಡೈರೆಕ್ಟಾಗಿ. ಬೇಲ್ ಕೊಡಿ ಅಂತ ಹೇಳಿಲ್ಲ, ರಿಲೀಸ್ ಕೊಡಿ ಅಂತ. ಏನಕ್ಕೆ ಅಂದರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಹೇಳುತ್ತೆ, ಇಂಥ ಗೈಡ್ಲೈನ್ಸ್ ಫಾಲೋ ಮಾಡಿಲ್ಲ ಅಂದರೆ ರಿಲೀಸ್ ಮಾಡಲೇಬೇಕು, ಅದು ತಕ್ಷಣ ರಿಲೀಸ್ ಮಾಡಬೇಕಂತ. ಆ ಅರ್ಜಿ ನಾವು ಹಾಕಿದ್ವಿ. ಸರ್, ಹಾಗಾದರೆ ಈಗ CT ರವಿ ಈ ಒಂದು ಪ್ರಕರಣಕ್ಕೆ ಏನು FIR ದಾಖಲಾಗಿದೆ, ಅದರ ಪ್ರೊಸೀಜರ್ ಮುಂದೆ ಹೇಗಿರುತ್ತೆ ಸರ್? ಪ್ರೊಸೀಜರ್ ಇವಾಗ ಕಾನೂನು ರೀತಿ ಇವಾಗ ಇದರಲ್ಲಿ ಕೂಡ ಇವತ್ತು ಒಂದು ಕಂಡೀಷನ್ ಇಂಪೋಸ್ ಆಗಿದೆ. ಏನಂತ ಕಂಡೀಷನ್ ಏನು, ನಾವು ಕೋಆಪ್ರೇಟ್ ಮಾಡಬೇಕು. ಇನ್ವೆಸ್ಟಿಗೇಷನ್ ಕೋಆಪ್ರೇಟ್ ಮಾಡ್ತೀವಿ. ಇನ್ವೆಸ್ಟಿಗೇಷನ್ ಕರೆದಾಗ ಕನ್ಸರ್ನ್ ಪೊಲೀಸ್ ಸ್ಟೇಷನ್ ಕರೆದಾಗ ನಾವು ಕೋಆಪ್ರೇಟ್ ಮಾಡ್ತೀವಿ. ಅದೇನು ಪ್ರೊಸೀಜರ್ ಇದೆಯೋ ವಿ ವಿಲ್ ಕೋಆಪ್ರೇಟ್ ವಿತ್ ಇಟ್. ಇದಿಷ್ಟು ಸಿದ್ಧಾರ್ಥ ಅವರು ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವೀಂದ್ರ ಜೊತೆ ಹರೀಶ್ ರಾಮಸ್ವಾಮಿ. ಸ್ವತಃ CT ರವಿ ಅವರೇ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ನಮಸ್ಕಾರ. ಒಂದು ನಿನ್ನೆ ಸಂಜೆಯಿಂದ ಏನೇನಾಯಿತು ಅನ್ನೋದನ್ನು ರಾಜ್ಯ ನೋಡ್ತಾ ಇದೆ. ಈಗ ಹೈಕೋರ್ಟ್ನಲ್ಲೊಂದು ರಿಲೀಫ್, ತಮ್ಮನ್ನು ವಶಕ್ಕೆ ಪಡೆದ ರೀತಿಯನ್ನು, ಪೊಲೀಸರ ರೀತಿಯನ್ನು ಹೈಕೋರ್ಟ್ ಪ್ರಶ್ನೆ ಮಾಡಿದೆ. CT ರವಿ ಅವರೇ, ಒಟ್ಟಾರೆ ಎಪಿಸೋಡ್ ಬಗ್ಗೆ ಏನು ಹೇಳ್ತೀರಿ? ವಿವರವಾಗಿ ನಾನು ಆರ್ಡರ್ ಕಾಪಿ ಸಿಕ್ಕಿದ್ಮೇಲೆ ನಾಳೆ ನಿಮ್ ಜೊತೆ ಹಂಚ್ಕೊಳ್ತೀನಿ ವಿವರನ. ನಾನು ಒಂದ್ ಮಾತನ್ನ ಬೆಳಗಾಂನಲ್ಲಿ ಹೇಳಿದ್ದೆ, ಸತ್ಯಮೇವ ಜಯತೆ ಅಂತ ಹೇಳಿ. ಸತ್ಯಕ್ಕೆ ಜಯ ಅಂತ ನಂಗೆ ನಂಬಿಕೆ ಇತ್ತು ನ್ಯಾಯಾಲಯದ ಮೇಲೆ. ಆ ನಂಬಿಕೆಗೆ ಅನುಗುಣವಾಗಿ ಸತ್ಯದ ತೀರ್ಪು ಬಂದಿದೆ. ನಿಮಗೆ ಗೊತ್ತಿದೆ, ವಿಧಾನ ಪರಿಷತ್ನಲ್ಲಿ ಸಭಾಪತಿಗಳೇ ಕಸ್ಟೋಡಿಯನ್ನು, ವಿಧಾನಸಭೆಗೆ ಸಭಾಧ್ಯಕ್ಷರು ಕಸ್ಟೋಡಿಯನ್ನು. ವಿಧಾನ ಪರಿಷತ್ನಲ್ಲಿ ಸಭಾಪತಿಗಳು ರೂಲಿಂಗ್ ಕೊಟ್ರು. ಅದು ಯಾವುದೇ ರೀತಿಯ ಯಾವ ರೀತಿ ಹೇಳಿದ್ದಾರೆ ಅನ್ನುವಂತ
ಯಾವುದೇ ಪುರಾವೆಗಳು ಆಡಿಯೋ ಆಗಲಿ ವಿಡಿಯೋ ಆಗಲಿ ಲಭ್ಯ ಆಗಿಲ್ಲ ಅಂತ ಹೇಳಿರಿ. ರೂಲಿಂಗ್ ಕೊಟ್ಟ ನಂತರ ಹೋಗಿ ದೂರು ಕೊಟ್ಟು ನನಗೆ ನೋಟಿಸು ಕೊಡದಲ್ಲೇ ಬಂಧಿಸಿದ್ದಾರೆ. ವಿವರವನ್ನು ನಾನು ನಿಮಗೆ ಖಂಡಿತವಾಗೂ ಹಂಚ್ಕೊಳ್ತೀನಿ, ನಾಳೆ ಹಂಚ್ಕೊಳ್ತೀನಿ. ರಾತ್ರಿ ಏನೇನಾಯ್ತು? ರಾತ್ರಿ ಏನಾಯ್ತು? ನಿಮ್ ತಲೆ ಹೊಡಿತು? ಅಲ್ಲ, ಅದನ್ನು ಕೂಡ ನಾನು ಆರ್ಡರ್ ಕಾಪಿ ಅನ್ನಷ್ಟೇ ಜಸ್ಟ್ ಫೋನ್ ಮೂಲಕ ಇನ್ಫಾರ್ಮೇಶನ್ ಬಂತು ನನಗೆ. ಆರ್ಡರ್ ಕಾಪಿ ಸಿಕ್ಕಿದ ಮೇಲೆ ಆ ವಿವರನೂ ಹಂಚ್ಕೊಳ್ತೀನಿ. ಟೋಟಲ್ ಪೊಲೀಸರ ವರ್ತನೆ ಬಗ್ಗೆ ಏನು ಅನ್ನಿಸ್ತಾ ಇತ್ತು ರಾತ್ರಿ? ಅದೇ ಹೇಳಿದ್ನಲ್ಲ, ಇನ್ನೂ ನಾನು ಅವ್ರ ಕಸ್ಟಡಿಲೇ ಇರೋ ಕಾರಣಕ್ಕೆ ಇದಕ್ಕಿಂತ ಹೆಚ್ಚಿನ ವಿಷಯ ಮಾತಾಡೋ ಸೂಕ್ತ ಅಲ್ಲ. ನಾನು ಆರ್ಡರ್ ಕಾಪಿ ಸಿಕ್ಕಿದ ಮೇಲೆ ನಿಮ್ಮ ಜೊತೆ ಪೂರ್ಣ ವಿವರ ಹಂಚ್ಕೊಡ್ತೀನಿ. ಸಿ ಟಿ ರವಿ ಅವರೇ, ಆದರೆ ಒಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ನಾ ಎರಡೂ ಭಾಗಗಳನ್ನು ಸೇರಿಸ್ಕೊಂಡು ಹೇಳ್ತಾ ಇರೋದು. ನೀವು ಆ ಶಬ್ದ ಬಳಕೆ ಮಾಡಿಲ್ಲ ಅಂತ ಹೇಳ್ತೀರಿ, ಬಳಕೆ ಮಾಡಿದ್ದಾರೆ ಅನ್ನೋದು ಅವರ ಆರೋಪ, ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್ನು, ಆ ನಂತರ ತಮ್ಮನ್ನು ವಶಕ್ಕೆ ಪಡೆದ ರೀತಿ, ಇಡೀ ರಾತ್ರಿ ನಡೆಸಿಕೊಂಡ ರೀತಿ, ಒಂದು ಕರ್ನಾಟಕದ ಸದನದ ಇತಿಹಾಸದಲ್ಲಿ ಒಂದು ಅನ್ಫಾರ್ಚುನೇಟ್ ಎಪಿಸೋಡ್ ಇದು ಅನ್ಬಹುದು. ಅಂದ್ರೆ ಕಾನೂನು ಎಲ್ರಿಗೂ ಸಮಾನ. ನನಗೂ ಒಂದೇ ಕಾನೂನು, ಮಂತ್ರಿಗಳಿಗೂ ಒಂದೇ ಕಾನೂನು. ಮಂತ್ರಿ ಕೊಟ್ಟ ಕೇಸ್ ರಿಜಿಸ್ಟರ್ ಆಗುತ್ತೆ, ನಾನು ಕೊಟ್ಟ ಕೇಸ್ ರಿಜಿಸ್ಟರ್ ಆಗಲ್ಲ. ನನ್ನ ಮೇಲೆ ಹಲ್ಲೆ ನಡೆದಿರೋದಕ್ಕೆ ವಿಜುವಲ್ಸ್ ಇದೆ, ನೀವು ಟಿವಿಗೆ ತೋರಿಸಿದೆ, ಟಿವಿನಲ್ಲಿ ಎಲ್ರಿಗೂ ಜನರಿಗೆ ತೋರಿಸಿದ್ದೀರಿ. ಆದ್ರೆ ನಾನು ಅವ್ರಿಗೆ ಬೈದಿದ್ದೆ ಅನ್ನೋದಕ್ಕೆ ಆ ವಿಜುವಲ್ಸು ಇಲ್ಲ, ಆಡಿಯೋನು ಇಲ್ಲ, ಆದ್ರೂ ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಆಗುತ್ತೆ. ಮತ್ ಪರಿಷತ್ನ ಒಳಗಡೆ ಕಸ್ಟೋಡಿಯನ್ ಇರೋದು, ಜಡ್ಜ್ಮೆಂಟ್ ಕೊಡೋ ಅಧಿಕಾರ ಇರೋದು ಕೇವಲ ಸಭಾಪತಿಗಳಿಗೆ. ಆದ್ರೆ ಅದನ್ನ ಮೀರಿ ಆಗತ್ತೆ. ಇಲ್ಲಿಗೆ ನೀವು ತಿಳ್ಕೊಳ್ಳಿ ಹೇಗೆ ನನ್ನ ವಿಷಯದಲ್ಲಿ ತಾರತಮ್ಯ ನಡೆದಿದೆ ಅನ್ನೋದು. ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕಾ? ಹಾಗಾಗಿ ಇನ್ನು ಉಳಿದ ವಿಷಯನ ಆಮೇಲೆ ನಿಮಗೆ ಮಾತಾಡ್ತೀನಿ. ಅಲ್ಲ, ಈಗ ಪೊಲೀಸರು ಏನು ಹೇಳ್ತಿದ್ದಾರೆ? ಹೈಕೋರ್ಟ್ ಆದೇಶದ ಕಾಪಿ ಸಿಕ್ಕ ತಕ್ಷಣ ಮಾರ್ಗ ಮಧ್ಯದಲ್ಲೇ ತಮ್ಮನ್ನು ಬಿಡ್ತಾರಾ ಅಥವಾ ತಗೊಂಡೋಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸ್ತೀನಿ ಅಂತ? ಈಗ ದಾವಣಗೆರೆ ಹತ್ತತ್ರ ಬರ್ತಾ ಇದೀವಿ, ಅಲ್ಲಷ್ಟೊಳಗಡೆ ಆರ್ಡರ್ ಕಾಪಿ ಕೈಗೆ ಸಿಕ್ಕಿದ್ರೆ ಎಲ್ಲಿಗೆ ವಾಟ್ಸಪ್ ಮೆಸೇಜ್ ಬರುತ್ತೆ, ಅಲ್ಲಿಂದಲೇ ಅವರು ಬಿಡ್ತಾರೆ. ಮಾರ್ಗ ಮಧ್ಯದಲ್ಲಿ. ಓಕೆ ಮ್ಯಾಜಿಸ್ಟ್ರೇಟ್ ಮುಂದೆ ಕರ್ಕೊಂಡೋಗಿ ಪ್ರೊಡ್ಯೂಸ್ ಮಾಡೋದೆಲ್ಲ ಇಲ್ಲ? ಇಲ್ಲ, ಅಲ್ಲಿ ಎಲ್ಲಿ ತಕ್ಷಣದಿಂದಲೇ ಬಿಡುಗಡೆ ಮಾಡಬೇಕು ಅಂತ ಆದೇಶ ಆಗಿರೋದ್ರಿಂದ, ಎಲ್ಲಿದ್ದಾರೆ ಅಲ್ಲಿ ಅಂತ ಆಗಿರೋದ್ರಿಂದ ಆದೇಶದ ಪ್ರತಿ ಸಿಕ್ಕಿದ ತಕ್ಷಣ ಬಿಡುಗಡೆ ಮಾಡ್ತಾರೆ. ಓಕೆ, ಇದೇನು ಮುಂದೆ ಇಲ್ಲಿಗೆ ಸುಖಾಂತ್ಯ ಅಂತ ಬಿಟ್ಬಿಡ್ತೀರಾ ಸಿ ಟಿ ರವಿ ಅವರೇ, ಅಥವಾ ಇದ್ರ ಬಗ್ಗೆ ಮುಂದಿನ ಹೋರಾಟ ಇರುತ್ತಾ? ನಮ್ಮ ಪಕ್ಷದ ಸಾಮಾನ್ಯ ಕಾರ್ಯಕರ್ತರಿಂದ ಹಿಡಿದು ರಾಜ್ಯ ಮತ್ತು ರಾಷ್ಟ್ರದ ನಾಯಕರವರೆಗೂ ಒಂದಾಗಿ ಬೆನ್ನಿಗೆ ನಿಂತು ಧೈರ್ಯ ತುಂಬಿದ್ದಾರೆ. ಹಾಗಾಗಿ ನಾನು ರಾಜ್ಯದ ಪ್ರಮುಖರ ಜೊತೆ ಸಮಾಲೋಚನೆ ಮಾಡಿ ಮುಂದೇನ್ ಮಾಡಬೇಕು ಅಂತ ಯೋಚನೆ. ಮನೆಯವ್ರ ಜೊತೆ ಮಾತಾಡೋದಕ್ಕಾಯ್ತಾ? ಅಫ್ಕೋರ್ಸ್ ಆತಂಕ ಆಗಿರುತ್ತೆ ಅವ್ರಿಗೆ. ನನ್ನನ್ನ ಮದುವೆ ಆಗೋಕ್ ಮುಂಚೆನೆ ರವಿ ಹಿನ್ನೆಲೆ ಗೊತ್ತಿದ್ದಿದ್ರಿಂದ ಅವರಿಗೆ ಇದನ್ನೆಲ್ಲ ಧೈರ್ಯವಾಗಿ ಎದುರಿಸ್ತಾರೆ ಅಂತ ಗೊತ್ತು. ಸ್ವಾಭಾವಿಕವಾದ ಕಳಕಳಿ ಇರುತ್ತೆ, ಆದ್ರೆ ಹೆದರ್ಕೊಂಡು ಸುಮ್ಮನೆ ಇರೋದಿಲ್ಲ, ಹೆದರ್ಕೊಂಡಿರೋರಲ್ಲ, ಅಳ್ತಾ ಕೂರೋರಲ್ಲ. ಓಕೆ, ಲಾ ಹ್ಯಾಸ್ ಟೇಕನ್ ಇಟ್ಸ್ ಓನ್ ಕೋರ್ಸ್ ಅನ್ನೋದು ಸರ್ಕಾರದ ಅಭಿಪ್ರಾಯ, ರಾಜಕೀಯ ಷಡ್ಯಂತ್ರ ಅನ್ನೋದು ನಿಮ್ಮ ಆರೋಪ. ಸತ್ಯ ಯಾವುದಾಗಿದ್ರೆ? ನಿಮ್ಗೆ ಅದೇ ಹೇಳಿದ್ನಲ್ಲ, ಲಾ ಹ್ಯಾಸ್ ಟೇಕನ್ ಹಿಸ್ ಓನ್ ಕೋರ್ಸ್ ಅನ್ನೋದಾದ್ರೆ ಸಿ ಟಿ ರವಿ ಕೊಟ್ಟ ದೂರಿಗೂ ಅದೇ ಆಗ್ಬೇಕಾಗಿತ್ತಲ್ಲ. FIR ರಿಜಿಸ್ಟರ್ ಆಗ್ಲಿಲ್ವಲ್ಲ ಸಿ ಟಿ ರವಿ ಕೊಟ್ಟ ದೂರು. ಸಚಿವೆಗೊಂದು ಕಾನೂನು, ಸಿ ಟಿ ರವಿಗೊಂದು ಕಾನೂನು ಇದ್ರೆ ನೀವು ಹೇಳೋದು ಸರಿ. ಸಚಿವೆ ಕೊಟ್ಟ ದೂರು ದಾಖಲಾಗತ್ತೆ ಮತ್ತು ಕೆಲವೇ ಗಂಟೆಗಳಲ್ಲಿ ಬಂಧನ ಆಗತ್ತೆ. ಸಿ ಟಿ ರವಿ ಕೊಟ್ಟ ದೂರೇ ದಾಖಲಾಗಲ್ಲ. ಪೊಲೀಸರು ಅಸಹಾಯಕರು ಅನ್ಸಿದ್ರ ನಿನ್ನೆ ಇಡೀ ರಾತ್ರಿ ತಮ್ಮ ಜೊತೆಗೆ ನಡ್ಕೊಂಡಂತ ರೀತಿಗೆ? ಯಾರ್ದೋ ಒಂದು ಆದೇಶ ಪಾಲನೆ ಮಾಡ್ತಿದ್ದಾರೆ, ಇವ್ರದೇನು ಸ್ವಂತಕ್ಕಿದೆ? ಅವರ ಸಹಾಯಕತೆ ಮತ್ತು ಮೇಲಿನವರ ಒತ್ತಡದ ಅನಿವಾರ್ಯತೆ ಎರಡೂ ಎದ್ದು ಕಾಣ್ತಾ ಇತ್ತು. ಆಮೇಲೆ ನಿಮ್ಗೆ ಉಳಿದ ವಿಷಯ ಮಾತಾಡ್ತೀನಿ. ಧನ್ಯವಾದ ಸಿ ಟಿ ರವಿ. ಬಿಜೆಪಿ MLC ಸಿ ಟಿ ರವಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಹೇಳಿಕೆ. ಹೈಕೋರ್ಟಿನ ಆದೇಶದ ಪ್ರತಿ ಸಿಕ್ಕ ತಕ್ಷಣ ನನ್ನನ್ನು ಬಿಡುಗಡೆ ಮಾಡ್ತಾರೆ. ಅಂದ್ರೆ ಮಾರ್ಗ ಮಧ್ಯೆ ಎಲ್ಲಿ ಹೈಕೋರ್ಟಿನ ಆದೇಶದ ಪ್ರತಿ ಪೊಲೀಸರಿಗೆ ಸಿಗುತ್ತೋ ಅಲ್ಲೇ ಬಿಡುಗಡೆ ಅಂತ ಹೇಳ್ತಾ ಇದ್ದಾರೆ.
ಕಾನೂನು ಪ್ರಕಾರವೇ ಎಲ್ಲವೂ ನಡೆಯಿತಾ ಅನ್ನುವ ಪ್ರಶ್ನೆಗೆ ಸಿ.ಟಿ. ರವಿ ಅವರು ಹೇಳಿದ್ರು, ಕಾನೂನು ಪ್ರಕಾರವೇ ಎಲ್ಲವೂ ನಡೆಯೋದಾಗಿದ್ರೆ ನಾನು ಕೊಟ್ಟ ಕಂಪ್ಲೇಂಟಿನ ಮೇಲೆ FIR ಆಗಬೇಕಾಗಿತ್ತು. ನಂತರ ಸಿ.ಟಿ. ರವಿ ಫಸ್ಟ್ ರಿಯಾಕ್ಷನ್. ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ಸಿ.ಟಿ. ರವಿ, ಹೈಕೋರ್ಟ್ನ ಆದೇಶದ ಪ್ರತಿ ವಾಟ್ಸಪ್ನಲ್ಲಿ ಬಂದ ತಕ್ಷಣ ಪೊಲೀಸರು ಬಿಡುಗಡೆ ಮಾಡ್ತಾರೆ. ಮಂತ್ರಿ ಕೊಟ್ಟ ಕೇಸ್ ದಾಖಲಾಗತ್ತೆ, ನಾನು ಕೊಟ್ಟ ಕೇಸ್ ದಾಖಲಾಗೋಲ್ಲ. ಹಾಗಿದ್ದಲ್ಲಿ ಲಾ ಹ್ಯಾಸ್ ಟೇಕನ್ ಇಟ್ಸ್ ಓನ್ ಕೋರ್ಸ್ಗೆ ಅರ್ಥ ಏನು? ಪರಿಷತ್ನಲ್ಲಿ ನಡೆದ ಘಟನೆಯ ಬಗ್ಗೆ ಸಭಾಪತಿಗಳ ರೂಲಿಂಗ್ ಅಂತಿಮ. ಹಾಗಿರುವಾಗ ಪೊಲೀಸರು ನನ್ನನ್ನು ಬಂಧಿಸಿದ ಔಚಿತ್ಯ ಏನಿತ್ತು? ಸಿ.ಟಿ. ರವಿ ಸುವರ್ಣ ನ್ಯೂಸ್ಗೆ ಮೊದಲ ಪ್ರತಿಕ್ರಿಯೆ. ಪಕ್ಷದ ಹಿರಿಯ ನಾಯಕರು ಕಾರ್ಯಕರ್ತರ ಜೊತೆಗೆ ಸೇರಿ ಮುಂದಿನ ಹೋರಾಟದ ಹಾದಿಯ ಬಗ್ಗೆ ನಿರ್ಣಯ ಮಾಡ್ತೀನಿ. ಸ್ವತಃ ಸಿ.ಟಿ. ರವಿ ಅವರೇ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಿನ್ನೆ ಸಂಜೆಯಿಂದ ಏನೇನಾಯಿತು ಅನ್ನೋದನ್ನು ರಾಜ್ಯ ನೋಡ್ತಾ ಇದೆ. ಈಗ ಹೈಕೋರ್ಟ್ನಲ್ಲೊಂದು ರಿಲೀಫ್, ತಮ್ಮನ್ನು ವಶಕ್ಕೆ ಪಡೆದ ರೀತಿಯನ್ನು, ಪೊಲೀಸರ ರೀತಿಯನ್ನು ಹೈಕೋರ್ಟ್ ಪ್ರಶ್ನೆ ಮಾಡಿದೆ. ಸಿ.ಟಿ. ರವಿ ಅವರೇ, ಒಟ್ಟಾರೆ ಎಪಿಸೋಡ್ ಬಗ್ಗೆ ಏನು ಹೇಳ್ತೀರಿ? ವಿವರವಾಗಿ ನಾನು ಆರ್ಡರ್ ಕಾಪಿ ಸಿಕ್ಕಿದ್ಮೇಲೆ ನಾಳೆ ನಿಮ್ ಜೊತೆಗೆ ಹಂಚ್ಕೊಳ್ತೀನಿ ವಿವರನ. ನಾನು ಒಂದ್ ಮಾತನ್ನ ಬೆಳಗಾಂನಲ್ಲಿ ಹೇಳಿದ್ದೆ, ಸತ್ಯಮೇವ ಜಯತೆ ಅಂತ ಹೇಳಿ. ಸತ್ಯಕ್ಕೆ ಜಯ ಅಂತ ನಂಗೆ ನಂಬಿಕೆ ಇತ್ತು ನ್ಯಾಯಾಲಯದ ಮೇಲೆ. ಆ ನಂಬಿಕೆಗೆ ಅನುಗುಣವಾಗಿ ಸತ್ಯದ ತೀರ್ಪು ಬಂದಿದೆ. ನಿಮಗೆ ಗೊತ್ತಿದೆ, ವಿಧಾನ ಪರಿಷತ್ನಲ್ಲಿ ಸಭಾಪತಿಗಳೇ ಕಸ್ಟೋಡಿಯನ್ನು, ವಿಧಾನಸಭೆಗೆ ಸಭಾಧ್ಯಕ್ಷರು ಕಸ್ಟೋಡಿಯನ್ನು. ವಿಧಾನ ಪರಿಷತ್ನಲ್ಲಿ ಸಭಾಪತಿಗಳು ರೂಲಿಂಗ್ ಕೊಟ್ರು, ಅದು ಯಾವುದೇ ರೀತಿಯ ರೀತಿ ಹೇಳಿದ್ದಾರೆ ಅನ್ನುವಂತ ಯಾವುದೇ ಪುರಾವೆಗಳು ಆಡಿಯೋ ಆಗಲಿ ವಿಡಿಯೋ ಆಗಲಿ ಲಭ್ಯ ಆಗಿಲ್ಲ ಅಂತ ಹೇಳಿ ರೂಲಿಂಗ್ ಕೊಟ್ಟ ನಂತರ ಹೋಗಿ ದೂರು ಕೊಟ್ಟು ನನಗೆ ನೋಟಿಸು ಕೊಡದಲ್ಲೇ ಬಂಧಿಸಿದ್ದಾರೆ. ವಿವರವನ್ನು ನಾನು ನಿಮಗೆ ಖಂಡಿತವಾಗೂ ಹಂಚ್ಕೊಳ್ತೀನಿ, ನಾಳೆ ಹಂಚ್ಕೊಳ್ತೀನಿ. ರಾತ್ರಿ ಏನೇನಾಯ್ತು? ರಾತ್ರಿ ಏನಾಯ್ತು? ನಿಮ್ ತಲೆ ಹೊಡಿತು ಅಲ್ಲ, ಅದನ್ನು ಕೂಡ ನಾನು ಆರ್ಡರ್ ಕಾಪಿ ಅನ್ನಷ್ಟೇ ಜಸ್ಟ್ ಫೋನ್ ಮೂಲಕ ಇನ್ಫಾರ್ಮೇಶನ್ ಬಂತು ನನಗೆ. ಆರ್ಡರ್ ಕಾಪಿ ಸಿಕ್ಕಿದ ಮೇಲೆ ಆ ವಿವರನೂ ಹಂಚ್ಕೊಳ್ತೀನಿ. ಟೋಟಲ್ ಪೊಲೀಸರ ವರ್ತನೆ ಬಗ್ಗೆ ಏನು ಅನ್ನಿಸ್ತಾ ಇತ್ತು ರಾತ್ರಿ? ಅದೇ ಹೇಳಿದ್ನಲ್ಲ, ಇನ್ನೂ ನಾನು ಅವ್ರ ಕಸ್ಟಡಿಲೇ ಇರೋ ಕಾರಣಕ್ಕೆ ಇದಕ್ಕಿಂತ ಹೆಚ್ಚಿನ ವಿಷಯ ಮಾತಾಡೋ ಸೂಕ್ತ ಅಲ್ಲ. ನಾನು ಆರ್ಡರ್ ಕಾಪಿ ಸಿಕ್ಕಿದ ಮೇಲೆ ನಿಮ್ಮ ಜೊತೆ ಪೂರ್ಣ ವಿವರ ಹಂಚ್ಕೊಳ್ತೀನಿ. ಸಿ.ಟಿ. ರವಿ ಅವರೇ, ಆದರೆ ಒಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ನ ಎರಡೂ ಭಾಗಗಳನ್ನು ಸೇರಿಸ್ಕೊಂಡು ಹೇಳ್ತಾ ಇರೋದು. ನೀವು ಆ ಶಬ್ದ ಬಳಕೆ ಮಾಡಿಲ್ಲ ಅಂತ ಹೇಳ್ತೀರಿ, ಬಳಕೆ ಮಾಡಿದ್ದಾರೆ ಅನ್ನೋದು ಅವರ ಆರೋಪ, ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್ನು. ಆ ನಂತರ ತಮ್ಮನ್ನು ವಶಕ್ಕೆ ಪಡೆದ ರೀತಿ, ಇಡೀ ರಾತ್ರಿ ನಡೆಸಿಕೊಂಡ ರೀತಿ, ಒಂದು ಕರ್ನಾಟಕದ ಸದನದ ಇತಿಹಾಸದಲ್ಲಿ ಒಂದು ಅನ್ಫಾರ್ಚುನೇಟ್ ಎಪಿಸೋಡ್ ಇದು ಅನ್ಬಹುದು. ಅಂದ್ರೆ ಕಾನೂನು ಎಲ್ರಿಗೂ ಸಮಾನ. ನನಗೂ ಒಂದೇ ಕಾನೂನು, ಮಂತ್ರಿಗಳಿಗೂ ಒಂದೇ ಕಾನೂನು. ಮಂತ್ರಿ ಕೊಟ್ಟ ಕೇಸ್ ರಿಜಿಸ್ಟರ್ ಆಗುತ್ತೆ, ನಾನು ಕೊಟ್ಟ ಕೇಸ್ ರಿಜಿಸ್ಟರ್ ಆಗಲ್ಲ. ನನ್ನ ಮೇಲೆ ಹಲ್ಲೆ ನಡೆದಿರೋದಕ್ಕೆ ವಿಜುವಲ್ಸ್ ಇದೆ, ನೀವು ಟಿವಿಗೆ ತೋರಿಸಿದೆ, ಟಿವಿನಲ್ಲಿ ಎಲ್ರಿಗೂ ಜನರಿಗೆ ತೋರಿಸಿದ್ದೀರಿ. ಆದ್ರೆ ನಾನು ಅವ್ರಿಗೆ ಬೈದಿದ್ದೆ ಅನ್ನೋದಕ್ಕೆ ಆ ವಿಜುವಲ್ಸು ಇಲ್ಲ, ಆಡಿಯೋನು ಇಲ್ಲ. ಆದ್ರೂ ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಆಗುತ್ತೆ. ಮತ್ ಪರಿಷತ್ನ ಒಳಗಡೆ ಕಸ್ಟೋಡಿಯನ್ ಇರೋದು, ಜಡ್ಜ್ಮೆಂಟ್ ಕೊಡೋ ಅಧಿಕಾರ ಇರೋದು ಕೇವಲ ಸಭಾಪತಿಗಳಿಗೆ. ಆದ್ರೆ ಅದನ್ನ ಮೀರಿ ಆಗತ್ತೆ. ಇಲ್ಲಿಗೆ ನೀವು ತಿಳ್ಕೊಳ್ಳಿ ಹೇಗೆ ನನ್ನ ವಿಷಯದಲ್ಲಿ ತಾರತಮ್ಯ ನಡೆದಿದೆ ಅನ್ನೋದು. ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕಾ? ಹಾಗಾಗಿ ಇನ್ನು ಉಳಿದ ವಿಷಯನ ಆಮೇಲೆ ನಿಮಗೆ ಮಾತಾಡ್ತೀನಿ. ಅಲ್ಲ, ಈಗ ಪೊಲೀಸರು ಏನು ಹೇಳ್ತಿದ್ದಾರೆ? ಹೈಕೋರ್ಟ್ ಆದೇಶದ ಕಾಪಿ ಸಿಕ್ಕ ತಕ್ಷಣ ಮಾರ್ಗ ಮಧ್ಯದಲ್ಲೇ ತಮ್ಮನ್ನು ಬಿಡ್ತಾರಾ ಅಥವಾ ತಗೊಂಡೋಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸ್ತೀನಿ ಅಂತ? ಈಗ ದಾವಣಗೆರೆ ಹತ್ತತ್ರ ಬರ್ತಾ ಇದೀವಿ, ಅಲ್ಲಷ್ಟೊಳಗಡೆ ಆರ್ಡರ್ ಕಾಪಿ ಕೈಗೆ ಸಿಕ್ಕಿದ್ರೆ ಎಲ್ಲಿಗೆ ವಾಟ್ಸಪ್ ಮೆಸೇಜ್ ಬರುತ್ತೆ, ಅಲ್ಲಿಂದಲೇ ಅವರು ಬಿಡ್ತಾರೆ. ಮಾರ್ಗ ಮಧ್ಯದಲ್ಲಿ. ಓಕೆ ಮ್ಯಾಜಿಸ್ಟ್ರೇಟ್ ಮುಂದೆ ಕರ್ಕೊಂಡೋಗಿ ಪ್ರೊಡ್ಯೂಸ್ ಮಾಡೋದೆಲ್ಲ ಇಲ್ಲ? ಇಲ್ಲ, ಅಲ್ಲಿ ಎಲ್ಲಿ ತಕ್ಷಣದಿಂದಲೇ ಬಿಡುಗಡೆ ಮಾಡಬೇಕು ಅಂತ ಆದೇಶ ಆಗಿರೋದ್ರಿಂದ, ಎಲ್ಲಿದ್ದಾರೆ ಅಲ್ಲಿ ಅಂತ ಆಗಿರೋದ್ರಿಂದ ಆದೇಶದ ಪ್ರತಿ ಸಿಕ್ಕಿದ ತಕ್ಷಣ ಬಿಡುಗಡೆ ಮಾಡ್ತಾರೆ. ಓಕೆ, ಇದೇನು ಮುಂದೆ ಇಲ್ಲಿಗೆ ಸುಖಾಂತ್ಯ ಅಂತ ಬಿಟ್ಬಿಡ್ತೀರಾ ಸಿ.ಟಿ. ರವಿ ಅವರೇ, ಅಥವಾ ಇದ್ರ ಬಗ್ಗೆ ಮುಂದಿನ ಹೋರಾಟ ಇರುತ್ತಾ? ನಮ್ಮ ಪಕ್ಷದ ಸಾಮಾನ್ಯ ಕಾರ್ಯಕರ್ತರಿಂದ ಹಿಡಿದು ರಾಜ್ಯ ಮತ್ತು ರಾಷ್ಟ್ರದ ನಾಯಕರವರೆಗೂ ಒಂದಾಗಿ ಬೆನ್ನಿಗೆ ನಿಂತು ಧೈರ್ಯ ತುಂಬಿದ್ದಾರೆ. ಹಾಗಾಗಿ ನಾನು ರಾಜ್ಯದ ಪ್ರಮುಖರ ಜೊತೆ ಸಮಾಲೋಚನೆ ಮಾಡಿ ಮುಂದೇನ್ ಮಾಡಬೇಕು ಅಂತ ಯೋಚನೆ. ಮನೆಯವ್ರ ಜೊತೆ ಮಾತಾಡೋದಕ್ಕಾಯ್ತಾ? ಅಫ್ಕೋರ್ಸ್ ಆತಂಕ ಆಗಿರುತ್ತೆ ಅವ್ರಿಗೆ.
ನನ್ನನ್ನ ಮದುವೆ ಆಗೋಕ್ ಮುಂಚೆನೆ ರವಿ ಹಿನ್ನೆಲೆ ಗೊತ್ತಿದ್ದಿದ್ರಿಂದ ಅವರಿಗೆ ಇದನ್ನೆಲ್ಲ ಧೈರ್ಯವಾಗಿ ಎದುರಿಸ್ತಾರೆ ಅಂತ ಗೊತ್ತು. ಸ್ವಾಭಾವಿಕವಾದ ಕಳಕಳಿ ಇರುತ್ತೆ, ಆದ್ರೆ ಹೆದರ್ಕೊಂಡು ಸುಮ್ಮನೆ ಇರೋದಿಲ್ಲ, ಹೆದರ್ಕೊಂಡಿರೋರಲ್ಲ, ಅಳ್ತಾ ಕೂರೋರಲ್ಲ. ಓಕೆ, ಲಾ ಹ್ಯಾಸ್ ಟೇಕನ್ ಇಟ್ಸ್ ಓನ್ ಕೋರ್ಸ್ ಅನ್ನೋದು ಸರ್ಕಾರದ ಅಭಿಪ್ರಾಯ, ರಾಜಕೀಯ ಷಡ್ಯಂತ್ರ ಅನ್ನೋದು ನಿಮ್ಮ ಆರೋಪ. ಸತ್ಯ ಯಾವುದಾಗಿದ್ರೆ? ನಿಮ್ಗೆ ಅದೇ ಹೇಳಿದ್ನಲ್ಲ, ಲಾ ಹ್ಯಾಸ್ ಟೇಕನ್ ಹಿಸ್ ಓನ್ ಕೋರ್ಸ್ ಅನ್ನೋದಾದ್ರೆ CT ರವಿ ಕೊಟ್ಟ ದೂರಿಗೂ ಅದೇ ಆಗ್ಬೇಕಾಗಿತ್ತಲ್ಲ. FIR ರಿಜಿಸ್ಟರ್ ಆಗ್ಲಿಲ್ವಲ್ಲ CT ರವಿ ಕೊಟ್ಟ ದೂರು. ಎಸ್, ಸಚಿವೆಗೊಂದು ಕಾನೂನು, CT ರವಿಗೊಂದು ಕಾನೂನು ಇದ್ರೆ ನೀವು ಹೇಳೋದು ಸರಿ. ಸಚಿವೆ ಕೊಟ್ಟ ದೂರು ದಾಖಲಾಗತ್ತೆ ಮತ್ತು ಕೆಲವೇ ಗಂಟೆಗಳಲ್ಲಿ ಬಂಧನ ಆಗತ್ತೆ. CT ರವಿ ಕೊಟ್ಟ ದೂರೇ ದಾಖಲಾಗಲ್ಲ. ಪೊಲೀಸರ ಅಸಹಾಯಕರು ಅನ್ಸಿದ್ರ ನಿನ್ನೆ ಇಡೀ ರಾತ್ರಿ ತಮ್ಮ ಜೊತೆಗೆ ನಡ್ಕೊಂಡಂತ ರೀತಿಗೆ? ಯಾರ್ದೋ ಒಂದು ಆದೇಶ ಪಾಲನೆ ಮಾಡ್ತಿದ್ದಾರೆ, ಇವ್ರದೇನು ಸ್ವಂತಕ್ಕಿದೆ? ಅವರ ಸಹಾಯಕತೆ ಮತ್ತು ಮೇಲಿನವರ ಒತ್ತಡದ ಅನಿವಾರ್ಯತೆ ಎರಡೂ ಎದ್ದು ಕಾಣ್ತಾ ಇತ್ತು. ಆಮೇಲೆ ನಿಮ್ಗೆ ಉಳಿದ ವಿಷಯ ಮಾತಾಡ್ತೀನಿ. ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಜೊತೆಗೆ ಅಧಿಕಾರಿಗಳ ವರ್ತನೆ ಏನಿದೆಯಲ್ಲ, CT ರವಿ ಅವರನ್ನು ನಡೆಸ್ಕೊಂಡಿರ್ತಕ್ಕಂಥದ್ದು ಹಲ್ಲೆನೂ ಮಾಡಿದ್ದಲ್ದಾನೆ, ಅವನು ಊಟ ಉಪಚಾರ ಏನೂ ಕೂಡ ಮಾಡ್ದಾನೆ. ಇವತ್ತು ರಾತ್ರಿ 400-500 ಕಿಲೋಮೀಟರ್ ಸುತ್ತರಿಸಿ ಸುಸ್ತು ಮಾಡಿ ಒಂದು ಅದೇ ಹೇಳಿದ್ರೆ ಒಬ್ಬ ಉಗ್ರಗಾಮಿ ನಡೆಸ್ಕೊಂಡಿದ್ದಾರೆ. ಇದಕ್ಕೆ ಕಾರಣ ರಾಜ್ಯ ಸರ್ಕಾರ ಒತ್ತಡ ಪೊಲೀಸ್ ಮೇಲೆ ಹಾಕಿದ್ದಾರೆ, ಅದು ಪರಿಣಾಮವಾಗಿ ಗಾಳಿ ತೋರಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಕೂಡ ರಾಜ್ಯ ಸರ್ಕಾರ ಕ್ಷಮೆ ಕೇಳಬೇಕಾಗ್ತದೆ, ಕ್ಷಮೆ ಕೇಳಬೇಕಾಗ್ತದೆ. ನಾಯಕರಿದ್ರು ಕೂಡ ಅವರಿಗೆ ಬೆಂಬಲ ತಾಯಂದ್ರ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಜೊತೆಗೆ ಅಧಿಕಾರಿಗಳ CT ರವಿ ಅವರಿಗೆ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ. ತಕ್ಷಣ ಬಿಡುಗಡೆಗೆ ಆದೇಶ. ದಾವಣಗೆರೆ ತಲುಪುವಷ್ಟೊತ್ತಿಗೆ ಆದೇಶದ ಪ್ರತಿ ಪೊಲೀಸರಿಗೆ ಸಿಗಬಹುದು, ಅಲ್ಲೇ ಬಿಡುಗಡೆ ಮಾಡ್ತಾರೆ ಅನ್ನುವ ಮಾಹಿತಿ. ಏನೇನಾಯಿತು ಅನ್ನೋದನ್ನು ನೀವು ನೋಡಿದ್ದೀರಿ. ನಡೆದಿದ್ದರ ಪೈಕಿ ಯಾವುದು ಕಾನೂನಾತ್ಮಕವಾಗಿತ್ತು, ಯಾವುದು ಸಂವಿಧಾನಾತ್ಮಕವಾಗಿತ್ತು, ಯಾವುದು ಕಾನೂನಿಗೆ ವಿರುದ್ಧ ನಡೆದಿದೆ, ಯಾವುದು ಸಂವಿಧಾನಕ್ಕೆ ವಿರುದ್ಧ ನಡೆದಿದೆ. ಈ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾದ KV ಧನಂಜಯ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಧನಂಜಯ ಸರ್, ನಮಸ್ಕಾರ. ನಮಸ್ತೆ ಸರ್. ನೋಡಿ, ನೀವು ಪಾಪ ವೆಕೇಶನ್ ನಲ್ಲಿ ಇದ್ದೀರಿ, ಆದ್ರೂ ನಾವು ಫೋನ್ ಮಾಡಿ ಇಲ್ಲ ನಾನು ಆಕ್ಚುಲಿ ವರ್ಕ್ ಮೇಲೆನೆ ಬಂದಿರೋದು, ಲೀಗಲ್ ವರ್ಕ್, ಅದಕ್ಕೋಸ್ಕರ. ಲೀಗಲ್ ವರ್ಕಾ? ಓಕೆ. ನಾನು ಕೋರ್ಟ್ ವೆಕೇಶನ್ ತಾವು ಫ್ಯಾಮಿಲಿ ಜೊತೆ ಎಲ್ಲ ಹೊರಗಡೆ ಹೋಗಿ ಜಪಾನ್ ನಲ್ಲಿ ಇದ್ದೀರಿ ಅಂತ ಗೊತ್ತಾಯ್ತು. ಇಲ್ಲ, ವೆಕೇಶನ್ಗೆ ಅಂತ ಬರ್ಲಿಲ್ಲ, ವರ್ಕ್ಗೆ ಅಂತಾನೆ ಬಂದೆ. ಓಕೆ, ವರ್ಕ್ ಅಲ್ಲಿ ಇದ್ರು ಕೂಡ ಇಲ್ಲಿ ನಡೆದ ಬೆಳವಣಿಗೆ ಬಗ್ಗೆ ಒಂದು ಗಮನ ಇಟ್ಕೊಂಡಿದ್ದೀರಿ ಅಂತ ಅನ್ಕೊಳ್ತೀನಿ. ಏನೇನಾಯ್ತು ಅಂತ? ಹೌದು. ನಿನ್ನೆ ರಾತ್ರಿ ಬೇರೆ ಮಾಧ್ಯಮದವರು ರಾತ್ರಿ ಇಲ್ಲಿನ 1.5-2 ಗಂಟೆ ಟೈಮ್ ಫೋನ್ ಮಾಡಿದ್ರು. ಅವಾಗ ತಿಳ್ಕೊಂಡು ಮಾತನಾಡಿದ್ದೆ. ಓಕೆ ಸರ್, ಈಗ ಬೆನಿಫಿಟ್ ಆಫ್ ಡೌಟ್ ಅನ್ನ ಈ ಪ್ರಕರಣದಲ್ಲಿ ಕಂಪ್ಲೇನೆಂಟಿಗೆ ಕೊಡೋಣ. ಓಕೆ, ಅಂದ್ರೆ ಆ ಶಬ್ದ ಬಳಸಿದ್ದೆ ನಿಜ ಅನ್ಕಂಡೇ ಮಾತಾಡೋದಾದ್ರೆ, ಒಬ್ಬ ಹೆಣ್ಣು ಆ ರೀತಿಯ ಶಬ್ದ ಕೇಳಿಸ್ಕೊಂಡು ಹೆಂಗೆ ಸುಮ್ಮನೆ ಇರಬೇಕು? ಕಂಪ್ಲೇಂಟ್ ಕೊಡ್ತಾರೆ, ಆಕ್ಷನ್ ಆಗಬೇಕು ಅಂತ ಬಯಸ್ತಾರೆ, ಆಕ್ಷನ್ ಆಗಿದೆ. ಓಕೆ, ಸರಿನಾ ತಪ್ಪ? ಅಂದ್ರೆ ಕಂಪ್ಲೇಂಟ್ ಕೊಡೋ ವಿಚಾರವಾಗಿ ನಮ್ಮ ಒಂದು ವ್ಯವಸ್ಥೆ ಏನ್ ಹೇಳುತ್ತೆ ಅಂದ್ರೆ, ಕಂಪ್ಲೇಂಟ್ ಕೊಡುವಂತವ್ರು, ಯಾಕಂದ್ರೆ ಯಾವುದೇ ಒಂದು ಕ್ರೈಮ್ ಅಪರಾಧವನ್ನ ಬೇಗನೆ ಪೊಲೀಸ್ ಗಮನಕ್ಕೆ ತರಬೇಕಾಗಿರೋ ಅನಿವಾರ್ಯತೆ ಇರೋದ್ರಿಂದ ನಮ್ ಕಾನೂನು ಏನ್ ಹೇಳುತ್ತೆ, ಕಂಪ್ಲೇಂಟ್ ಕೊಡುವಂತವ್ರು ಯಾರಾದ್ರೂ ಸರಿನೇ ದಯವಿಟ್ಟು ಮುನ್ನೆಚ್ಚರಿಕೆಯಿಂದ ಆದಷ್ಟು ಬೇಗನೆ ಕಂಪ್ಲೇಂಟ್ ಅನ್ನ ಕೊಡ್ಬೇಕಾಗತ್ತೆ. ಬಟ್ ಆದ್ರೆ ಪೊಲೀಸ್ ಇಲಾಖೆಯವರು ಸ್ವಲ್ಪ ನಮ್ಮ ಸಾಂವಿಧಾನಿಕ ಕಾನೂನನ್ನು ಕೂಡ ಅರ್ಥ ಮಾಡ್ಕೊಂಡಿರ್ಬೇಕು. ನಮ್ಮ ಸಂವಿಧಾನದ ಮೂಲಭೂತ ತತ್ವ ಇದು. ಅದೇನಂದ್ರೆ, ನಮ್ಮ ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಇರ್ಬೋದು, ಅಥವಾ ನಮ್ಮ ಸಂವಿಧಾನದಲ್ಲಿ ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಅನ್ನ ಕಲೆಕ್ಟಿವ್ ಆಗಿ ಹೇಳ್ತೀವಿ. ರಾಜ್ಯದ ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು, ಅಥವಾ ಲೋಕಸಭಾ ಅಥವಾ ರಾಜ್ಯಸಭಾ ಎಲ್ಲವನ್ನು ಸೇರಿಸಿ ಪಾರ್ಲಿಮೆಂಟರಿ ಪ್ರಿವಿಲೇಜ್ ಅಂತ ಹೇಳುವಂತದ್ದು. ಪಾರ್ಲಿಮೆಂಟರಿ ಪ್ರಿವಿಲೇಜ್ ಅನ್ವಯ ಯಾವುದೇ ಒಬ್ಬ ಸದಸ್ಯ ಆತ ಹೇಳಿಕೆ ವಿಚಾರವಾಗಿ ಆತನಿಗೆ ಅಬ್ಸಲ್ಯೂಟ್ ಇಮ್ಯುನಿಟಿ ಇದೆ ಕ್ರಿಮಿನಲ್ ಲಾ ವಿರುದ್ಧ. ಅಬ್ಸಲ್ಯೂಟ್ ಇಮ್ಯುನಿಟಿ ಇದು. ಸೊ ಕ್ರಿಮಿನಲ್ ಲಾ ಇನ್ವೊಕೇಶನ್ ಮಾಡದಿರೋ ಹಾಗೆ ಹೇಳಿಕೆ
ಹೌದು, ಇನ್ಸೈಡ್ ದಿ ಹೌಸ್ ಅಂಡ್ ಇನ್ಸೈಡ್ ದಿ ಹೌಸ್ ಮತ್ತೆ ಕಮಿಟಿ ಒಂದು ಡೆಲಿಬ್ರೇಷನ್ಸ್ ನಲ್ಲಿ ಎಲ್ಲ ವಿಚಾರವಾಗಿ ಮಾತು ಫ್ರೀಡಮ್ ಆಫ್ ಸ್ಪೀಚ್ ಏನಿದೆ ಇದು ಕಳೆದ 450 ವರ್ಷಗಳಿಂದ ಬಂದಿರುವಂತ ಒಂದು ಆಕ್ಚುಲಿ ಬೇಸಿಕ್ ಡಾಕ್ಟ್ರಿನ್, ಕಾನ್ಸ್ಟಿಟ್ಯೂಷನಲ್ ಡಾಕ್ಟ್ರಿನ್ ಇದು. ಇದನ್ನ ಪೊಲೀಸ್ ಇಲಾಖೆ ಸಾಧಾರಣವಾಗಿ ಅವ್ರಿಗೆ IPC ಅಥವಾ ಒಂದು BNS ಬಗ್ಗೆ ತಾತ್ಸಾರ ಇರುತ್ತೆ. ಸೊ ಇದನ್ನ ಅವರು ತಿಳ್ಕೊಂಡಿದ್ದಿದ್ರೆ ಖಂಡಿತ ಅವ್ರು FIR ದಾಖಲು ಮಾಡ್ತಿರಲಿಲ್ಲ. ಕಂಪ್ಲೇಂಟ್ ನ ಸ್ವೀಕರಿಸಬೇಕಾಗತ್ತೆ ನಿಜ, ಯಾಕಂದ್ರೆ ಕಂಪ್ಲೇಂಟ್ ಕೊಡ್ಬೇಕಾದಂತವ್ರು ಕೊಡ್ತಾರೆ, ಅದನ್ನ ಸ್ವೀಕರಿಸಿ ಅವ್ರಿಗೆ ಹೇಳಬೇಕಿತ್ತು ಅವರು ಪೊಲೀಸ್ನವ್ರು ಇಲ್ಲ ಅಲ್ಲಿನ ಸ್ಟೇಷನ್ ಅವರು. ನೋಡಿ, ಇದರಲ್ಲಿ ಪಾರ್ಲಿಮೆಂಟರಿ ಪ್ರಿವಿಲೇಜ್ ಬರೋದ್ರಿಂದ ನಾವು ಯಾವುದೇ ತರನಾದ ಕ್ರಮ ಜರುಗಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. BNS ಖಂಡಿತ ಅನ್ವಯ ಆಗೋದಿಲ್ಲ ಈ ಪರಿಸ್ಥಿತಿಗೆ. ಅದಕ್ಕೋಸ್ಕರ ನೀವು ಡಿಸಿಪ್ಲಿನರಿ ಆಕ್ಷನ್ ಅನ್ನ ಕೋರಿ ದಯವಿಟ್ಟು ಸ್ಪೀಕರ್ ಅವ್ರ ಮುಂದೆ ಹೋಗಿ ಅಂತ ಹೇಳ್ಬೋದಿತ್ತು. ಅದನ್ನ ಮಾಡ್ಬೇಕಿತ್ತು. ಅವ್ರು ಒಂದ್ ವೇಳೆ ಸಂವಿಧಾನದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ರೆ ಅದನ್ನೇ ಅವ್ರು ಮಾಡಿರ್ತಿದ್ರು. ಬಟ್ ಐ ಥಿಂಕ್ ಅವ್ರಿಗೆ ಸಂವಿಧಾನದ ಬಗ್ಗೆ ಅಷ್ಟೊಂದು ಅರಿವು ಇರೋದಿಲ್ಲ ಅಥವಾ ಒಂದು ಉತ್ಸಾಹ ಕೂಡ ಇರೋದಿಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ. ಒಂದು ಕಡೆ ಸಂವಿಧಾನದ ಅರಿವು, ಇನ್ನೊಂದು ಕಡೆ ದೊಡ್ಡವರ ಫೋನ್ ಕಾಲ್ಗಳು, ಎರಡರ ಮಧ್ಯದಲ್ಲಿ ತೂಕ ಹಾಕ್ಬೇಕಾಗುತ್ತೆ. ಪೊಲೀಸರ ಟ್ರಾನ್ಸ್ಫರ್ಗಳು ಇರೋದೇ ದೊಡ್ಡವರ ಫೋನ್ ಕಾಲ್ಗಳಲ್ಲಿ. ನಿಜ, ಬಟ್ ಇದು ಬಹಳ ಡ್ಯಾಮೇಜಿಂಗ್ ಆಗುತ್ತೆ. ಯಾಕಂದ್ರೆ ಎರಡು ವಿಚಾರಗಳಿದೆ ಇದರಲ್ಲಿ. ಒಂದು, ಸಾರ್ವಜನಿಕರಿಗೆ ಇದು ಒಂಥರ ಆಭಾಸ ಅಂತ ಅನ್ನಿಸ್ಬೋದು. ಈ ತರನಾದ ಶಬ್ದ ಪದ ಬಳಕೆ ಆದ್ಮೇಲೂ ಕೂಡ ಅವ್ರಿಗೆ ಯಾವುದೇ ಕಾನೂನಿನ ಕ್ರಮ ಜರುಗಿಸಲಿಕ್ಕೆ ಸಾಧ್ಯವಾಗೋದಿಲ್ವಾ ಅಂತ. ಈ ತರನಾದ ಪರಿಸ್ಥಿತಿ ಬರದೇ ಹೋಗಿದ್ರೆ ಚೆನ್ನಾಗಿ, ಅಂದ್ರೆ ಪೊಲೀಸ್ ಆಕ್ಷನ್ ಆಗದೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಈಗ ಪೊಲೀಸ್ ಆಕ್ಷನ್ ಆಗಿದೆ, ಸಾರ್ವಜನಿಕರಿಗೆ ಸಹಜವಾಗಿ ಇದೊಂಥರ ಆಭಾಸ ಅನ್ಸುತ್ತೆ, ಇದು ಯಾವ ಸೀಮೆ ಕಾನ್ಸ್ಟಿಟ್ಯೂಷನಲ್ ಡಾಕ್ಟ್ರಿನ್ ಅಂತ. ಬಟ್ ಈ ಕಾನ್ಸ್ಟಿಟ್ಯೂಷನಲ್ ಡಾಕ್ಟ್ರಿನ್ ಉಪಯೋಗ ಏನಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ, ಕಳೆದ 450 ವರ್ಷಗಳ ಇತಿಹಾಸವನ್ನ ಸಮಗ್ರವಾಗಿ ನೋಡಿದಾಗ ಗೊತ್ತಾಗತ್ತೆ ಇದ್ರ ಮಹತ್ವ ಏನು ಅಂತ. ಒಂದು ವೇಳೆ ಈ ತರನಾದ ಸ್ವಾತಂತ್ರ್ಯ ನಮ್ಮ MLA MP ಗಳಿಗೆ ಇಲ್ಲದೆ ಹೋದ್ರೆ, ಅವರು ಬೇರೆ ಯಾರ್ದೋ ಇಂಡಸ್ಟ್ರಿಯಲಿಸ್ಟ್ ಮಿಸ್ಬಿಹೇವಿಯರ್ ಅಥವಾ ಇಂಡಸ್ಟ್ರಿಯಲಿಸ್ಟ್ ಕರಪ್ಷನ್ ಬಗ್ಗೆ ಮಾತನಾಡ್ಲಿಕ್ಕೆ ಶುರು ಮಾಡಿದಾಗ ಇಂಡಸ್ಟ್ರಿಯಲಿಸ್ಟ್ 1,000 ಕೋಟಿ ಡಿಫಮೇಷನ್ ಕೇಸ್ಗಳನ್ನ ಹಾಕ್ಬೋದು. ನಾಳೆ ಅವರು ಮಾತನಾಡೋದಕ್ಕೆ ಆಗೋದಿಲ್ಲ. ಸೊ ಈ ನಮ್ಮ 1600 ನಲ್ಲಿ ಇಂಗ್ಲೆಂಡ್ ನಲ್ಲಿ ಆದಂತ ಒಂದು ರಾಜ ಯಾರಿದ್ದಾರೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್, ಅವರು ರಾಜನ ವಿರುದ್ಧ ಮಾತನಾಡಿದ್ರು ಅಂತ ಸೇನೆಯನ್ನ ಕಳಿಸಿ ಅವರನ್ನ ಅರೆಸ್ಟ್ ಮಾಡಿ ಕೆಲವರ ಒಂದು ಕ್ಯಾಪಿಟಲ್ ಪನಿಷ್ಮೆಂಟ್ ಕೂಡ ಆದ ನಂತರ ಅಲ್ಲಿನ ಕೋರ್ಟ್ಗಳು ಇವಾಲ್ವ್ ಮಾಡಿರುವಂತ ಒಂದು ರೂಲ್ ಇದು. ಏನಂದ್ರೆ ಅಬ್ಸಲ್ಯೂಟ್ ಫ್ರೀಡಮ್ ಇರಬೇಕು ಯಾವಾಗ್ಲೂ ಪಾರ್ಲಿಮೆಂಟ್ ನಲ್ಲಿ ಮಾತನಾಡ್ಲಿಕ್ಕೆ ಅಂತ. ಸೊ ಈ ಅಬ್ಸಲ್ಯೂಟ್ ಫ್ರೀಡಮ್ ಅನ್ನ ಅವರು ಅಬ್ಯೂಸ್ ಮಾಡಿದ್ದಾರೆ ಅಂತ ಭಾವಿಸೋಣ. ಅಬ್ಯೂಸ್ ಮಾಡಿರೋದಕ್ಕೆ ಅವ್ರ ವಿರುದ್ಧ ಶಿಸ್ತು ಕ್ರಮವನ್ನ ಸ್ಪೀಕರ್ ಜರುಗಿಸಲಿಕ್ಕೆ ಅವಕಾಶ ಇದೆ. ಸ್ಪೀಕರ್ ಅವರು ಬಹಳಷ್ಟು ದಿನಗಳ ಕಾಲ ಅವ್ರನ್ನ ಸಸ್ಪೆಂಡ್ ಕೂಡ ಮಾಡಬಹುದು, ಎಕ್ಸ್ಪಲ್ಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಸಂವಿಧಾನದಡಿ, ಇಂಗ್ಲಿಷ್ ಸಂವಿಧಾನದಡಿ ಆಗ್ತಿತ್ತು, ಬಟ್ ಭಾರತದ ಸಂವಿಧಾನದಡಿ ಎಕ್ಸ್ಪಲ್ಷನ್ ಪವರ್ ಇರೋದಿಲ್ಲ. ಸೊ ಸಸ್ಪೆಂಡ್ ಮಾಡಬಹುದು ಸಾಕಷ್ಟು ದಿನಗಳ ಕಾಲ ಅವರನ್ನ. ಬಟ್ ಈ ರೀತಿ ಪ್ಯಾರಲಲ್ ಇರ್ತಕ್ಕಂಥ ಘಟನೆಗಳು ನಿಮ್ಗೆ ಯಾವ್ದಾದ್ರು ನೆನಪಿಗೆ ಬರ್ತಾ ಇದೆ? ಯಾಕಂದ್ರೆ ಈಗ 3 ಶಾಸಕರು ಪಾರ್ನ್ ವಿಜುವಲ್ಸನ್ನು ಸದನದಲ್ಲಿ ನೋಡಿದರು. ನೀವು ಸಾರ್ವಜನಿಕವಾಗಿ ಈ ರೀತಿ ನೋಡಿದಾಗ ಅದಕ್ಕೆ ನಿಮಗೆ ಶಿಕ್ಷೆಯನ್ನು ವಿಧಿಸಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಆಗ ಸದನ ಸಮಿತಿ ರಚನೆ ಆಗಿತ್ತು. ಯಾರು ಇದನ್ನು ರಿಪೋರ್ಟ್ ಮಾಡಿದ್ರು ಆ ಪತ್ರಕರ್ತರನ್ನು ಕೂಡ ನನಗೆ ನೆನಪಿರುವ ಪ್ರಕಾರ ಪ್ರಿವಿಲೇಜ್ ಕಮಿಟಿ ಎದುರುಗಡೆ ಹಾಜರುಪಡಿಸಲಾಗಿತ್ತು. ಹಾಗಿರುವಾಗ ಇಲ್ಲಿ CT ರವಿ ಬಳಕೆ ಮಾಡಿರ್ತಕ್ಕಂಥ ಪದಕದ ಕಾರಣದಿಂದಾಗಿ ಪೊಲೀಸರು ನೇರವಾಗಿ ಹೋಗಿ ಅವರನ್ನು ಬಂಧಿಸ್ತಾರೆ ಅಂತಂದರೆ ಒತ್ತಡ ಇಲ್ಲದೆ ಬಂಧಿಸಲ್ಲ ಅನ್ನೋದು ಸ್ಪಷ್ಟತೆ. ಆದರೆ ನಿಮ್ಗೆ ಆ ರೀತಿಯ ಪ್ಯಾರಲಲ್ ಯಾವುದಾದ್ರೂ ಘಟನೆ ನೆನಪುಂಟಾ? ಶರ್ಮಾ ಅನ್ನುವಂತ ಒಂದು ಜರ್ನಲಿಸ್ಟ್ ವಿಚಾರವಾಗಿ 1950s ನಲ್ಲಿ ಅಲಹಾಬಾದ್ ಹೈಕೋರ್ಟ್ ಮತ್ತೆ ಅಲ್ಲಿಂದ ಸುಪ್ರೀಂ ಕೋರ್ಟ್ ನಲ್ಲಿ ನಡೆದಿರುವಂತದ್ದು. ಬಟ್ ಈ ತರನಾದ ಈವೆಂಟ್ ಅಲ್ಲ ಅದು. ಅದೇನಂದ್ರೆ ಕಂಟೆಂಪ್ಟ್, ಪರಸ್ಪರ ಕಂಟೆಂಪ್ಟ್ ಹಾಕೊಂಡಿದ್ರು. ಹೈಕೋರ್ಟ್ ಬಂದು ಕಂಟೆಂಪ್ಟ್ ಹಾಕೊಂಡಿತ್ತು ಲೆಗಿಸ್ಲೇಟಿವ್ ಅಸೆಂಬ್ಲಿ ವಿರುದ್ಧ. ಲೆಗಿಸ್ಲೇಟಿವ್ ಅಸೆಂಬ್ಲಿನವರು ಹೈಕೋರ್ಟ್ ಜಡ್ಜ್ಗಳ ವಿರುದ್ಧ ಕಂಟೆಂಪ್ಟ್ ಅನ್ನ ಹಾಕಿ ಹೈಕೋರ್ಟ್ ಜಡ್ಜ್ಗಳನ್ನ ಸಮನ್ ಮಾಡಿದ್ರು. ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನೋದಾದ್ರೆ, ಯಾವ್ದನ್ನ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಏನಿದೆ ಅದರ ಪ್ಯಾರಲಲ್ ವ್ಯವಸ್ಥೆ ಪಾರ್ಲಿಮೆಂಟರಿ ವ್ಯವಸ್ಥೆ ಈ ವಿಚಾರವಾಗಿ. ಸೊ ಅದನ್ನ ನಾವು ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಆಲ್ ಸೆಡ್ ಅಂಡ್ ಡನ್, ಈ ರೀತಿ ಅಬ್ಯೂಸಿವ್ ಆಗಿದೆ ಅಂಡ್ ಸೊ ಪೊಲೀಸ್ನವರು ಕಾರ್ಯಾಚರಣೆ ನಡೆಸಿದಾರೆ ನಿಜ. ಬಟ್ ಪೊಲೀಸ್ನವರು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕ್ಷಮೆ ಕೇಳಬೇಕಾಗತ್ತೆ. CT ರವಿ ಅವ್ರಿಗೆಲ್ಲ, ಪಾರ್ಲಿಮೆಂಟ್ಗೆ ಅಂದ್ರೆ ಸದನಕ್ಕೆ. ಐ ಥಿಂಕ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸದನದವರು ಅವ್ರ ಅಥಾರಿಟಿಯನ್ನು ಅಂಡರ್ಮೈನ್ ಮಾಡಿದ್ದಾರೆ ಅಂತ ಅವ್ರು ಸಿಟ್ ಆಗ್ಬೇಕಿತ್ತು. ಯಾಕಂದ್ರೆ ನಾಳೆ ಟೇಬಲ್ಸ್ ವಿಲ್ ಬಿ ರಿವರ್ಸ್ಡ್. ಇನ್ 3 ವರ್ಷ 4 ವರ್ಷ ಆದ್ಮೇಲೆ ಇನ್ಯಾವುದೋ ಸರ್ಕಾರ ಬರುತ್ತೆ. ಸೊ ಅವರು ಕೂಡ ಇದನ್ನೇ ರೀತಿ ಮಾಡಬಹುದು, ಅರೆಸ್ಟ್ ಮಾಡಿಸ್ಬೋದು. ಯಾರು ಕೂಗಾಡ್ತಾರೆ, ಕಿರ್ಚಾಡ್ತಾರೆ ಒಳಗೆ, ಅವ್ರನ್ನ ಈವ್ನಿಂಗ್ ಎಲ್ಲ ಆದ ನಂತರ ಈ ತರ ಹೇಳಿದ್ರು ಆ ತರ ಹೇಳಿದ್ರು ಅಂತ ಹೇಳಿ ಅವ್ರನ್ನು ಕೂಡ ಅರೆಸ್ಟ್ ಮಾಡಬಹುದು.
ಸೊ ದಟ್ ಈಸ್ ವೈ ಲೆಗಿಸ್ಲೇಟಿವ್ ಅಸೆಂಬ್ಲಿ ಏನಿದೆ ಮತ್ತೆ ಕೌನ್ಸಿಲ್ ಏನಿದೆ ಕಲೆಕ್ಟಿವ್ಲಿ ಅವರು ಪೊಲೀಸ್ನವರಿಂದ ಅಪಾಲಜಿಯನ್ನ ಪಡ್ಕೊಳ್ಬೇಕಾಗತ್ತೆ. ಪೊಲೀಸ್ನವರು ಅಪಾಲಜೈಸ್ ಮಾಡಬೇಕಾಗಿರೋದು ಆ ಇನ್ಸ್ಟಿಟ್ಯೂಷನ್ಗೆ ಮೊದಲನೇದಾಗಿ. ಬಟ್ ಅವರು ಇದನ್ನ ಫಿಯರ್ ಮಾಡ್ತಾರೆ ಅನ್ನೋದಾದ್ರೆ ಅವರು ಆಕ್ಚುಲಿ ಒಂದು ಲಾಂಗ್ ಟರ್ಮ್ ಥಿಂಕಿಂಗ್ ಇಲ್ಲ ಅಂತ ಅನ್ಸುತ್ತೆ. ಅವ್ರು ಏನಂದ್ರೆ ಇವತ್ತು ನಾಳೆ ಮಾತ್ರ ನೋಡ್ತಿದ್ದಾರೆ. ವಾಟ್ ಹ್ಯಾಪನ್ಸ್ ಇನ್ 6 months ಟೈಮ್, ರೋಲ್ಸ್ ಆರ್ ರಿವರ್ಸ್, ಟೇಬಲ್ಸ್ ಆರ್ ಟರ್ನ್. ಇವರು ಅಪೋಸಿಷನ್ಗೆ ಹೋಗ್ತಾರೆ, ಅಪೋಸಿಷನ್ ಇರೋರು ಒಂದ್ ವೇಳೆ ಅಧಿಕಾರಕ್ಕೆ ಬಂದ್ರೆ ಮತ್ತೆ ಅವರು ಈ ರೀತಿ ವೆಂಜನ್ಸ್ ತಗೋಬೇಕು ಅಂತ ಇದನ್ನ ಡಬಲ್ ಡೌನ್ ಮಾಡಿದ್ರೆ ಏನಾಗುತ್ತೆ? ವೇರ್ ವಿಲ್ ಆರ್ ಸಿಸ್ಟಮ್ ಗೋ, ಕಾನ್ಸ್ಟಿಟ್ಯೂಷನಲ್ ಸಿಸ್ಟಮ್ ಗೋ? ಸೊ ಈ ರೀತಿ ವ್ಯಕ್ತಿಗಳನ್ನ ಮುಂದಿಟ್ಕೊಂಡು ನೋಡುವಂತ ಒಂದು ಪ್ರಕರಣ ಅಲ್ಲ ಇದು. ನನಗಿರ್ತಕ್ಕಂಥ ಆತಂಕ ನನಗಿರ್ತಕ್ಕಂಥ ಆತಂಕ ಅಂದ್ರೆ ಸರಿ, ಇಲ್ಲಿ ಮಹಿಳೆಯ ಘನತೆ, ಗೌರವ ಅದೊಂದು ವಿಷಯ ಇದೆ. ಆದರೆ ನಾಳೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಶಾಸಕರ ನಡುವೆ ಕೈ ಮಿಲಾಯಿಸ್ತಕ್ಕಂಥ ಅನೇಕ ಘಟನೆಗಳು ನಡೀತವೆ. ಅಟೆಂಪ್ಟ್ ಟು ಮರ್ಡರ್ ಕೇಸ್ ಕೊಡ್ಬೋದಪ್ಪ. ಆಗ ಹೋಗಿ ನೀವೇನೋ ಕೇಸ್ ಕೊಟ್ರಿ, ಇನ್ನೊಂದು ಯಾವುದೋ ಕೇಸ್ ಕೊಟ್ರಿ, ಆಡಳಿತ ಪಕ್ಷ ಇದ್ದವರು ವಿರೋಧ ಪಕ್ಷದ ಶಾಸಕರನ್ನು ಒಳಗೆ ಹಾಕ್ಲಿಕ್ಕೆ ಶುರು ಮಾಡಿದರೆ ಸದನ, ಅಲ್ಲಿನ ಪ್ರಿವಿಲೇಜ್ಗಳು, ಅಲ್ಲಿನ ಇಮ್ಯುನಿಟಿಗಳು, ಅಲ್ಲಿನ ಚರ್ಚೆಗಳು ಅವು ಯಾವ ಹಾದಿಗೆ ಹೋಗ್ಬೋದು? ವೆರಿ ಇಂಟ್ರೆಸ್ಟಿಂಗ್. ನಮ್ಮ PV ನರಸಿಂಹರಾವ್ ತೀರ್ಪು ಸುಮಾರು 10-15 ವರ್ಷಗಳ ಹಿಂದೆ ಬಂದಂತ ತೀರ್ಪಿನ ಸಮಯದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದೇನೆಂದ್ರೆ, ಲಂಚ ಸ್ವೀಕರಿಸಿ ಲಂಚದ ಅನ್ವಯ ವೋಟ್ ಹಾಕಿದ್ರೆ ಪಾರ್ಲಿಮೆಂಟರಿ ಪ್ರಿವಿಲೇಜ್ ಇರೋದ್ರಿಂದ ಅದನ್ನ ಇಮ್ಯುನಿಟಿ ಇರುತ್ತೆ ಅಂತ ಹೇಳಿದ್ರು. ಐ ಥಿಂಕ್ ಶಿಬು ಸೊರೇನ್ ಕೇಸಲ್ಲಿ ಇರ್ಬೋದು ಅದು, JMM ಲಂಚ ಪ್ರಕರಣ. ಹೌದು, PV ನರಸಿಂಹರಾವ್ ವರ್ಸಸ್ CBI ಕೇಸ್ ನಲ್ಲಿ ಸುಪ್ರೀಂ ಕೋರ್ಟ್ 5 ಸದಸ್ಯರ ತೀರ್ಪು ಹೇಳಿದಂತದ್ದು. ಅದನ್ನ ಏನ್ ಮಾಡಿದೆ, ಮಾಡಿಫೈ ಮಾಡಿದೆ ಈ ವರ್ಷ ಸುಪ್ರೀಂ ಕೋರ್ಟ್. ಮಾಡಿಫೈ ಮಾಡಿ ಏನ್ ಹೇಳಿದ್ದಾರೆ ಅಂದ್ರೆ, ಸ್ಪೀಚ್ ಏನಿದೆ ಅದಕ್ಕೆ ಅಬ್ಸಲ್ಯೂಟ್ ಇಮ್ಯುನಿಟಿ ಇರುತ್ತೆ. ಅದನ್ನ ಹೊರತಾಗಿ ಒಂದು ವೇಳೆ ಮರ್ಡರ್ ನಡೆದ್ರೆ, ಅಟೆಂಪ್ಟ್ ಟು ಮರ್ಡರ್ ನಡೆದ್ರೆ ಅವಾಗ ಆರ್ಡಿನರಿ ಕ್ರೈಮ್ ಅನ್ವಯ ಆಗತ್ತೆ ಅಂತ. ಸೊ ನಾವು ಈವರೆಗೆ ಮಾತನಾಡ್ತಿದ್ದಂಥದ್ದು ಸ್ಪೀಚ್ ವಿಚಾರವಾಗಿ. ಸೊ ಸ್ಪೀಚು ಅಥವಾ ಪದ ಬಳಕೆ ಏನಿದೆ ಅಲ್ಲಿ ಅಬ್ಸಲ್ಯೂಟ್ ಇಮ್ಯುನಿಟಿ ಇರುತ್ತೆ. ಅದನ್ನ ಹೊರತಾಗಿ ಮರ್ಡರ್ ನಡೆದ್ರೆ ಅಥವಾ ಅಟೆಂಪ್ಟ್ ಟು ಮರ್ಡರ್ ಆದ್ರೆ ಪ್ಯಾರಲಲ್ ವ್ಯವಸ್ಥೆ ಇಲ್ಲ. ಯಾಕಂದ್ರೆ ನಮ್ಮ ಒಂದು ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಅಥವಾ ಸ್ಪೀಕರ್ ಅವರು ಮಾಡಿರುವಂತ ಕೋಡ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಅಲ್ಲಿ ಒಂದು ವ್ಯವಸ್ಥೆ ಇಲ್ಲ ಟ್ರೈ ಮಾಡ್ಲಿಕ್ಕೆ ಯಾರನ್ನೇ ಆಗ್ಲಿ ಅಥವಾ ಪನಿಷ್ ಮಾಡ್ಲಿಕ್ಕೆ ಮರ್ಡರ್ ನಡೆದ್ರೆ ಅಥವಾ ಅಟೆಂಪ್ಟ್ ಟು ಮರ್ಡರ್ ನಡೆದ್ರೆ. ಆ ತರನಾದ ಗ್ರೀವಿಯಸ್ ಇಂಜುರಿ ಆದಾಗ ಅವಾಗ ಆರ್ಡಿನರಿ ಕ್ರೈಮ್ಸ್ ವಿಲ್ ಟೇಕ್ ಓವರ್. ಯಾಕೆ ಅಂದ್ರೆ ಇದಕ್ಕೆ ಕಾರಣ ಆಗಿರುವಂತದ್ದು ಏನಂದ್ರೆ, ನಾವು ನೋಡ್ತಿದ್ದಂಥದ್ದು ಬ್ರಿಟನ್ ವ್ಯವಸ್ಥೆಯನ್ನ ಕಳೆದ 7-8 ವರ್ಷಗಳ ಹಿಂದೆ ಅಲ್ಲಿನ ಕೆಲವು ಸಂಸದರು ಬೇರೆ ಬೇರೆ ದೇಶಗಳಿಗೆ ಪ್ರಯಾಣ ಮಾಡ್ತಿದೀವಿ, ಉದಾಹರಣೆಗೆ ಭಾರತಕ್ಕೆ ಪ್ರಯಾಣ ಮಾಡ್ತಿದೀವಿ ಅಂತ ಹೇಳಿ ಅಲೋಯನ್ಸ್ ನ ಏನ್ ಮಾಡಿ ತಗೊಳ್ಳೋ ಸಮಯದಲ್ಲಿ ಫೋರ್ಸ್ಡ್ ಬಿಲ್ ಗಳನ್ನ ಕೊಟ್ಟಿದ್ರು. ಅವ್ರು ಭಾರತಕ್ಕೆ ಬಂದೇ ಇರಲಿಲ್ಲ. ಸೊ ಅದು ಬಹಳ ದೊಡ್ಡ ಗಲಾಟೆ ಆಯ್ತು ಬ್ರಿಟನ್ ನಲ್ಲಿ. ಇಲ್ಲ ನೋಡಿ, ಈ ಪಾರ್ಲಿಮೆಂಟರಿ ಪ್ರಿವಿಲೇಜ್ ಅನ್ನ ನಾವು ಕೊಂಚ ಬದಲಾವಣೆ ಮಾಡಬೇಕಾಗತ್ತೆ ಅನ್ನುವಂತ ಒಂದು ಗಲಾಟೆ ಆಗೋದ್ರಿಂದ ಅಲ್ಲಿನ ಕೋರ್ಟ್ಗಳು ಹೇಳಿದ್ದೇನೆಂದ್ರೆ, ಆರ್ಡಿನರಿ ಕ್ರೈಮ್ಸ್ಗೆ ಇದು ಏನಾಗುತ್ತೆ, ಇಮ್ಯುನಿಟಿ ಇರೋದಿಲ್ಲ, ಬಟ್ ಫಾರ್ ಸ್ಪೀಚ್ ಅಬ್ಸಲ್ಯೂಟ್ ಇಮ್ಯುನಿಟಿ ಇರುತ್ತೆ ಅಂತ ಹೇಳಿದ್ರು. ಅದನ್ನೇ ನಮ್ಮ ಸುಪ್ರೀಂ ಕೋರ್ಟ್ ಕೂಡ ಈ ವರ್ಷ ಅಳವಡಿಸ್ಕೊಂಡಿದೆ. ಅಬ್ಸಲ್ಯೂಟ್ ಇಮ್ಯುನಿಟಿ ಇರುತ್ತೆ. ಬಟ್ ಧನಂಜಯ ಅವರೇ, ನಾವು ಒಂದು ಕ್ಷಣ ಲಕ್ಷ್ಮೀ ಹೆಬ್ಬಾಳ್ಕರ್ ದೃಷ್ಟಿಯಿಂದ ಯೋಚನೆ ಮಾಡೋಣ. ಅಂದರೆ ನಾನು ಕಾನೂನಿನ ವ್ಯಾಖ್ಯೆಯ ದೃಷ್ಟಿಯಿಂದ ಹೇಳ್ತಿದ್ದೀನಿ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಆ ಒಂದು ಪದವನ್ನು CT ರವಿ ಬಳಕೆ ಮಾಡಿದರು. ಸಭಾಪತಿಗಳು ರೂಲಿಂಗ್ ಏನೋ ಬೇರೆ ಇದನ್ನು ಕೊಟ್ಟರು, ಅವ್ರು ಹೋಗಿ ಕಂಪ್ಲೇಂಟ್ ಕೊಟ್ಟರು. ಬರೀ ಜುರಿಸ್ಡಿಕ್ಷನ್, ಈಗ ಸ್ಪೀಕರ್ಗೆ ಸಭಾಪತಿಗಳಿಗೆ ಒಂದು ಕ್ವಾಸಿ ಜುಡಿಷಿಯಲ್ ರೋಲ್ ಇದ್ದೇ ಇರುತ್ತೆ. ಬರೀ ಜುರಿಸ್ಡಿಕ್ಷನ್ ಪ್ರಾಬ್ಲಮ್ ಇಂದ ಆ ರೀತಿಯ ಪದ ಬಳಕೆ ಓಕೆನಾ, ಸಾಧುನಾ, ಅಥವಾ ಆ ಬಳಕೆನೂ ಸಮ್ಮತ ಅಂತಕ್ಕಂಥ ತೀರ್ಮಾನಕ್ಕೆ ಬರಬಹುದಾ? ಇಲ್ಲ, ಬಳಕೆ ಸಮ್ಮತ ಅಂತ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಈ ಕಾನೂನು, ಸಾಂವಿಧಾನಿಕ ಕಾನೂನಿಗೆ ಒಂದು ಹಿನ್ನೆಲೆ ಇದೆ. ಆ ಹಿನ್ನೆಲೆ ಏನಂದ್ರೆ, ಸ್ವಾತಂತ್ರ್ಯವಿದ್ರೆ ಮಾತ್ರ ಅವರು ಒಂದು ಸಾರ್ವಜನಿಕರನ್ನ ರಕ್ಷಣೆ ಮಾಡೋ ಕೆಲಸದಲ್ಲಿ ತೊಡಗಬಹುದು. ಆ ಸ್ವಾತಂತ್ರ್ಯ ಇದ್ರೆ ಮಾತ್ರ ಮುಕ್ತವಾಗಿ ಮಾತನಾಡಬಹುದು ಅಂತ. ಆ ಮುಕ್ತವಾಗಿ ಮಾತನಾಡುವ ಸ್ವಾತಂತ್ರ್ಯ ಬಂದಾಗ ಕೆಲವೊಮ್ಮೆ ಈ ರೀತಿ ಅದನ್ನ ಅಬ್ಯೂಸ್ ಮಾಡೋರು ಕೂಡ ಇರ್ತಾರೆ. ಅವರು ಆ ರೀತಿ ಸಮಾಧಾನ ಪಡ್ಕೊಳ್ಬೇಕಾಗತ್ತೆ ಅಂತ ನಾನು ಭಾವಿಸ್ತೀನಿ. ಯಾಕೆಂದ್ರೆ ಅವ್ರಿಗಾಗಿರುವಂತ ಅನ್ಯಾಯವನ್ನ ಖಂಡಿತ ಸರಿಪಡಿಸ್ಲಿಕ್ಕೆ ಇರುವಂತ, ಈಗ ಬೇರೆ ಪ್ರಕರಣ ಆಗಿದ್ರೆ ಖಂಡಿತ ಸೆಕ್ಷುವಲ್ ಹರಾಸ್ಮೆಂಟ್ ಆಗ್ತಿತ್ತು, 75 ಅನ್ವಯ ಆಗ್ತಿತ್ತು, 79 ಅನ್ವಯ ಆಗ್ತಿತ್ತು. ನೋಟಿಸ್ ಅನ್ನ ಕೊಟ್ಟು ಅವರು ಸರಿಯಾದ ಉತ್ತರ ಕೊಡದೆ ಹೋಗಿದ್ರೆ ಅಥವಾ ಗಲಾಟೆ ಆಗತ್ತೆ ಅನ್ನುವಂತ ಒಂದು ಪರಿಸ್ಥಿತಿ ಇದ್ದಿದ್ರೆ ಖಂಡಿತ ಅರೆಸ್ಟ್ ಮಾಡ್ಬೋದು ಬೇರೆ ಪ್ರಕರಣಗಳಲ್ಲಿ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವಲ್ಪ ಸಮಾಧಾನ ಪಡ್ಕೊಳ್ಬೇಕಾಗತ್ತೆ. ಏನಂದ್ರೆ, ಈ ವ್ಯವಸ್ಥೆ ಅವ್ರಿಗಿಂತ ದೊಡ್ಡದಾಗಿರುವಂತ ಒಂದು ವ್ಯವಸ್ಥೆ ಏನಿದೆ ಅದು ಅವರ ಕೈನ ಕಟ್ ಆಗ್ತಿದೆ ಅಂತ ಅವ್ರ ಬೆಂಬಲಿಗರು ಕೂಡ ಆ ದೃಷ್ಟಿಯಲ್ಲಿ ನೋಡ್ಬೇಕಾಗತ್ತೆ. ಇದು ಒಂದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬಹಳ ಖಂಡನೀಯ ಕೆಲಸ ಅಂತ ಭಾವಿಸೋಣ. ಯಾಕೆ ಖಂಡನೀಯ ಹೇಳಿಕೆ ಅಂತ ಭಾವಿಸ್ಲೇಬೇಕಾಗತ್ತೆ ಎಲ್ಲ ಒಂದು ನಮ್ಮ ಸೊಸೈಟಿನಲ್ಲಿ.
ಸೊ ಅವರು ಮತ್ತೆ ಅವರ ಬೆಂಬಲಿಗರು ಈ ರೀತಿ ನೋಡ್ಬೇಕಾಗತ್ತೆ. ಬಟ್ ಇನ್ಸ್ಟಿಟ್ಯೂಷನ್ ಏನ್ ಮಾಡ್ಬೇಕಾಗತ್ತೆ, ಇಬ್ರನ್ನು ಕೂಡ ಒಂದು ಕಡೆಗಣಿಸಿ ಇನ್ಸ್ಟಿಟ್ಯೂಷನ್ಗೆ ಇವಾಗ ಅನ್ಯಾಯ ಆಗಿದೆ. ಒಂದು ಲೆಗಿಸ್ಲೇಟಿವ್ ಅಸೆಂಬ್ಲಿ ಏನಿದೆ, ಕೌನ್ಸಿಲ್ ಏನಿದೆ, ಅದಕ್ಕೆ ಅನ್ಯಾಯ ಆಗಿದೆ ಪೊಲೀಸ್ನವರ ಪ್ರವೇಶದಿಂದ. ಅದನ್ನ ಖಂಡಿತ ಅವರು ಕೂಡಲೇ ಸ್ಟೆಪ್ಸ್ ತಗೋಬೇಕಾಗತ್ತೆ. ಇದನ್ನ ಚಿಯರ್ ಮಾಡುವಂಥದ್ದು ಕಾಂಗ್ರೆಸ್ನವ್ರು ಇರ್ಬೋದು ಅಥವಾ ಬೇರೆಯವ್ರು ಇರ್ಬೋದು, ತಪ್ಪು. ಐ ಥಿಂಕ್ ದಟ್ ಈಸ್ ಅ ವೇ ಟು ಲುಕ್ ಅಟ್ ಇಟ್. ಅಂಡ್ ಸಾಂವಿಧಾನಿಕ ಕೆಲವೊಂದ್ಸಲ ಏನಾಗುತ್ತೆ, ಕಪಾಡಿಯಾ ಅವರು ಈ RTE ಕಾನೂನು ವಿಚಾರವಾಗಿ RTE ನಲ್ಲಿ 25% ಬಡ ಮಕ್ಕಳನ್ನ ಖಾಸಗಿ ಶಾಲೆಗಳಲ್ಲಿ ರಿಸರ್ವೇಶನ್ ಕೊಡ್ಬೇಕಾಗತ್ತೆ ಅನ್ನುವಂತ ಕಾನೂನಿತ್ತು. ಆ ಕಾನೂನಿನ ಸಂವಿಧಾನ ಬದ್ಧತೆಯನ್ನ ನ್ಯಾಯಾಲಯದ ಮುಂದೆ ಕೇಳಿದ್ರು. ಅವಾಗ ಅವರು ಮೊದಲನೇ ಸ್ಟೇಟ್ಮೆಂಟ್ ಹೇಳ್ತಾರೆ, ಕಾನ್ಸ್ಟಿಟ್ಯೂಷನಲ್ ಇದ್ದ ಮಾತ್ರಕ್ಕೆ ಅದು ಡಿಸೈರಬಲ್ ಅಲ್ಲ ಅಂತ. ಸೊ ಅವರು ಅದನ್ನ ಫಸ್ಟ್ ಹೇಳ್ತಾರೆ. ಸೊ ಒಂದು ಯಾವುದು ಸಾಂವಿಧಾನಿಕವಾಗಿರುತ್ತೆ ಅದು ಒಂದು ಒಪ್ಪಿಗೆ ಇರ್ಲೇಬೇಕು ಅಂತ ಏನಿಲ್ಲ ಅಂತ ಶುರು ಮಾಡ್ತಾರೆ. ಸರ್ ಒಂದು ಸಣ್ಣ ಬ್ರೇಕಿಂಗ್ ಬರ್ತಾ ಇದೆ ರೀ, ಸಣ್ಣದಲ್ಲ ದೊಡ್ಡದೇ ಬ್ರೇಕಿಂಗ್ ಅದು. ದಾವಣಗೆರೆಯಲ್ಲಿ ಹೈಕೋರ್ಟ್ ಆದೇಶದ ಪ್ರತಿಯನ್ನ ಬಿಜೆಪಿ ನಾಯಕರುಗಳು ಪೊಲೀಸರಿಗೆ ಕೊಟ್ಟಿದ್ದಾರೆ. ಯಾವುದೇ ಕ್ಷಣದಲ್ಲಿ CT ರವಿ ಬಿಡುಗಡೆಯಾಗ್ತಾರೆ. ಇನ್ಸ್ಪೆಕ್ಟರ್ಸು DYSPಗಳು ಕರ್ಕೊಂಡು ಬರ್ತಾ ಇರೋದು. ಅವರು ತಮ್ಮ ಪಾಡಿಗೆ ತಾವು ನಿರ್ಧಾರ ತೆಗೆದುಕೊಳ್ಳೋದಕ್ಕಾಗದಿಲ್ಲ. ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ಕೇಳ್ತಾರೆ. ದಾವಣಗೆರೆಯಲ್ಲೇ CT ರವಿ ಬಿಡುಗಡೆಯಾಗ್ತಾರೆ. ದಾವಣಗೆರೆ IBಯಲ್ಲಿ ಪತ್ರಿಕಾಗೋಷ್ಠಿ ನಡೆಸ್ತಾರಂತೆ. ನಮ್ಮ ಜೊತೆಗೆ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು, ಸಂವಿಧಾನ ತಜ್ಞರು ಆಗಿರುವ KV ಧನಂಜಯ್ ಜಪಾನದ ಟೋಕಿಯೋದಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಧನಂಜಯ್ ಅವರೇ, ವಾಟ್ ನೆಕ್ಸ್ಟ್? ವೆಲ್, ಮೊದಲನೇದಾಗಿ ಇವರನ್ನ ಎಲ್ಲಿ ಅರೆಸ್ಟ್ ಮಾಡಿದ್ರು ಅಲ್ಲಿ ರಿಲೀಸ್ ಮಾಡ್ಬೇಕಾಗತ್ತೆ. ದಾರಿ ಮಧ್ಯದಲ್ಲೆಲ್ಲ ರಿಲೀಸ್ ಮಾಡೋ ಹಾಗಿಲ್ಲ. ಅದಕ್ಕೆ ಪೊಲೀಸ್ ಮ್ಯಾನ್ಯುಯಲ್, ಅದ್ರ ವಿರುದ್ಧ ಪೊಲೀಸ್ ಮ್ಯಾನ್ಯುಯಲ್ ಪ್ರಕಾರ ರಿಲೀಸ್ ಮಾಡಿ ಅನ್ನೋ ಒಂದು ಆದೇಶ ಕೋರ್ಟ್ ಇಂದ ಬಂತು ಅಂದ್ರೆ ಅವ್ರು ಎಲ್ಲಿಂದ ಅರೆಸ್ಟ್ ಮಾಡಿದ್ರು ಅಲ್ಲೋಗಿ ಅವ್ರನ್ನ ಬಿಡುಗಡೆ ಮಾಡ್ಬೇಕಾಗತ್ತೆ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಪೊಲೀಸ್ ಮ್ಯಾನ್ಯುಯಲ್ ಅನ್ವಯ ಅವರು ವಾಪಸ್ ಕರ್ಕೊಂಡು ಹೋಗಿ ಅಲ್ಲಿ ಬಿಡ್ಲಿಕ್ಕೆ ಹೋದ್ರೆ ಅವ್ರಿಗೆ ಸೆಕ್ಯೂರಿಟಿ ಥ್ರೆಟ್ ಇರುತ್ತೆ. ದಾವಣಗೆರೆಯಲ್ಲಿ ಈಗಾಗಲೇ ರಿಲೀಸ್ ಮಾಡಿದ್ದಾರೆ. CT ರವಿ ಅವರನ್ನ ದಾವಣಗೆರೆ IBL ರಿಲೀಸ್ ಮಾಡಿದ್ದಾರೆ. ಕರೆಕ್ಟ್. ಬಟ್ ತಾಂತ್ರಿಕವಾಗಿ ಪೊಲೀಸ್ನವರು ಎಲ್ಲಿ ಯಾವುದೇ ವ್ಯಕ್ತಿಯನ್ನು ಎಲ್ಲಿ ಅರೆಸ್ಟ್ ಮಾಡಿರ್ತಾರೆ ಅಲ್ಲಿ ವಾಪಸ್ ಕರ್ಕೊಂಡೋಗಿ ಬಿಡುಗಡೆ ಮಾಡ್ಬೇಕಾಗತ್ತೆ. ದಾರಿ ಮಧ್ಯದಲ್ಲೆಲ್ಲ ಬಿಡುಗಡೆ ಮಾಡೋ ಹಾಗಿಲ್ಲ. ಕರ್ನಾಟಕ ಪೊಲೀಸ್ ಮ್ಯಾನ್ಯುಯಲ್ ಅಕ್ರಾಸ್ ದ ಕಂಟ್ರಿ ಎಲ್ಲ ಪೊಲೀಸ್ ಮ್ಯಾನ್ಯುಯಲ್ಗಳಲ್ಲಿ ಈ ಪ್ರಿನ್ಸಿಪಲ್ ಅಲ್ಲ, ಸ್ಪೆಸಿಫಿಕ್ ರೂಲೇ ಇದೆ. ಸೊ ಇವಾಗ ಬಿಡುಗಡೆ ಮಾಡಿದ್ದಾರೆ. ಅಂಡ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪೀಕರ್ ಅವರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟು ಸ್ಪೀಕರ್ ಅವರು ಒಂದು ಡಿಸಿಪ್ಲಿನರಿ ಪ್ರೊಸೀಡಿಂಗ್ ಅನ್ನ ಶುರು ಮಾಡಿ ಅದರಲ್ಲಿ ಒಂದು ವೇಳೆ ಇವರು ತಪ್ಪು ಸಾಬೀತಾದ್ರೆ CT ರವಿ ಅವ್ರ ತಪ್ಪು ಹೇಳಿಕೆ ಆಗಿದೆ ಅಂತ, ಸೊ ಅವಾಗ CT ರವಿ ಅವ್ರನ್ನ ಸಸ್ಪೆಂಡ್ ಮಾಡಿಸುವಂತ ಒಂದು ಕೆಲಸಕ್ಕೆ ಮುಂದಾಗಬೇಕು. ಬಿಕಾಸ್ ರಿಡ್ರೆಸಲ್ ಅನ್ನುವಂಥದ್ದು ಆಗ್ಬೇಕು. ಈ ರೀತಿ ಯಾವುದೇ ಒಬ್ಬ ವ್ಯಕ್ತಿ ಆರೋಪಿತ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಆರೋಪ ಇದೆ, ಈ ರೀತಿ ಹೇಳಿದ್ದಾರೆ ಅಂತ, ಆ ಹೇಳಿಕೆಗೆ ಆ ಆರೋಪಕ್ಕೆ ಸೂಕ್ತ ಪ್ರತಿಕ್ರಿಯೆ ನಡಿಬೇಕು. ಬಟ್ ಆ ಪ್ರತಿಕ್ರಿಯೆ ಈವರೆಗೆ ಆಗಿರೋ ಮಾರ್ಗದಲ್ಲ, ಬೇರೆ ಮಾರ್ಗದಲ್ಲಿ ಶುರು ಮಾಡ್ಬೇಕಾಗತ್ತೆ. ಅನೇಕ ಬಾರಿ ಏನಾಗುತ್ತೆ, ಸದನದಲ್ಲಿ ಕೆಲ ನಿಯಮಾವಳಿಗಳಿವೆ. ಸದನದಲ್ಲಿ ಇರದ ವ್ಯಕ್ತಿಯ ಬಗ್ಗೆ ನೀವು ಮಾತನಾಡಬಾರ್ದು, ಪೇಪರ್ ಕಟ್ಟಿಂಗ್ ಆಧಾರದ ಮೇಲೆ ಮಾತನಾಡಬಾರ್ದು. ಅನೇಕ ಬಾರಿ ನೀವು ಯಾವುದೋ ಒಂದು ಅಸಂವಿಧಾನಿಕ ಪದವನ್ನು ಬಳಕೆ ಮಾಡಿದಾಗ ಸ್ಪೀಕರ್ ಮತ್ತು ಸಭಾಪತಿಗಳು ರೂಲಿಂಗ್ ಕೊಟ್ಟು ಅದನ್ನು ಕಡತದಿಂದ ತೆಗೆದುಹಾಕ್ತಾರೆ. ಬಟ್ ಇಲ್ಲಿ ಸದನ ನಡೆಯುವ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇಲ್ಲ ಇದು. ಇದು ಸದನ ಮುಗಿದ ನಂತರ ಸ್ಪೀಕರ್ ಸದನವನ್ನು ಮುಂದೂಡಿ ಎದ್ದ ನಂತರ ಪರಸ್ಪರ ನಡೆದಿರ್ತಕ್ಕಂಥ ಒಂದು ಘಟನೆ. ಸದನದ ಜುರಿಸ್ಟಿಕ್ಷನ್ಗೆ ಸಭಾಪತಿಗಳ ಅವರೇ ಕಸ್ಟೋಡಿಯನ್ ಇರ್ತಾರೆ ಅಂತಕ್ಕಂಥದ್ದು ನಿಜವಾದರೂ ಕೂಡ ಈಗ ಸಭಾಪತಿಗಳ ರೂಲಿಂಗ್ನಲ್ಲೂ ಆಂಬಿಗ್ವಿಟಿ ಇದ್ದಂಗೆ ಕಾಣ್ತಿದೆ ನನಗೆ. ಇವತ್ತು ಕಾಂಗ್ರೆಸ್ನವ್ರು ಹೇಳ್ತಾ ಇರೋದು ಸಭಾಪತಿಗಳ ರೂಲಿಂಗ್ ಬಗ್ಗೆ ಅವರು ಕೆಲ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಹಾಗಿರುವಾಗ ಇದನ್ನು ಅಂದರೆ ನನಗನ್ಸುತ್ತೆ ಈ ಬೊಮ್ಮಾಯಿ ಜಜ್ಮೆಂಟ್ ಹೆಂಗೆ ಕರ್ನಾಟಕದ ವೆಂಕಟ ಸುಬ್ಬಯ್ಯನವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯದ ನಂತರ ಬೊಮ್ಮಾಯಿ ಜಜ್ಮೆಂಟ್ 5 ವರ್ಷಗಳ ನಂತರ ಬಂತು, ಈ ಪ್ರಕರಣದಲ್ಲೂ ಕೂಡ ಅನೇಕ ಗ್ರೇ ಏರಿಯಾ ಆಂಬಿಗ್ವಿಟಿಗಳಿದ್ದಂಗೆ ನನಗೆ ಮೇಲ್ನೋಟಕ್ಕೆ ಕಾಣುತ್ತೆ. ವೆಲ್, ಫಸ್ಟ್ ಆಫ್ ಆಲ್ ರೂಲ್ ಏನ್ ಹೇಳುತ್ತೆ, ಪ್ರೊಸೀಡಿಂಗ್ ನಡೆಯುವಂತ ಸಮಯದಲ್ಲಿ ಮಿಸ್ಬಿಹೇವಿಯರ್ ಬಗ್ಗೆ ಖಂಡಿತ ಸ್ಪೀಕರ್ ಅವರು ಕ್ರಮವನ್ನ ಜರುಗಿಸಬಹುದು. ಬಟ್ ಪ್ರೊಸೀಡಿಂಗ್ ಆಕ್ಚುಲಿ ಮುಗಿದ ನಂತರವೂ ಕೂಡ ಬೇರೆ ಜನರ ಸಮ್ಮುಖದಲ್ಲಿ ಈ ರೀತಿ ಒಬ್ಬ ಸದಸ್ಯ ಇನ್ನೊಬ್ಬ ಸದಸ್ಯನ ಅವರ ವಿಚಾರವಾಗಿ ಈ ರೀತಿ ಮಾತನಾಡಿದಾಗ ಸ್ಪೀಕರ್ ಅವರ ಜ್ಯೂರಿಸ್ಡಿಕ್ಷನ್ ಇದ್ದೇ ಇದೆ. ಸ್ಪೀಕರ್ ಅವರು ತನಗೆ ಜ್ಯೂರಿಸ್ಡಿಕ್ಷನ್ ಇಲ್ಲ ಅಂತ ಒಂದ್ ವೇಳೆ ಆದೇಶ ಮಾಡಿದ್ರೆ ಅದು ಆದೇಶ ತಪ್ಪು ಅಂತ ಹೇಳ್ಬೇಕಾಗತ್ತೆ. ಆ ಆದೇಶದ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಜ್ಯೂರಿಸ್ಡಿಕ್ಷನ್ ಇಲ್ಲ ಅಂತ ಹೇಳಿಲ್ಲ,
ಜುರಿಸ್ಡಿಕ್ಷನ್ ಇಲ್ಲ ಅಂತ ಹೇಳಿಲ್ಲ. ಸಭಾಪತಿಗಳೇನು ಹೇಳಿದ್ದಾರೆ, ನಾನು ಕೇಳಿಸ್ಕೊಂಡಾಗ ಆ ರೀತಿಯ ಯಾವುದೇ ಪದ ನಾನು ಕೇಳಿಸ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಇರಲಿಲ್ಲ. ವಿಡಿಯೋಗಳನ್ನು ಕೂಡ ಅವ್ರು ಪರಿಶೀಲಿಸಿದ್ದಾರೆ. ಬಹಳ ಫಾಸ್ಟ್ ಒಂದ್ ವೇಳೆ ಐ ಥಿಂಕ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಶಿ ಶುಡ್ ಆಕ್ಚುಲಿ ಅಪೀಲ್ ಟು ದ ಸ್ಪೀಕರ್ ಅವರಿಗೆ ಮತ್ತೆ ಮನವಿಯನ್ನ ಮಾಡಿಕೊಂಡು ವಿಟ್ನೆಸ್ ಯಾರು ಇರ್ತಾರೆ ದಯವಿಟ್ಟು ಅವರನ್ನ ಕೇಳಿ, ಇಂಥ ವಿಟ್ನೆಸ್ ಲಿಸ್ಟ್ ಅನ್ನ ಕೊಟ್ಟು ಇಂಥವ್ರು ಇವರನ್ನ ಕೇಳಿ ವಿಚಾರಣೆ ಮಾಡಿ ಅಂತ ಹೇಳ್ಬೇಕಾಗತ್ತೆ. ಒಂದು ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸ್ಪೀಕರ್ ಅವರ ಆದೇಶ ಅನ್ಯಾಯವನ್ನ ತಂದಿದೆ ಅಂತ ಅನ್ಸಿದ್ರೆ ಅದ್ರ ವಿರುದ್ಧ ಹೈಕೋರ್ಟ್ಗೆ ಹೋಗ್ಬೇಕಾಗತ್ತೆ. ಹೈಕೋರ್ಟ್ ಏನ್ ಮಾಡುತ್ತೆ, ಅವಾಗ ಸ್ಪೀಕರ್ ಅವರಿಗೆ ಮತ್ತೆ ಮನವಿಯನ್ನ ಮಾಡ್ಕೊಳ್ಳುತ್ತೆ, ಈ ಒಂದು ಇಂತಿಂತ ಒಂದು ವಿಟ್ನೆಸ್ ಏನಿದ್ದಾರೆ ದಯವಿಟ್ಟು ಅವರ ಹೇಳಿಕೆಯನ್ನ ಸ್ವೀಕರಿಸಿ ಅಂಡ್ ಸೂಕ್ತ ತೀರ್ಮಾನಕ್ಕೆ ಬನ್ನಿ ಅಂತ. ಸೊ ದಟ್ ಡೋರ್ ಇಸ್ ನಾಟ್ ಕ್ಲೋಸ್ಡ್. ಅಂಡ್ ಒಂದ್ ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಟ್ ದಿ ಎಂಡ್ ಆಫ್ ದ ಡೇ ಮನ ನೊಂದಿರುವಂತ ಅತಿ ಹೆಚ್ಚು ಮನ ನೊಂದಿರುವಂತ ಆಕೆ. ಸೊ ಒಂದು ಎರಡನೇದು ಏನಂದ್ರೆ, ನಮ್ಮ ಅಥವಾ ಬೇರೆ ಯಾವುದೇ ದೇಶದಲ್ಲಿ ಯಾರು ಕೂಡ ಅನಗತ್ಯವಾಗಿ ಈ ತರನಾದ ಆರೋಪ ಸತ್ಯ ಅಂತ ಹೇಳ್ತಿಲ್ಲ, ಬಟ್ ಈ ರೀತಿ ಇನ್ನೊಬ್ಬರ ವಿರುದ್ಧ ಆರೋಪವನ್ನ ಮಾಡೋದ್ರ ಮುನ್ನ ಈ ಒಂದು ನಿಟ್ಟಿನಲ್ಲಿ ಆರೋಪ ಯಾರು ಮಾಡ್ಲಿಕ್ಕೆ ಹೋಗೋದಿಲ್ಲ ಅನಗತ್ಯವಾಗಿ. ಸೊ ಅವರು ಸ್ವಲ್ಪ ಹೈಕೋರ್ಟ್ಗೆ ಹೋಗ್ಬೇಕಾಗತ್ತೆ ಅಥವಾ ಸ್ಪೀಕರ್ ಅವರ ಮುಂದೆ ಮತ್ತೆ ಇನ್ನೊಂದು ಮನವಿಯನ್ನ ಸಲ್ಲಿಸ್ಕೋಬೇಕಾಗತ್ತೆ. ಬಿಕಾಸ್ ಸ್ಪೀಕರ್ ಇಸ್ ನಾಟ್ ಅ ಕೋರ್ಟ್, ರಿವ್ಯೂ ಹಾಕ್ಲಿಕ್ಕೆ ಆಗೋಲ್ಲ, ಮತ್ತೆ ಆ ರೀತಿ ಏನಿಲ್ಲ ಅದು. ಇಟ್ಸ್ ನಾಟ್ ಅ ಟ್ರೈಬ್ಯುನಲ್, ಇಟ್ಸ್ ನಾಟ್ ಅ ಕೋರ್ಟ್. ಸೊ ಯು ಕ್ಯಾನ್ ಫೈಲ್ ಒನ್ ಮೋರ್ ರಿಪ್ರೆಸೆಂಟೇಷನ್ ಅನ್ನ ಕೊಡಬಹುದು, ಅದನ್ನ ಅವ್ರು ಮಾಡ್ಬೇಕು ಅಂತ ಅನ್ಸುತ್ತೆ. ಬಟ್ ಮಾಡೋದ್ರ ಮುನ್ನ ಸ್ವಲ್ಪ ಕಾನೂನಾತ್ಮಕವಾಗಿ ಖಂಡಿತ ಎಷ್ಟೋ ಜನ ವಕೀಲರಿದ್ದಾರೆ ಧಾರವಾಡದಲ್ಲೇ, ಸೊ ಅವರ ನೆರವು ತಗೊಂಡು ಅದನ್ನ ಡ್ರಾಫ್ಟ್ ಮಾಡಿ ಹಾಕಿದ್ರೆ ಒಳ್ಳೇದಾಗತ್ತೆ. ರಿಲೆವೆಂಟ್ ರೂಲ್ಸ್ ಅನ್ನ ಮತ್ತೆ ಪ್ರೆಸಿಡೆಂಟ್ ಇದಾವೆ, ಪ್ರೆಸಿಡೆಂಟ್ ಗಳನ್ನ ಸೈಟ್ ಮಾಡಿ ಒಬ್ಬ ಸದಸ್ಯ ಇನ್ನೊಬ್ಬ ಸದಸ್ಯನಿಗೆ ಈ ರೀತಿ ಮಾತನಾಡುವಂಥದ್ದು ಏನಿದೆ, ದಿಸ್ ಇಸ್ ವೆರಿ ಸೀರಿಯಸ್. ತನ್ನ ಇಂಟಿಗ್ರಿಟಿಯನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ ಆಗೋದಿಲ್ಲ ಅನ್ನೋದಾದ್ರೆ ಅವ್ರಿಗೆ ಬಹಳ ಕಷ್ಟವಾಗುತ್ತೆ. ಯಾಕೆಂದ್ರೆ ನಮ್ಮ ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ಕೋರ್ಟ್ ವ್ಯವಸ್ಥೆಯನ್ನ ಹೊರಗಿಟ್ಟಿರೋದ್ರಿಂದ ಅವ್ರ ಮೇಲೆ ತುಂಬಾ ಗುರುತರ ಜವಾಬ್ದಾರಿ ಇದೆ. ಈ ತರನಾದ ಹೇಳಿಕೆ ಒಂದು ವೇಳೆ ಇಮ್ಯುನಿಟಿ ಇಲ್ಲದೆ ಹೋಗಿದ್ರೆ ಹೆಬ್ಬಾಳ್ಕರ್ ಅವರು 1,000 ಕೋಟಿ ಡಿಫಮೇಷನ್ ಹಾಕಿ ಕ್ಲೈಮ್ ಮಾಡಬಹುದಿತ್ತು, ಬಹಳ ಸುಲಭ ಆಗಿ ಹೋಗ್ತಿತ್ತು. ಒಂದು ವೇಳೆ ಆರೋಪ ಸಾಬೀತಾಗಿದ್ರೆ ಇಂಥ ಹೇಳಿಕೆ ಬಂದಿದೆ ಅಂತ ಅನ್ನೋದೇ ಆದ್ರೆ 1,000 ಕೋಟಿ ಮಾನ ನಷ್ಟ ಪರಿಹಾರನ ಕೇಳಬಹುದಿತ್ತು ಅವರು. ಆ ವ್ಯವಸ್ಥೆ ಎಲ್ಲವನ್ನೂ ಕೂಡ ಹೊರಗಿಟ್ಟಿರೋದ್ರಿಂದ ಸ್ಪೀಕರ್ ಒಂದು ಸಿಸ್ಟಮ್ ಅವ್ರ ಮೇಲೆ ತುಂಬಾ ದೊಡ್ಡ ಗುರುತರ ಜವಾಬ್ದಾರಿ ಇದೆ. ಸೊ ಅವರು ಲೈಟ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ, ನಾನ್ ಕೇಳಿಸ್ಕೊಳ್ಳಿಲ್ಲ ಅಂತ. ವಿಟ್ನೆಸಸ್ ಇದ್ರೆ ಅವರನ್ನ ಕೂಲಂಕುಷವಾಗಿ ಒಂದು ವಿಚಾರಣೆ ನಡೆಸಿ ನಂತರ ತೀರ್ಮಾನಕ್ಕೆ ಬರಬೇಕಾಗತ್ತೆ. ಧನ್ಯವಾದ ಸರ್ ಕೆ ವಿ ಧನಂಜಯ್ ಸರ್. ಒನ್ಸ್ ಅಗೇನ್ ಅವರ್ ಅಪಾಲಜೀಸ್. ಜಪಾನ್ನಲ್ಲಿದ್ರು ಇಲ್ಲ, ಇಟ್ಸ್ ಆಲ್ವೇಸ್ ಅ ಪ್ಲೆಜರ್ ಟು ಟಾಕ್ ಟು ಬೋತ್ ಆಫ್ ಯು. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.